ಪುರಾಣ ಪರಿಚಯದಲ್ಲಿ ಎರಡನೇ ಕಂತಿನ ಕಡೆಯ ಭಾಷಣ ಇದು. ವಾಯುಪುರಾಣದ ಪರಿಚಯಕ್ಕೆ ನೆನ್ನೆ ತೊಡಗಿದ್ವಿ. ಸುಮಾರು 11,000 ಶ್ಲೋಕಗಳಿರುವಷ್ಟು ವಾಯುಪುರಾಣದ ವಿಸ್ತಾರವನ್ನು 2 ಸೆಷನ್ಸ್, 1.5 ಗಂಟೆ ಅಂದರೆ 3 ಗಂಟೆಯಲ್ಲಿ ಏನು ತಾನೇ ಪರಿಚಯ ಮಾಡಿಕೊಡೋದು ಸಾಧ್ಯ. ಆದರೂ ತುಂಬ ದಿಗ್ದರ್ಶನಾತ್ಮಕವಾಗಿ ದಿಕ್ಸೂಚಿಯ ರೂಪದಿಂದ ಅಷ್ಟೋ ಇಷ್ಟೋ ಮಾಡಿಕೊಡುವಂಥ ಪ್ರಯತ್ನ ನನ್ನದಾಗಿದೆ. ಅದಕ್ಕೆ ಕಾರಣ ಇಷ್ಟೇ, ಪುರಾಣದ ಯಾವ ಸ್ವಾರಸ್ಯವೂ ಸಾರ್ವಕಾಲಿಕ ಸ್ವಾರಸ್ಯವೂ ಮರೆಯಾಗಬಾರದು ಅಂತ. ತಾತ್ಕಾಲಿಕ ಸ್ವಾರಸ್ಯಗಳು ಅಂತ ಇರುತ್ತವೆ, ವಿಶೇಷತಃ ಅವು ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂಥವು ಅಥವಾ ಕೇವಲ ಆಧಿದೈವಿಕವಾದಂತಹ ದೈವತಕಾಂಡ ಅಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಕಾಂಡಕ್ಕೆ ಮತ್ತು ಯಾವುದನ್ನು ನಾವು ಈ ಆಧಿನೈತಿಕ ಅಂತ ಕರೆಯಬಹುದು, ಎಥಿಕ್ಸ್ ಮೊರಾಲಿಟಿ ಅಂತ ಹೇಳ್ತೀವಿ, ಅದಕ್ಕೆ ಮತ್ತು ಆಧಿ ಕಲಾತ್ಮಕವಾದಂತಹ ಅಂದರೆ ಎಸ್ಥೆಟಿಕ್ಸ್ಗೆ ಸಂಬಂಧಪಟ್ಟಿದೆ, ಅದು ಅನುಭವಕ್ಕೆ ದಕ್ಕುವಂಥವು, ಅವು ನಮಗೆ ಹೆಚ್ಚು ಉಳಿಯಲಿ ಅನ್ನುವ ದೃಷ್ಟಿಯಲ್ಲಿದೆ. ನಾನು ನೆನ್ನೆಯೇ ಕೆಲವು ಮಾತುಗಳಲ್ಲಿ ಸಂಕ್ಷೇಪಿಸಿದ್ದನ್ನು ಮತ್ತಷ್ಟು ವಿಸ್ತರಿಸುವುದಾದರೆ, ವಾಯುಪುರಾಣ ಪುರಾಣಗಳ ಪೈಕಿಯೇ ತುಂಬ ಅಚ್ಚುಕಟ್ಟಾಗಿರುವಂಥ ಒಂದು ಪುರಾಣ ಅಂತ ಹೇಳಬಹುದು. ಅಂದರೆ ಈ ಸುಮಾರು 10,993 ಶ್ಲೋಕಗಳು ಎಷ್ಟೋ ಇವೆ, ಅಷ್ಟು ವ್ಯಾಪ್ತಿಯಲ್ಲಿ ಅಂದರೆ 11,000 ಶ್ಲೋಕಗಳ ವ್ಯಾಪ್ತಿಯಲ್ಲಿ ಎಷ್ಟು ವಿಷಯಗಳನ್ನು ತುಂಬಿದ್ದಾರೆ ಅಂತಂದರೆ, ಅಲ್ಲಿ ಬರುವಂತಹ ಸೃಷ್ಟಿಕಥನ ಮತ್ತು ಭುವನಕೋಶ ಯಾವುದೇ ಪುರಾಣಕ್ಕಿಂತ ವಿಶೇಷವಾದದ್ದು ಅಂತನಬೇಕು. ವಿಶೇಷತಃ ಭುವನಕೋಶ ಅಂದರೆ ಆ ಕಾಲದ ಒಂದು ಮೈಥಲಾಜಿಕಲ್ ಜಿಯೋಗ್ರಫಿ, ಮೈಥಲಾಜಿಕಲ್ ಕಾಸ್ಮಾಲಜಿ ಅಂತ ಏನಿದೆ ಅದನ್ನು ತುಂಬ ಚೆನ್ನಾಗಿ ಹೇಳಿದೆ. 4 ದಿಕ್ಕುಗಳನ್ನು ತೆಗೆದುಕೊಂಡು ಹೋಗಿ ಮೇರುವನ್ನು ಕೇಂದ್ರವಾಗಿಟ್ಟುಕೊಂಡು ಎಷ್ಟು ವಿಸ್ತಾರವಾಗಿ ಬೆಳೆದಿದೆ, ಸಪ್ತದ್ವೀಪಗಳು ಹೇಗಿವೆ, ಕಿಂಪುರುಷ ಭಾರತಾದಿ ವರ್ಷಗಳು ಯಾವ ರೀತಿಯಾಗಿವೆ, ಮತ್ತು ಅಲ್ಲಿ ಬರುವಂತಹ ಬೇರೆ ಬೇರೆ ದೇಶಗಳು ಯಾವುವು, ಪರ್ವತಗಳು ಏನು, ನದಿಗಳು ಹೇಗಿವೆ, ವನಗಳು ಹೇಗಿವೆ, ಇವುಗಳದೆಲ್ಲ ವಿವರಣೆ ಬರುತ್ತೆ. ನಾನು ಮೊದಲೇ ಹೇಳಿದಂತೆ ಭಾರತಕ್ಕೆ ಸಂಬಂಧಪಟ್ಟಂತೆ ತುಂಬ ತುಂಬ ಅಧಿಕೃತ ಅನ್ನುವಂಥ ಜಿಯೋಗ್ರಫಿಕಲ್ ಡೀಟೇಲ್ಸ್, ಭೌಗೋಳಿಕವಾದ ವಿವರಗಳಿವೆ. ಅದರಿಂದ ಆಚೆಗೆ ಕೆಲವೊಂದಿಷ್ಟು ಕಲ್ಪನೆ ಇರುತ್ತೆ. ಕಾರಣ ನಮ್ಮ ಜನ ಹೆಚ್ಚಾಗಿ ಜಗತ್ತನ್ನೆಲ್ಲ ಹೋಗಿ ಹುಡುಕಿ ಜಾಲಾಡಬೇಕು ಅನ್ನುವಂಥವರಿದ್ದವರು ಕಡಿಮೆ. ತುಂಬ ಹಿಂದೆ ಅಂದರೆ ಯಾವುದನ್ನು ನಾವು ವೇದಯುಗ ಅಂತ ಕರೆಯಬಹುದು, ಆಗ ಈ ರೀತಿಯಾಗಿ ಸರ್ವತೋಮುಖವಾಗಿ ಹೋಗುವಂಥದ್ದಾಯಿತು. ಆಮೇಲೆ ಎಲ್ಲ ಕಡೆಯಲ್ಲೂ ಜಾಸ್ತಿಯಾಗಿ ಹೋಗುವಂಥದ್ದಾಗಲಿಲ್ಲ. ಮತ್ತು ಹೋದವರಾದರೂ ಕೂಡ ಈ ಪುರಾಣಗಳಾದಿಗಳಿಗೆ ಸೇರಿಸುವಂಥ ಮನಸ್ಸಿನವರಾಗಿರಲಿಲ್ಲ. ಹಾಗಾಗಿ ಕಲ್ಪನೆಯಿಂದಲೇ ಮಾಡಿಕೊಂಡು ಬಂದದ್ದು ಕಾಣಿಸುತ್ತೆ. ಇದು ರಾಮಾಯಣ ಮಹಾಭಾರತಾದಿ ಇತಿಹಾಸ ಕಾವ್ಯಗಳಲ್ಲಿ ಕೂಡ ನಾವು ನೋಡ್ತೀವಿ. ದಂಡಿಯಂಥ ಕವಿಯ ಒಂದು ಕೃತಿ ದಶಕುಮಾರ ಚರಿತದಂಥದ್ರೊಳಗೂ ನಾವು ನೋಡ್ತೀವಿ. ಅಂದರೆ ಭೂಗೋಳದ ಬಗ್ಗೆ ಇತ್ತು ಆಸಕ್ತಿ, ಆದರೆ ಅದನ್ನು ತುಂಬ ಅತಿರೇಕಕ್ಕೆ ಬೆಳೆಸಿಕೊಂಡು ಹೋಗುವಂಥದ್ದಲ್ಲ. ಕಾವ್ಯಕ್ಕೆ ಕಲ್ಪನೆಗೆ ಎಡೆ ಇರಬೇಕು, ಜೊತೆಗೆ ನಮ್ಮ ಪರಿಸರದ ಒಂದು ವಾಸ್ತವವೂ ಅಲ್ಲಿರಬೇಕು ಅಂತ ಗೊತ್ತಾಗುತ್ತೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ಅವರಿಗಿದ್ದ ಕುತೂಹಲ 3 ಸಂಗತಿಗಳಲ್ಲಿ. ಅದು ಏನಂದರೆ ಜಲಾಕರಗಳು, ವನಗಳು, ಪರ್ವತಗಳು. ಇವುಗಳಲ್ಲಿ ತುಂಬ ಹೆಚ್ಚಿನ ಆಸಕ್ತಿ. ಬೇರೆ ಯಾವ ದೇಶದ ಸಂಸ್ಕೃತಿಯಲ್ಲಿಯೂ ಇಷ್ಟರ ಮಟ್ಟಿಗೆ ಕಾಡುಗಳ ಬಗ್ಗೆ, ನದಿಗಳ ಬಗ್ಗೆ, ಗುಡ್ಡಗಾಡುಗಳ ಬಗ್ಗೆ ಆಸ್ಥವಿಸಿದ್ದನ್ನು ಕಾಣೋಲ್ಲ. ನಗರಗಳು ಬಂದರೂ ಕೂಡ ಅಲ್ಲಿಯ ಜನಜೀವನ, ಜನಸಂತತಿಯ ವೈವಿಧ್ಯ, ಬುಡಕಟ್ಟುಗಳ ವೈವಿಧ್ಯ, ಇವುಗಳನ್ನು ಕುರಿತು ಅವರು ಪುಳಿಂದರಿರ್ಬೋದು, ಬರ್ಬರಿರ್ಬೋದು, ಕಿರಾತರಿರ್ಬೋದು, ಯವನರಿರ್ಬೋದು, ಎಲ್ಲರ ಬಗ್ಗೆ ಕೂಡ ಹೇಳ್ತಾರೆ. ಅದು ಕಾಣುವಂಥ ವಿಶೇಷ ಅಂತ ನನಗನ್ಸುತ್ತೆ. ಆಮೇಲೆ ನಾವಿಲ್ಲಿ ಕಾಣುವಂಥದ್ದು ಮತ್ತು ತುಂಬ ವ್ಯಾಪಕವಾಗಿ ಶ್ರಾದ್ದಕಲ್ಪದ ಬಗ್ಗೆ ಕಾಣ್ತೀವಿ. ಮಹಾಭಾರತದಂಥ ಇತಿಹಾಸದಲ್ಲಿಯೇ ಅನುಶಾಸನ ಪರ್ವದ ಸುಮಾರು ಭಾಗ ಶ್ರಾದ್ದಕಲ್ಪಕ್ಕೆ, ದಾನಕ್ಕೆ ಸಂಬಂಧಪಟ್ಟದ್ದಾಗಿದೆ. ದಾನ ಮತ್ತು ಶ್ರಾದ್ದ ಜೊತೆಯಾಗಿ ಹೋಗುವುದನ್ನು ಕಾಣ್ತೀವಿ. ಶ್ರಾದ್ದವನ್ನು ಪಿತೃಯಜ್ಞ ಅಂತ ಕರೆದರೆ ಯಾವುದೇ ಯಜ್ಞದ ಅಂಗವಾಗಿ ಬರುವಂಥ ದಾನ ಅಲ್ಲಿ ಕಾಣಿಸುತ್ತೆ. ಮತ್ತು ನಮ್ಮ ಪರಂಪರೆಯಲ್ಲಿದ್ದಂತೆ ಪಿತೃಪೂಜನೆ ಬೇರೆ ಇನ್ಯಾವ ಪರಂಪರೆಯಲ್ಲೂ ಇಷ್ಟು ವಿವರವಾದ, ಇಷ್ಟು ಅಗಾಧವಾದ ವಾಂಗ್ಮಯ ಆಗಲಿಲ್ಲ. ದಿಟವೇ ಯಾವ ಜನಾಂಗದಲ್ಲಿ ಕೂಡ ಪಿತೃಗಳನ್ನು
ಯಾರು ನಮ್ಮಿಂದ ದೂರವಾದಂಥ ಜೀವರಿದ್ದಾರೆ ಅವರುಗಳನ್ನು ಗೌರವಿಸುವಂಥದ್ದು ಉಂಟು. ಅದು ಎಂಥೆಂಥ ಆದಿವಾಸಿಗಳಲ್ಲೂ ಇದೆ. ಈಗ ಹ್ಯಾಲೋವಿನ್ಸ್ ಡೇ ಅಂತ ಅಮೆರಿಕಾದಲ್ಲಿ ಮಾಡುವಂಥದ್ದು ಅಲ್ಲಿ ಸ್ಥಳೀಯರ ಸಂಸ್ಕೃತಿಯಿಂದ ಬಂದದ್ದು. ಅದೆಲ್ಲ ಕೂಡ ಭೂತಗಳ ದಿವಸ ಅಂದರೆ ಭೂತ ಅಂದರೆ ಆಗಿ ಹೋದದ್ದು ಅಂತ ತಾನೆ. ಭೂ ಅನ್ನುವ ಧಾತುವಿನ ಭೂತ ಕೃದಂತ ರೂಪ ಅದು ಭೂತ ಅಂತಾದದ್ದು. ಹಾಗಾಗಿ ಭೂತ ಅನ್ನುವುದೇನೆ ಆಗಿ ಹೋದದ್ದು ಅನ್ನುವುದನ್ನು ತೋರಿಸುವುದರಿಂದ ಭೂತ ದೆವ್ವ ಅಂತ ನಾವೇನು ಹೆದರ್ಕೊಳ್ಬೇಕಾಗಿಲ್ಲ. ದೆವ್ವ ಅನ್ನುವ ಶಬ್ದ ವಸ್ತುತಃ ದೈವ ಅನ್ನುವ ಶಬ್ದದಿಂದ ಬಂದದ್ದು. ದಕ್ಷಿಣ ಕನ್ನಡದಲ್ಲಿ ದೈವಗಳು ಅಂತಲೇ ಕರೀತಾರೆ. ಭೂತಾರಾಧನೆ ಎನ್ನುವುದನ್ನು ದೈವಗಳು ಅಂತಲೇ ಅಂತಾರೆ. ಅಂದರೆ ನಮ್ಮ ಪಿತೃಗಳೇ ನಮಗೆ ದೈವಗಳು, ಪಿತೃದೇವತೆಗಳು, ಪಿತೃಲೋಕ ಅಂತೆಲ್ಲ ಹೇಳುವುದು ಉಂಟಲ್ವ. ಅದು ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಗೌರವಾರ್ಹವಾಗಿಯೇ ಇರುವಂಥದ್ದು. ಮತ್ತು ನಮ್ಮಿಂದ ಅಗಲಿ ಹೋದವರೆಲ್ಲ ದೇವತೆಗಳಾಗ್ತಾರೆ, ಆರಾಧ್ಯರಾಗ್ತಾರೆ, ಗೌರವನೀಯರಾಗ್ತಾರೆ, ಸ್ಮರಣೀಯರಾಗ್ತಾರೆ, ಸಂಕೀರ್ತನೀಯರಾಗ್ತಾರೆ ಅನ್ನೋದ್ರೊಳಗೆಲ್ಲ ನಾವು ಕಾಣುವುದು ಇದೇ ಈ ಮೌಲ್ಯವನ್ನೇ. ಆಮೇಲೆ ಇನ್ನೊಂದು ಏನಂತಂದರೆ, ನಾವು ಕಾಣುವಂಥದ್ದು ನಮ್ಮ ಪರಂಪರೆಯಲ್ಲಿ ಅವರಿಗೆ ವ್ಯವಸ್ಥಿತವಾಗಿ ಮಾಡುವ ಆರಾಧನೆ ಯಾವೆಲ್ಲ ಹಂತದ್ದಾಗಿದೆ ಅಂತ. ಕಾರಣ ಇಷ್ಟೇ, ಒಂದು ವಿಷಯದಲ್ಲಿ ಶ್ರದ್ಧೆ ಬಂತು, ಆ ಶ್ರದ್ಧೆಯನ್ನು ವ್ಯಕ್ತೀಕರಣ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು. ಹಾಗೆ ಮಾಡಿದ್ದು ಅವರಿಗೆ ತಲುಪಿದೆ ಅಂತ ಆಗಬೇಕು ಅಂದರೆ ಒಂದು ವಿಸ್ತಾರವಾದ ವ್ಯವಸ್ಥೆ ಬೇಕಾಗುತ್ತೆ. ಹಾಗಲ್ಲದೆ ನಮಗೆ ಖಾತರಿ ಆಗುವುದೇ ಇಲ್ಲ. ನಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು ಅಂದರೆ ಹಾಗೆ ಯಾರೋ ಮನೆಗೆ ಹೋಗ್ತೀವಿ, ಬಡಿಸ್ತಾರೆ, ಬಡಿಸೋರಿಗೆ ಇವರು ಚೆನ್ನಾಗಿ ಉಂಡಿದ್ದಾರೆ ಅಂತ ತೃಪ್ತಿ ಆಗಬೇಕು ಅಂದರೆ ಎಲೆಯಲ್ಲಿ ಚೆಲ್ಲುವಷ್ಟಾಗಬೇಕು ಅಂತ. ತುಂಬ ಒಳ್ಳೆಯದಲ್ಲವಾದರೂ ಬಡಿಸಿದವ್ರಿಗೆ ತೃಪ್ತಿ ಕಾಣಬೇಕಲ್ವ, ಆ ರೀತಿಯಾದದ್ದು. ಅಂದರೆ ನಾವು ಒಂದು ಸ್ವಲ್ಪ ಓವರ್ ಡೂಯಿಂಗ್ ಮಾಡ್ತೀವಿ, ಹೆಚ್ಚು ಮಾಡಬೇಕಾಗತ್ತೆ. ಒಬ್ಬರನ್ನು ಮೆಚ್ಚುವಲ್ಲಿ ಅಷ್ಟೇ, ಒಬ್ಬರನ್ನು ಬೈಯುವಲ್ಲಿ ಅಷ್ಟೇ. ಅಂದರೆ ಸ್ತುತಿ ನಿಂದೆ ಎರಡೂ ಕೂಡ ಅತಿಶಯವನ್ನು ಒಳಗೊಂಡಿರುತ್ತೆ. ಇಡೀ ಸಾಹಿತ್ಯವೇ ಅತಿಶಯ ಅಲ್ವೇ. ಎಕ್ಸಾಜರೇಟ್ ಮಾಡದೆ ಏನೂ ಆಗುವಂಥದ್ದಲ್ಲ. ಇದ್ದದ್ದನ್ನು ಇದ್ದಂತೆ ಹೇಳಿದ್ರೆ ಏನು ಪ್ರಯೋಜನ? ಅದಕ್ಕೇನಾದರೂ ಹೆಚ್ಚಿನದನ್ನು ಸೇರಿಸಬೇಕು. ವಿನೋತ್ಕರ್ಷಾಪಕರ್ಷಾಭ್ಯಂ ಸ್ವದಂತೇರ್ಥಾನ ಜಾತುಚಿತ್ ಅಂತ ಮಹಿಮಭಟ್ಟ ಹೇಳ್ತಾನೆ. ಉತ್ಕರ್ಷ ಅಪಕರ್ಷ ಮಾಡದೆ, ಅಂದರೆ ಅದನ್ನು ಹೆಚ್ಚಳ ಮಾಡದೆ, ಕುಗ್ಗಿಸದೆ, ಯಾವ ರೀತಿಯಲ್ಲಿಯೂ ಸ್ವಾರಸ್ಯ ಬರುವುದಿಲ್ಲ ಸಂದರ್ಭಕ್ಕೆ ಅಂತ. ಈಗ ಯಾರದೋ ಮೀಸೆ ಚೆನ್ನಾಗಿ ತೋರ್ತಾ ಇಲ್ಲ, ಉದ್ದಕ್ಕೆ ಬೆಳೆಸಿದ್ದಾರೆ ಅಂದರೆ ಜಿರಳೆ ಮೀಸೆ ಇದ್ದಂತೆ ಇದೆ ಅಂತ ಅನ್ನಬೇಕು, ಇಲಿ ಮೀಸೆ ಇದ್ದಂತೆ ಇದೆ ಅಂತ ಅನ್ನಬೇಕು. ಹಾಗಲ್ಲದೆ ಅದು ತುಂಬ ಅದ್ಭುತವಾಗಿತ್ತು, ವಿಶೇಷವಾಗಿತ್ತು ಅಂತಂದರೆ ನೋಡಿ ಯಾವ ತರಹ ಗಲ್ಲಿ ಮೀಸೆ ಹುರಿ ಕಟ್ಟಿ ಮೀಸೆ ಬಿಟ್ಟಿದ್ದ, ಅದರ ಮೇಲೆ ನಿಂಬೆಹಣ್ಣು ಕುಣಿಸಿ ಕೂಡಿಸಬಹುದಾಗಿತ್ತು ಅಂತ ಹೀಗೆಲ್ಲ ಹೇಳುವಂಥ ಪ್ರಶಂಸೆ ಬರುತ್ತೆ. ಕುವೆಂಪು ಅವರು ರಾಮಾಯಣ ದರ್ಶನದಲ್ಲಿ ಇಂದ್ರಜಿತ್ತಿನ ಮೀಸೆಯನ್ನು ವರ್ಣನೆ ಮಾಡ್ತಾ ಅದು 2 ಚುರಿಕೆಗಳನ್ನು, ಡ್ಯಾಗರ್ಸನ್ನು ಬಾಯಿಯ ಮೇಲೆ ಇಟ್ಟಂತೆ ಇತ್ತು. ನಾಲಿಗೆ ಹೇಗೆ ಆಡುತ್ತೆ ಅನ್ನೋದರ ಸೂಚನೆ ಆ ಮೀಸೆಯಿಂದ, ಕೆಮ್ಮೀಸೆಯಿಂದ ಗೊತ್ತಾಗ್ತಾ ಇತ್ತು ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ಒಂದು ಖಡ್ಗ ಯಾವ ಆಕಾರದಲ್ಲಿರುತ್ತೆ ಆ ರೀತಿಯಾದ 2 ಖಡ್ಗಗಳನ್ನು ಹಿಡಿಯಲ್ಲಿ ಕಟ್ಟಿ ತೂಗಿಬಿಟ್ರೆ ಅವನ ಮೀಸೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟಿದ್ವಿ. ಮತ್ತು ಅವನ ಬಾಯಿ ಹತ್ತಿರ ಅಸಂಬದ್ಧದ ಹೇಡಿತನದ ಮಾತುಗಳು ಬರಬಾರದು ಅಂತ ಅವನ ಪ್ರಕೃತಿಯೇ ನಿರ್ಮಿಸಿಕೊಂಡಂಥ 2 ಪೊರಕೆಗಳಂತೆ ಕಾಣಿಸ್ತಾ ಇದ್ವು, ಸಂಮಾರ್ಜನೆಗಳಂತೆ ತೋರ್ತಾ ಇದ್ವು ಅಂತೆಲ್ಲ ಉತ್ಪ್ರೇಕ್ಷಿಸ್ತಾರೆ. ಅದ್ಭುತವಾದ ಕಲ್ಪನೆ, ಮೋಸ್ಟ್ ಒರಿಜಿನಲ್. ಮೀಸೆಯ ಬಗ್ಗೆ ಇಂತಿಂಥ ಕಲ್ಪನೆಯನ್ನು ನಾನಂತೂ ಯಾವ ಕವಿಯಲ್ಲಿಯೂ ಕಂಡಿಲ್ಲ. ಹೀಗೆ ಉತ್ಪ್ರೇಕ್ಷಿತವಾಗಿ ಅತಿಶಯವಾಗಿ ಮಾಡಬೇಕಾಗುತ್ತದೆ. ಈ ಪಿತೃಕಲ್ಪಾದಿಗಳಲ್ಲಿ ಕೂಡ ಅದನ್ನೇ ನಾವು ಕಾಣ್ತೀವಿ. ನಮ್ಮ ಪೂರ್ವಜರಿಗೆ ಸಲ್ಲಿಸುವ ಗೌರವ ವಿಶಿಷ್ಟವಾದ ರೀತಿಯಲ್ಲಿ ಸಲ್ಲಬೇಕು ಅಂತ, ಮತ್ತು ಅದನ್ನು ಲೋಕದಲ್ಲಿ ಕಾಣಿಸಬೇಕು ಅಂತ 10 ಜನಕ್ಕೆ ಕೊಡುವಂಥದ್ದು, 100 ಜನಕ್ಕೆ ವಿತರಣೆ ಮಾಡುವಂಥದ್ದು, ಹಾಗೆ ಮಾಡುವಂಥದ್ದು ಅದನ್ನು ನಾವಿಲ್ಲಿ ಕಾಣುವಂಥದ್ದಾಗಿದೆ. ಜೊತೆಗೆ ಗಯಾ ಮಹಾತ್ಮ್ಯದ ಬಗ್ಗೆ ಕೂಡ ಸಾಕಷ್ಟು ಬರುತ್ತೆ. ಅದು ಪರ್ಯಾಯವಾಗಿ ಪಿತೃಗಳ ಆರಾಧನೆಗೆ ಸಂಬಂಧಪಟ್ಟದ್ದಾಗಿದೆ. ಮುಂದೆ ಅದರೊಂದು ವಿವರ ನೋಡಬಹುದು. ಈ ಮುನ್ನವೇ ನಾವು ಬೇರೆ ಪುರಾಣಗಳಲ್ಲಿ ಕೂಡ ಒಂದು ಸ್ವಲ್ಪ ಕಂಡಿದ್ವಿ. ಮತ್ತು ಈ ವಂಶಾನುಚರಿತ, ಸೂರ್ಯವಂಶ, ಚಂದ್ರವಂಶ ಇವೆರಡೂ ರಾಜವಂಶಕ್ಕೆ ಸಂಬಂಧಪಟ್ಟದ್ದು. ಮತ್ತು ಸಪ್ತರ್ಷಿ ವಂಶ, ಅದರೊಳಗೆ ಅತಿ ವಿಶೇಷವಾದದ್ದು ಕಶ್ಯಪ ಮಹರ್ಷಿಯ ವಂಶ. ಕಶ್ಯಪ ಮಹರ್ಷಿಯ ವಂಶದಲ್ಲಿ ಬಾರದಂತಹ ಜೀವಕೋಟಿಯೇ ಇಲ್ಲ, ಎಲ್ಲದರ ವಿವರಣೆ ಬರುತ್ತೆ. ನಾನು ಈ ಪುರಾಣ ಪರಿಚಯ ಮಾಲಿಕೆಯ ಪ್ರಥಮ ಪರಿಚಯದಲ್ಲಿಯೇ, ಪ್ರಸ್ತಾವನೆಯಲ್ಲಿಯೇ ಅದನ್ನೆಲ್ಲ ಪರಾಮರ್ಶೆ ಮಾಡಿದ್ರಿಂದ ಹೆಚ್ಚು ವಿವರಗಳಿಗೆ ನಾವು ಹೋಗಬೇಕಾಗಿಲ್ಲ. ಮತ್ತು
ಇಲ್ಲಿ ಕಾಣುವಂಥ ಮತ್ತೊಂದೆರಡು ವಿವರಗಳು ಏನಂತಂದರೆ, ಪುರಾಣದ ಪಂಚಲಕ್ಷಣದ ಇನ್ನೆರಡು ಮುಖಗಳಾದ ಸರ್ಗ ಪ್ರತಿಸರ್ಗಗಳು, ಸೃಷ್ಟಿ ಸಂಹಾರ ಅಥವಾ ಸೃಷ್ಟಿ ಅನುಸೃಷ್ಟಿಗಳನ್ನು ಕೂಡ ನಾವು ಚೆನ್ನಾಗಿ ಕಾಣ್ತೀವಿ. ಇರಲಿ, ನಿನ್ನೆ ಈ ದಿವಸ ಸಪ್ತ ಮರುತರ ಬಗ್ಗೆ ಹೇಳಿದ್ದೆ. ವಿಶೇಷವಾಗಿ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಬರುವಂಥ ಕಥೆಯನ್ನು ತೆಗೆದುಕೊಂಡು ಹೇಗೆ ಅದಿತಿಯ ಗರ್ಭ ಸಪ್ತ ಭಾಗವಾಗಿ ವಿದೀರ್ಣವಾಗಿ ಸೀಳಿ ಹೋಯಿತು, ಇಂದ್ರನಿಂದಾಗಿ ಸೀಳಲ್ಪಟ್ಟಿತು. ಅಲ್ಲಿ ನಾವು 7 ಜನ ಮರುತರು, ಮಾರುದ ಅಳಬೇಡಿ ಅನ್ನೋದು ಮಾರುತ ಮರುತ್ ಅಂತ ಆಯಿತು ಅಂತ ನೋಡಿದ್ವಿ. ಬೇರೆ ಪುರಾಣಗಳಲ್ಲಿ, ಉದಾಹರಣೆಗೆ ವಾಯುಪುರಾಣದಲ್ಲಿ ಈ 7 ಮತ್ತೆ 7 ಆಯಿತು ಅಂತ, ಅಂದರೆ ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್ 7 ಸ್ಪ್ಲಿಟ್ಸ್, 7 7 49 ಅಂತ. ಹೀಗಾಗಿ 49 ಗುಂಪುಗಳಾದವು ಅಂತ, 49 ಸಂಖ್ಯೆಯಾಗಿ 7 7 ಗಣಗಳ ಗುಂಪಾಯಿತು ಅಂತ. 7 ಇನ್ ಸ್ಕೋರ್ಸ್ ಆಫ್ 7 ಅಂತ ಸಪ್ತ ಮರುತರು ಆದರು ಅಂತ ಬರುತ್ತೆ. ಆ ಒಂದೊಂದು ಗಣವು ಒಂದೊಂದು ಸ್ಥಾನದಲ್ಲಿ ಇರುವಂಥದ್ದು ಅಂತ. ಮೊದಲನೆಯ ಗಣ ಆವಹ ಅಂತ ಅದರ ಹೆಸರು. ಆ ಆವಹ ಗಣ ಭೂಮಂಡಲದಲ್ಲಿ ಎಲ್ಲ ವಿಶೇಷತಃ ಪವಿತ್ರ ವಸ್ತು ಸಮುದಾಯಗಳಲ್ಲೆಲ್ಲ ಓಡಾಡಿಕೊಂಡಿರುತ್ತೆ ಅಂತ. ಎರಡನೆಯ ಗಣ ಪ್ರವಹ. ಈ ಪ್ರವಹ ಸೂರ್ಯಮಂಡಲದವರೆಗೆ ವಿಸ್ತಾರ ಮಾಡಿಕೊಂಡಿರುತ್ತೆ ಅಂತ. ಮೂರನೆಯದು ಉದ್ವಹ, ಅದು ಚಂದ್ರಮಂಡಲದವರೆಗೂ ವ್ಯಾಪಕವಾಗಿರುತ್ತೆ. ನಾಲ್ಕನೆಯದು ಸುವಹ ಅಂದರೆ ಮರುದ್ಗಣ, ಅದು ನಕ್ಷತ್ರ ಮಂಡಲದವರೆಗೂ ವ್ಯಾಪಕವಾಗಿರುವಂಥದ್ದು. ಐದನೆಯದು ವಿವಹ, ಅದು ಇನ್ನಿತರ ಗ್ರಹಕೋಟಿಯವರೆಗೆ ವಿಸ್ತಾರವಾಗಿರುತ್ತೆ. ಆಮೇಲೆ ಆರನೆಯದು ಪರಾವಹ, ಅದು ಸಪ್ತರ್ಷಿ ಮಂಡಲದವರೆಗೆ ವ್ಯಾಪಕವಾಗಿರುತ್ತೆ. ಏಳನೆಯದು ಕಡೆಯ ಗಣ ಪರಿವಹ, ಅದು ಧ್ರುವಮಂಡಲ ಪರ್ಯಂತವಾಗಿ ವ್ಯಾಪ್ತವಾಗಿರುತ್ತದೆ ಅಂತ. ವೇದದಲ್ಲಿ ಮರುತರನ್ನು ಕುರಿತು ಹೇಳುವಾಗ ಬರುತ್ತೆ, ಅಜ್ಯೇಷ್ಠಾಸೋ ಅಕನಿಷ್ಠಾಸ ಸರ್ವೇ ಸಂಭ್ರಾತರೋ ವಾವೃಧ ಸೌಭಗಾಯ ಅನ್ನುವಲ್ಲಿ ದೊಡ್ಡವರಂತಿಲ್ಲ ಚಿಕ್ಕವರಂತಿಲ್ಲ, ಇವರೆಲ್ಲ ಸೋದರರು, ಅನ್ಯೋನ್ಯವಾಗಿ ಅನ್ಯೋನ್ಯಂ ಅಭಿಹರ್ಯತ ಅಥರ್ವೇದದಲ್ಲಿ ಬರುತ್ತೆ. ಹೇಗೆ ಗೋವು ವತ್ಸಮಿವ ಅಜ್ಞಾ ಅಂತ ಅಲ್ಲಿ ವೇದದ ಉಪಮೆ ಕೂಡ ಬರುತ್ತೆ. ಎಳೆಗರುವನ್ನು ಹಸು ಹೇಗೆ ಪ್ರೀತಿಯಿಂದ ನೋಡಿಕೊಳ್ಳುತ್ತೋ ಹಾಗೆ ಪ್ರತಿಯೊಬ್ಬರೂ ಕೂಡ ಮಾ ಭ್ರಾತ ಭ್ರಾತರಂ ದ್ವಿಕ್ಷಾ ಮಾ ಸ್ವಸಾರ ಮುತಸ್ವಸ, ಅಣ್ಣನನ್ನು ತಮ್ಮ, ತಮ್ಮನನ್ನು ಅಣ್ಣ ದ್ವೇಷಿಸದೇ ಇರಲಿ, ಅಕ್ಕ ತಂಗಿಯರಲ್ಲಿ ತಗಾದೆ ಬರೆದಿರಲಿ, ಅನುವ್ರತಃ ಪಿತುಃ ಪುತ್ರಃ ಮಾತ್ರಾ ಭವತು ಸಮ್ಮನ, ಅಂದರೆ ಪಿತ್ರಾ ಭವತು ಸಮ್ಮನ, ತಂದೆಗೆ ತಕ್ಕ ಮಗನಾಗಿರಲಿ, ಮಗ ತಂದೆಗೆ ವಿಧೇಯನಾಗಿರಲಿ, ಹಾಗೇ ತಾಯಿಗೆ ತಕ್ಕಂತೆ ಮಗಳು ವಿಧೇಯಳಾಗಿರಲಿ ಅನ್ನುವಂಥದ್ದೆಲ್ಲ ವೇದದ ಹಾರೈಕೆ. ಈ ಸಪ್ತಮರುತರು ತುಂಬ ಪ್ರೀತಿಯಿಂದ ಅನ್ಯೋನ್ಯವಾಗಿ ಹಿರಿಯ ಕಿರಿಯ ಮೇಲು ಕೀಳಿನ ಭೇದ ಇಲ್ಲದೆ ಇರ್ತಾರೆ ಎನ್ನುವಂಥದ್ದು. ಈ ರೀತಿ ಈ ಆವಹ ಉದ್ವಹ ಪರಿವಹ ಪರಾವಹ ವಿವಹ ಸುವಹ ಪ್ರವಹ ಮೊದಲಾದ 7 ಗಣಗಳು, ಸಪ್ತ ಮರುದ್ಗಣಗಳು ಬೇರೆ ಬೇರೆ ಸ್ಥಾನಗಳಲ್ಲಿವೆ ಎನ್ನುವಾಗ ಪೃಥ್ವಿಯಿಂದ ಧ್ರುವ ಪರ್ಯಂತವಾಗಿ ನಮ್ಮ ಪುರಾಣ ಪ್ರಪಂಚದ ಒಂದು ಸ್ಥಾನಗಳು ಬೇರೆ ಬೇರೆ ಅಂತ ನಾನು ಹಿಂದೆಯೇ ನಿವೇದಿಸಿದ್ದೆ. ಅಂದರೆ ಧ್ರುವ ಅತ್ಯಂತ ಉನ್ನತವಾದದ್ದು. ಧ್ರುವ ಅದಕ್ಕೆ ತಾನೆ ತನಗಾದ ಅವಮಾನವನ್ನು ನೀಗಿಸಿಕೊಳ್ಳೋಕ್ಕೆ ಯಾರೂ ಅದಕ್ಕಿಂತ ಮೇಲೆ ಹೋಗಲಾಗದ, ಯಾರೂ ಅಲ್ಲಾಡಿಸಲಾಗದ ಸ್ಥಾನ. ಧ್ರುವ ಅಂದರೆ ಶಾಶ್ವತ ಅಂತ ಅರ್ಥ ತಾನೆ. ಅದರಿಂದಲೇ ನಮ್ಮಲ್ಲಿ ಯಾವ ಶುಭ ಸಮಾರಂಭವನ್ನು ಮಾಡುವಾಗ ಧ್ರುವಂತೆ ರಾಜ ವರುಣೋ ಧ್ರುವಂದೇವೋ ಬೃಹಸ್ಪತಿ ಧ್ರುವಂಚ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತ ಧ್ರುವಂ ಅನ್ನುವಲ್ಲಿ ಶಾಶ್ವತತೆ ಎನ್ನುವಂಥ ಆ ಒಂದು ಧ್ರುವಮಂತ್ರ ಅಂತ ಇದನ್ನು ಕರೀತಾರೆ. ಒಂದು ಮಂತ್ರೋಪದೇಶ ಮಾಡುವಾಗಲೂ ಅಷ್ಟೇ ಧ್ರುವವಾಗಿ ಅದು ನಿಲ್ಲಬೇಕು ಅಂತ. ಹೀಗೆ ಹಾಡಿನಲ್ಲಿ ಕೂಡ ಜಯದೇವನ ಗೀತಗೋವಿಂದವನ್ನು ಪರಿಚಯ ಮಾಡಿಕೊಂಡವ್ರಿಗಂತೂ ಸ್ಪಷ್ಟವಾಗಿ ಸುಲಭವಾಗಿ ಗೊತ್ತಾಗುತ್ತೆ. ಅಲ್ಲಿ ಮೊದಲಿಗೆ ಒಂದು ಸೊಲ್ಲು ಇರುತ್ತೆ, ಅದಾದ ಮೇಲೆ ನಿಂದತಿ ಚಂದನ ಮಿಂದು ಕಿರಣಮನು ವಿಂದತಿ ಖೇದಮಧೀರಂ ವ್ಯಾಲ ನಿಲಯ ಮಿಲನೇನ ಗರಲಮಿವ ಕಲಯತಿ ಮಲಯ ಸಮೀರಂ ಸಾವಿರಹೇತವ ದೀನ ಮಾಧವ ಮನಸಿಜ ವಿಶಿಕ ಭಯಾದಿವ ಭಾವನಯ ತ್ವಯಿ ಲೀನ ಅಂತ ಎರಡನೇ ಸೊಲ್ಲು ಮೊದಲನೇ ಸೊಲ್ಲಿಗಿಂತ ಭಿನ್ನವಾಗಿ ಬರುತ್ತೆ. ಅದರ ಪಕ್ಕದಲ್ಲಿ ಧ್ರುವ ಅಂತ ಹಾಕಿರುತ್ತೆ. ಧ್ರುವಪದ, ಧ್ರುವ ಅಂದರೆ ಪರ್ಮನೆಂಟ್, ಮತ್ತು ಅದು ಅಲ್ಲಾಡುವುದಿಲ್ಲ, ಎಲ್ಲ ಕಾಲದಲ್ಲೂ ಇರುತ್ತೆ ಅಂತ. ಅದು ಪಲ್ಲವಿ ಅಂತ ನಾವು ಈಗ ಹೊಸದಾಗಿ ಹೇಳುವಂಥದ್ದು. ಮೊದಲಿದ್ದದ್ದು ಧ್ರುವ ಅಂತಲೇ.
ಅಂದರೆ ಅದು ರಿಪೀಟ್ ಆಗುವಂಥದ್ದು, ರಿಫ್ರೈನ್ ಅಂತ. ಈಗ ನಿಂದತಿ ಚಂದನ ಮಿಂದು ಕಿರಣಮನು ವಿಂದತಿ ಖೇದಮಧೀರಂ ವ್ಯಾಲ ನಿಲಯ ಮಿಲನೇನ ಗರಲಮಿವ ಕಲಯತಿ ಮಲಯ ಸಮೀರಂ ಅಂತ ಹೀಗೆ ಚತುರಶ್ರಗತಿಯ ಆವರ್ತ ಬಂದರೆ ಸಾವಿರ ಹೇತವ ದೀನಾ ದೀನಾ ಅಂತ ಕರ್ಷಣ ಮಾಡ್ಕೊಳ್ಬೇಕು. ಮಾಧವ ಮನಸಿಜ ವಿಷಿಕ ಭಯಾದಿವ ಭಾವನಯಾತ್ವಯಿ ಲೀನಾ ಲೀನಾ ಅಂತ ಹಾಗೆ ಮಾಡ್ಕೊಂಡು ಸಮಕ್ಕೆ ತಗೋಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಪಲ್ಲವಿಯಲ್ಲಿ ಆಕರ್ಷಣೆ ಬರುತ್ತೆ, ಎತ್ತುಗಡೆ ತುಂಬ ಊರ್ಜಸ್ವಲವಾಗುತ್ತೆ. ಅದು ಧ್ರುವಪದ ಅಂತಂದರು. ಅದು ರಿಪೀಟ್ ಆಗುವಂಥದ್ದು. ಸಂಗೀತದಲ್ಲಿ ಹೇಗೋ ನೃತ್ಯದಲ್ಲಿ ಕೂಡ ಧ್ರುವ ಅಂತ ಕರೀತಾರೆ. ಅದೇ ದರು ಅಂತಾಗಿರುವಂಥದ್ದು. ನೃತ್ಯದಲ್ಲಿ ಎಲ್ಲ ಈಗ ಒಂದು ದರು ಅಂತ ಒಂದು ಐಟಮ್ ಮಾಡ್ತಾರೆ. ಆದರೆ ಯಾವ ಪಾತ್ರ ಯಾವಾಗ ಪ್ರವೇಶ ಮಾಡಲಿ, ನಿರ್ಗಮ ಮಾಡಲಿ, ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಭಾವನೆಗಳನ್ನು ತೋಡ್ಕೊಳ್ಳಲಿ, ಅವೆಲ್ಲ ಧ್ರುವ. ಪ್ರಾವೇಶಿಕಿ ಧ್ರುವ, ನೈಷ್ಕ್ರಾಮಿಕಿ ಧ್ರುವ, ಆಕ್ಷೇಪ್ತಿಕಿ ಧ್ರುವ, ಅಂತರಾ ಧ್ರುವ, ಪ್ರಾಸಾದಿಕಿ ಧ್ರುವ ಅಂತ 5 ಬಗೆಯ ಧ್ರುವಗಳನ್ನು ನಾಟ್ಯಶಾಸ್ತ್ರದಲ್ಲಿ ಭರತ ಹೇಳ್ತಾನೆ. ಅಂದರೆ ಇವು ಫಿಕ್ಸ್ಡ್, ಪ್ರತಿಯೊಂದು ಡ್ಯಾನ್ಸಲ್ಲೂ ಇರಲೇಬೇಕಾದಂಥದ್ದು. ಇವುಗಳನ್ನೆಲ್ಲ ಎಲಿಮಿನೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಧ್ರುವ ಅನ್ನೋದು ಆ ರೀತಿಯಾದ ಶಾಶ್ವತ ಸ್ಥಾನ. ಅಲ್ಲಿಂದ ಕೆಳಕ್ಕೆ ಊರ್ಧ್ವಲೋಕಗಳಲ್ಲಿ ತಳಾತಳದಲ್ಲಿರುವುದು ಭೂಮಿ, ಅಧೋಲೋಕಗಳಲ್ಲಿ ಅತ್ಯುನ್ನತವಾಗಿರುವುದು ಭೂಮಿ. ಅಂದರೆ ದೊಡ್ಡವರಿಗೆ ಚಿಕ್ಕದು, ಚಿಕ್ಕವರಿಗೆ ದೊಡ್ಡದು ಅನ್ನುವಂತೆ ಮಧ್ಯದಲ್ಲಿ ಇರುವಂಥದ್ದು ಅಧೋಲೋಕ, ಊರ್ಧ್ವಲೋಕಗಳ ಅಂತರಾಳದಲ್ಲಿ ಇರುವಂಥ ಭೂಮಿ. ವಾಯು ಭೂಮಿಗಿಂತ ಹಗುರವಾದ ಕಾರಣ ಸಪ್ತ ಮರುತರು ವಾಯು ಸಂಬಂಧಿಗಳಾದ ಕಾರಣ ಅಲ್ಲಿಂದ ಮೇಲೆ ಇರ್ತಾರೆ ಅಂತ. ಭೂರ್ಲೋಕ, ಭೌರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಪರ್ಯಂತವಾಗಿ ಇರುವಂಥ ಆ ಒಂದು ಸಪ್ತ ಮರುದ್ಗಣಗಳ ಚಟುವಟಿಕೆಯನ್ನು ಇಲ್ಲಿ ಕಲ್ಪನೆ ಮಾಡಿಕೊಳ್ಳೋದು. ನಾನು ಮೊದಲೇ ಹೇಳಿದ್ದೆ, ನಮ್ಮಲ್ಲಿ ಸೂರ್ಯಮಂಡಲಕ್ಕಿಂತ ಚಂದ್ರಮಂಡಲ ಮೇಲಿದೆ ಅಂತ ಕಲ್ಪನೆ. ಈ ಲೋಕದ ಸೂರ್ಯ ಲೋಕದ ಚಂದ್ರನ ನೋಡಿ ಅಂತಲ್ಲ, ಚಂದ್ರ ತಂಪಾದ ಬೆಳಕು ಕೊಡ್ತಾನೆ. ಅಂದರೆ ರಾಗದ್ವೇಷಗಳನ್ನು ಕಡಿಮೆ ಮಾಡಿಕೊಂಡಂಥ ಜ್ಞಾನ ಅನ್ನುವ ಅರ್ಥದಲ್ಲಿ. ಅದರಿಂದಲೇ ಚಂದ್ರಕಲೆಯನ್ನು ಶಿವ ತಲೆ ಮೇಲೆ ಹಿಡ್ಕೋತಾನೆ, ಅಲ್ಲದೆ ಸೂರ್ಯಕಲೆಯನ್ನಲ್ಲ. ಅಂದರೆ ಸತ್ವೋನ್ನತವಾದದ್ದು ಅಂತ. ಸೂರ್ಯ ಕೆಂಪು ಬಣ್ಣ ರಜೋಗುಣ, ಚಂದ್ರ ಬಿಳಿಯ ಬಣ್ಣ ಸತ್ವಗುಣ ಅಂತ ಆ ಅರ್ಥದಲ್ಲಿ. ಅದರಿಂದ ಆಚೆಗೆ ನಕ್ಷತ್ರ ಲೋಕ, ಅದರಿಂದ ಆಚೆಗೆ ನಾವು ಕಾಣುವುದು ಸಪ್ತರ್ಷಿ ಲೋಕ, ಅದರಿಂದ ಆಚೆಗೆ ನಕ್ಷತ್ರ ಲೋಕದಿಂದ ಆಚೆಗೆ ಗ್ರಹಲೋಕ ಅಂತ. ಇದೇನು ನಕ್ಷತ್ರಗಳಿಗಿಂತ ಆಚೆಗೆ ಗ್ರಹ ಇರೋಕ್ಕೆ ಸಾಧ್ಯವಾ ಅಂತಂದರೆ ಇಲ್ಲಿ ಹಾಗೇನೆ. ಗ್ರಹ ಅಂತಂದರೆ ನಾವು ಯಾವುದು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಅದು ಅತ್ಯಂತ ಮುಖ್ಯವಾದದ್ದು ಅಂತ ತೆಗೆದುಕೊಳ್ತೀವಿ. ಹಾಗಾಗಿ ಸಪ್ತರ್ಷಿಗಳ ಆಚೆ ದೇವತೆಗಳಾಗಿ ನಿಂತಂಥ ನಮ್ಮ ಮೇಲೆ ಪರಿಣಾಮ ಬೀರುವಂಥ ಗ್ರಹಗಳು ಅಂತ ಮಾಡಿಕೊಂಡದ್ದು. ಅದಾದ ಮೇಲೆ ನಾವು ಗ್ರಹಗಳಾದ ಮೇಲೆ ಸಪ್ತರ್ಷಿಗಳು ಸೃಷ್ಟಿಗೆ ಸಹಕಾರಿಗಳಾಗ್ತಾರೆ ಅಂತ. ನಕ್ಷತ್ರ ಮಂಡಲ ಆದಮೇಲೆ ಗ್ರಹಮಂಡಲ ಅಂತ ಮಾಡಿಕೊಂಡಿದ್ದಕ್ಕೆ ಕಾರಣ ಇಷ್ಟೇ. ಗ್ರಹಗಳು ನಕ್ಷತ್ರಗಳಿಗಿಂತ ಕೆಳಗೆ ಬರುವಾದರೂ ಕೂಡ ನಮ್ಮ ಮೇಲೆ ಪ್ರಭಾವ ಬೀರುವಲ್ಲಿ ಗ್ರಹಗಳಿಗಿರುವಂಥ ಶಕ್ತಿ ನಕ್ಷತ್ರಗಳಿಗಿಲ್ಲ ಅನ್ನುವುದಕ್ಕೆ. ಅಂದರೆ ಹತ್ತಿರ ಅನ್ನುವುದು ಫಿಸಿಕಲ್ ಡಿಸ್ಟೆನ್ಸ್ ಅಂತ ಸೈನ್ಸ್ ನೋಡಿಕೊಂಡು ಲೋಯರ್ ಅಂತ ಮಾಡಿದೆ, ಇಲ್ಲಿ ಇನ್ಫ್ಲೂಯೆನ್ಸ್ ಪರಿಣಾಮ ಪ್ರಭಾವ ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಅಂತ ಮಾಡಿರೋದು. ಅಂದರೆ ಇಲ್ಲಿರುವುದು ಪರಿಣಾಮ ರೂಪಿಯಾದದ್ದು, ಇಲ್ಲಿರುವುದು ಅಸ್ತಿತ್ವ ರೂಪಿಯಾದದ್ದು. ವಿಜ್ಞಾನದ್ದು ಅಸ್ತಿತ್ವ ರೂಪಿ, ನಮ್ಮ ಪುರಾಣದ್ದು ಪರಿಣಾಮ ರೂಪಿಯಾದದ್ದು. ಕಲೆಯಲ್ಲಾದರೂ ಅಷ್ಟೇ ಪರಿಣಾಮಕ್ಕೆ ಹೆಚ್ಚಿನ ಬೆಲೆ ಕೊಡ್ತೀವಿ ಅಸ್ತಿತ್ವಕ್ಕಿಂತ. ತುಂಬ ಜನಕ್ಕೆ ರಾಮಾಯಣ ನಡೀದೇ ಇದ್ದರೆ ಓಡಿರ್ಬೋದು, ಯಾಕೆ ಬೇಡ ಅನ್ನಬೇಕು. ಅಥವಾ ಮಹಾಭಾರತ ನಡೀತಾ, ಈ ರೀತಿಯಾದಂಥ ಒಂದು ಮೂಲವ್ಯಾಧಿ, ಅದರ ಮೂಲ ಯಾವುದು? ಈ ರೀತಿಯಾದ ಶಂಕೆ, ಆಮಶಂಕೆ. ಆದರೆ ಅದು ಯಾಕೆ ಬೇಕು? ರಾಮಾಯಣ ನಡೀತೋ ಕುಣೀತೋ, ಮಹಾಭಾರತ ನಡೀತೋ ಕೂತ್ಕೊಳ್ತೋ, ಅದೆಲ್ಲ ಬೇಕಾಗಿರುವುದು ನಮ್ಮ ಅಂತರಂಗದಲ್ಲಿ ಒಂದು ಸಂಚಲನ ನಡೆಯುತ್ತಾ ಇಲ್ವಾ? ಭಾವದ ಒಂದು ಅತಿಶಯ ಆಗುತ್ತಾ ಇಲ್ವಾ? ಅದಾದ ಮೇಲೆ ಅದಿದೆ ಅಂತ ಅರ್ಥ. ಹೀಗಾಗಿ ನಮ್ಮ ಪರಂಪರೆ ಪರಿಣಾಮಕ್ಕೆ ಬೆಲೆ ಕೊಡ್ತು. ಆದರೆ ವಾಸ್ತವವಾದಿಯಾದಂಥ ಮೆಟೀರಿಯಲಿಸ್ಟಿಕ್ ಆದ ದೃಷ್ಟಿ, ವಿಶೇಷವಾಗಿ ಇವತ್ತು ವಿಜ್ಞಾನ ತಂತ್ರಜ್ಞಾನಗಳದು, ಅದು ನಮಗೆ ಅತಿಶಯವಾಗಿ ಆಮದಾದದ್ದು ಪಾಶ್ಚಾತ್ಯರಿಂದ. ಅಲ್ಲಿ ಕಾಣುವುದು ಎಲ್ಲದಕ್ಕೂ ಫ್ಯಾಕ್ಚುಯಾಲಿಟಿ, ಅದರ ಬಗ್ಗೆನೇ ಗಮನ ಕೊಡೋದು. ಅದನ್ನು ನಿರಾಕರಿಸೋಲ್ಲ, ಆದರೆ ಅದೇ ಪ್ರಪಂಚದಲ್ಲಿ ಇದ್ದು ಏನು ಮಾಡೋದಕ್ಕೆ ಸಾಧ್ಯ? ಒಮ್ಮೆ ಭಾರತೀಯ ವಿದ್ಯಾಭವನದಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಹೋಮರ್ನ ಇಲಿಯಡ್ ಕಾವ್ಯದ ಬಗ್ಗೆ ಒಂದು ಉಪನ್ಯಾಸ ಯಾರೋ ಒಬ್ಬರು ಪ್ರಸಿದ್ಧರಾದ ಇಂಗ್ಲೀಷ್ ಪ್ರೊಫೆಸರ್ ಅವರು ಬಂದು ಮಾಡಿದ್ರು. ಅಷ್ಟು ಉಪನ್ಯಾಸದ ಕಾಲವೂ ಅವರು ಹೆಚ್ಚು ಹೇಳಿದ್ದೇನೆಂದರೆ,
1000 ಹಡಗುಗಳಲ್ಲಿ ಗ್ರೀಕರು ಹೋಗಿದ್ದು ಹೆಲೆನ್ನಳನ್ನು, ಟ್ರಾಯ್ ನಗರದ ರಾಜಕುಮಾರ ಪ್ಯಾರಿಸ್ ಕದ್ದೊಯ್ದಿದ್ದ ಅವಳನ್ನು ಬಿಡಿಸಿಕೊಂಡು ಬರೋದಕ್ಕೆ ಅಂತ. ಅಗೊಮೆಮ್ನನ್ ಬಂದಿದ್ದ 100 ಹಡಗುಗಳಲ್ಲಿ, ಮತ್ತು ತಿರ್ಗ 10 ಹಡಗುಗಳಲ್ಲಿ ಇವನು ಒದೆಸ್ಯೂಸ್ ಬಂದಿದ್ದ, 90 ಹಡಗುಗಳಲ್ಲಿ ನೆಸ್ತರ್ ಬಂದಿದ್ದ, 50 ಹಡಗುಗಳಲ್ಲಿ ಪಲಮೀಡಿಸ್ ಬಂದಿದ್ದ, 50 ಹಡಗುಗಳಲ್ಲಿ ಡೈಮಿಡಿಸ್ ಬಂದಿದ್ದ, 40 ಹಡಗುಗಳಲ್ಲಿ ಮರ್ಮಿಡಾನ್ ಸೈನ್ಯವನ್ನು ತೆಗೆದುಕೊಂಡು ಅಖಿಲ್ಲೇಸ್ ಬಂದಿದ್ದ. ಹೀಗೆ ಎಲ್ಲರೂ ಯಾರ್ಯಾರು ಬಂದಿದ್ದರು ಅನ್ನುವಂಥ ಒಂದು ವಿವರಣೆಗಳನ್ನೇ ಅವರು ಕೂಲಂಕಷವಾಗಿ ಕೊಟ್ಟರು. ಅಷ್ಟರೊಳಗೆ ಸುಮಾರು ಕಾರ್ಯಕ್ರಮದ ಮುಕ್ಕಾಲು ಸಮಯ ತಿಂದು ಹೋಗಿತ್ತು. ಆ ಮಹಾಕಾವ್ಯದ ಮಹತ್ವ ಏನು ಅನ್ನೋದರ ಬಗ್ಗೆ ಬರಲೇ ಇಲ್ಲ. ಆಗ ಒಬ್ಬರು ನನ್ನ ಜೊತೆಗೆ ಬಂದಿದ್ದಂಥ ಅವರು ಇಂಗ್ಲೀಷ್ ಪ್ರೊಫೆಸರ್, ಸಂಸ್ಕೃತವನ್ನು ಚೆನ್ನಾಗಿ ಬಲ್ಲಂಥವರು, ಪ್ರೊಫೆಸರ್ ಎ ರಾಮರಾವ್ ಅಂತ, ಬಹಳ ರಸಜ್ಞರಾದಂಥವರು, ಅವರಿಗೆ ತೀರ್ಕೊಂಡಿದ್ದಾರೆ. ಅವರು ಒಂದು ವ್ಯಂಗ್ಯವಾದ ಸಂಸ್ಕೃತ ಸುಭಾಷಿತವನ್ನು ಹೇಳಿ, ಕಾಗೆಗೆ ಹಲ್ಲಿದೆಯಾ ಇಲ್ವಾ, ಕಂಬಳಿಯಲ್ಲಿ ಎಷ್ಟು ರೋಮಗಳಿವೆ, ಈ ರೀತಿಯಾದದ್ದೆಲ್ಲ ಕಾಕೆ ಕತಿವಾದಂಥ ಕಂಬಲ್ಯಾಂ ಕತಿರೋಮಾಣಿ, ಇವೆಲ್ಲ ಏಷ ಮೂರ್ಖಸ್ಯ ಚಿಂತನ ಅಂತ, ಇದೆಲ್ಲ ಅವಿವೇಕಿಗಳ ಚಿಂತೆ, ಈ ರೀತಿಯಾಗಿ ಹೋಗುವಂಥದ್ದು ಅಂತ ನನಗೆ ಹೇಳಿಬಿಟ್ಟು, ಬಾಪ ಇನ್ನು ಎದ್ದು ಹೋಗೋಣ ನಾವು, ಇನ್ನಿದ್ರೆ ನಮಗೆ ಹುಚ್ಚಿಡಿಯುತ್ತೆ, ನಮ್ಮ ತಲೆಯಲ್ಲಿ ಹಡಗುಗಳೇ ಚಕ್ರ ಸುತ್ತುತ್ತವೆ ಅಂತ ಕರ್ಕೊಂಡು ಹೋದರು. ಅಂದರೆ ಏನು, ಆ ರೀತಿಯಾದ ವಿವರಗಳು ಶುಷ್ಕ, ಬೇಡವಾದದ್ದು. ವೇದಾಂತ ಇತ್ಯಾದಿಗೆ ಹೋಗೋವರೆಗೂ ಕೂಡ ಬೇರೆ ಬೇರೆ ರಾಶಿ ರಾಶಿ ವಿವರಗಳನ್ನು ಚೆಲ್ಲುವರಿಯುವಂಥದ್ರೊಳಗೆ ಪ್ರಯೋಜನ ಕಡಿಮೆ. ನಮಗೆ ಬೇಕಾದದ್ದು ಸಾರವತ್ತಾದದ್ದು. ತಾವೆಲ್ಲ ಮೆಜೆಸ್ಟಿಕ್ನ ಏರಿಯಾದಲ್ಲಿ ಒಂದು ಆರ್ಕಾಡ್ ಶ್ರೀನಿವಾಸಾಚಾರ್ ರೋಡ್ ಅಂತ ಒಂದು ಕೇಳಿರಬೇಕು. ಬಿ ವಿ ಅಯ್ಯಂಗಾರ್ ರೋಡ್, ಆರ್ಕಾಡ್ ಶ್ರೀನಿವಾಸಾಚಾರ್ ರೋಡ್ ಅಂತೆಲ್ಲ. ಅವರು ಶ್ರೀನಿವಾಸಾಚಾರ್ಯರು ಸಂಗೀತವನ್ನು ಕೇಳೋದಿದ್ದರೆ 3/4 ಗಂಟೆ ಮಾತ್ರ ಕೇಳೋರಂತೆ. ಆ ಸಂಗೀತಗಾರನ ಮನೆಗೆ ಕರೆಸಿಕೊಂಡು, ನನಗಿಂಥ ಕೃತಿ ಬೇಕು, ಅದನ್ನು ನೀವು ಹಾಡಬೇಕು ಅಂತ ಮೊದಲೇ ಅವರು ತಾಕೀತು ಮಾಡೋರಂತೆ. ವಿಶ್ವೇಶ್ವರಯ್ಯನವರು ಹೋಳಿಗೆಯ ಮಧ್ಯಭಾಗದ ಅಂಗೈ ಅಗಲವನ್ನಷ್ಟೇ ತಿಂತಾ ಇದ್ದಿದ್ದು, ಅದನ್ನು ನ್ಯಾಷನಲ್ ಡೆಲಿಕೇಸಿ ಅಂತ ಕರೆಯೋರಂತೆ. ಒಂದು ತುಂಡು ಅಷ್ಟೇ ತಿಂತಾ ಇದ್ದಿದ್ದು. ಹಾಗೆ ಡಿ ವಿ ಜಿಯವರು ಹೇಳ್ತಾರೆ, ರಸಿಕನಿಗೆ ಬೇಕಾಗಿದ್ದು ಒಂದು ಹಂಡೆ ಹಾಲಲ್ಲ, ಒಂದು ನೆಲ್ಲಿಕಾಯಿ ಗಾತ್ರದ, ನಿಂಬೆಕಾಯಿ ಗಾತ್ರದ ಬೆಣ್ಣೆ ಅಂತ ಹೇಳ್ತಾರೆ. ಹಾಗಾಗಿ ಜಿಜ್ಞಾಸುವಾದ ಸಾಧಕನಿಗೆ ತುಂಬ ವಿವರಗಳು ಬೇಕಾಗಿಲ್ಲ. ಆ ಕಾರಣವೇ ನಮ್ಮಲ್ಲಿ ಪರಿಣಾಮ ದೃಷ್ಟಿಯಿಂದ ಹೆಚ್ಚು ಮಾಡಿದ್ದಾರೆ. ನಿಜವೇ ಪುರಾಣಾದಿಗಳಲ್ಲಿ ವಿವರಗಳು ಇವೆ, ಆದರೆ ಆಯಾ ಆಸಕ್ತರಿಗೆ ಆಯಾ ಸಾಕಷ್ಟು ಒಂದು ಮಟ್ಟಕ್ಕೆ ಗ್ರಾಹ್ಯ ಮತ್ತು ಶ್ರದ್ಧೇಯ ಅನ್ನುವಷ್ಟರ ಮಟ್ಟಿಗೆ ವಿವರಗಳನ್ನು ಕೊಡುವಂಥದ್ದಾಗುತ್ತೆ. ಹೀಗೆ ಸಪ್ತ ಮರುತರು ಸಪ್ತ ಸಂಖ್ಯಾಕರಾಗಿ ಜಗತ್ತನ್ನೆಲ್ಲ ವ್ಯಾಪಿಸಿಕೊಂಡು ಕಾಪಾಡ್ತಾರೆ ಅಂತ. ಮೊನ್ನೆ ವಾಮನ ಪುರಾಣದ ಬಗ್ಗೆ ಹೇಳ್ತಾ ಇದ್ದೆ, ಅಲ್ಲಿ ಕೂಡ ಸಪ್ತಮರುತರ ಉಲ್ಲೇಖ ಬರುತ್ತೆ ಅಂತ ತಿಳಿಸಿದ್ದೆ. ಒಂದೊಂದು ಪುರಾಣಗಳಲ್ಲಿ ಒಂದೊಂದು ರೀತಿಯೂ ಇರುತ್ತೆ. ಉದಾಹರಣೆಗೆ ಮಹಿಷಾಸುರ ಮರ್ದಿನಿ, ಚಾಮುಂಡಿ, ಮಹಾದೇವಿ, ಕಾತ್ಯಾಯಿನಿ ಅಂತ ಒಂದು ಕಡೆ ಅದೇ ವಾಮನ ಪುರಾಣ ಹೇಳಿ, ಮತ್ತೊಂದು ಕಡೆ ಸ್ಕಂದ ಮಹಿಷಾಸುರನನ್ನು ಕೊಂದದ್ದು ಅಂತ ಹೇಳೋದುಂಟು. ಬಹಳ ವಿರಳವಾದಂಥದ್ದು ಈ ಥರದ ಸಂದರ್ಭ. ಹಾಗೆ ಅಲ್ಲಿಯೇ 2 ಬಗೆಯ ವಾಮನಾವತಾರ. ದುಂದು ಅನ್ನುವ ಒಬ್ಬ ರಾಕ್ಷಸ, ಅವನು ಹಿರಣ್ಯಾಕ್ಷನ ಮಗ, ಅವನನ್ನು ಮೆಟ್ಟೋದಕ್ಕೆ ಒಮ್ಮೆ ವಾಮನಾವತಾರ ಮಾಡಿದ್ದ, ಮತ್ತೊಮ್ಮೆ ಪ್ರಹ್ಲಾದನ ಮೊಮ್ಮಗ ಅಂದರೆ ವಿರೋಚನನ ಮಗ ಬಲಿಯನ್ನು ಮೆಟ್ಟುವುದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಕೂಡ ಬರುತ್ತೆ. ಹೀಗೆ ಕೆಲವೊಮ್ಮೆ ಪ್ರಕ್ಷೇಪ ರೂಪವಾಗಿಯೋ ವೈವಿಧ್ಯಕ್ಕಾಗಿಯೋ ಈ ಥರದ್ದೆಲ್ಲ ಬರುವುದುಂಟು. ಅದಕ್ಕೆಲ್ಲ ಕಲ್ಪಾಂತರದ ಸಂಗತಿ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ರೋಗ್ರಾಮ್ನ ಪ್ರತಿಯೊಂದು ಸರ್ತಿಯೂ ಹಾಗೇ ಮಾಡೋದಕ್ಕೆ ಸಾಧ್ಯವಾ? ಜೆರಾಕ್ಸ್ ಕಾಪಿ ತರಹ. ಆಗ ಈಗ ಸ್ವಲ್ಪ ಬೋರ್ ಆಗುತ್ತೆ ಅಂತ ವ್ಯತ್ಯಾಸ ಮಾಡುವುದಾಗುತ್ತೆ. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬದಲಾವಣೆ ಮಾಡ್ತೀವಿ. ಹಾಗೆ ಮಾಡದೇ ಇದ್ದರೆ ನಮಗೆ ಆಸಕ್ತಿ ಬರುವಂಥದ್ದಲ್ಲ. ಹಾಗಾಗಿ ಕಲ್ಪಾಂತರದಲ್ಲಿ ಆದಂಥ ಅಷ್ಟೋ ಇಷ್ಟೋ ವೈವಿಧ್ಯಗಳು ಅಂತ ಹೇಳುವುದುಂಟು. ಇರಲಿ, ಸಪ್ತಮರುತರ ಬಗ್ಗೆ ಹೇಳುವಾಗ ಸಪ್ತಾತ್ಮಕ ಅಂತ ಹೇಳಿದ್ನಲ್ಲ, ಈ 7 ಮನುಗಳು ಈಗ ಆಗಿರುವುದು, ಇದು 7ನೇ ಮನುವಿನ ಕಾಲ. ಸ್ವಯಂಭುವ, ಸ್ವಾರೋಚಿಷ, ಔತ್ತಮ, ತಾಮಸ, ರೈವತ, ಚಾಕ್ಷುಷ, ವೈವಸ್ವತ. ವೈವಸ್ವತ 7ನೆಯ ಮನು. ಈ ಒಬ್ಬೊಬ್ಬ ಮನುಗಳ ಕಾಲದಲ್ಲಿ ಬೇರೆ ಬೇರೆ ಜನ ಮರುತರಾಗಿದ್ದರು ಅಂತ ಬರುತ್ತೆ. ಅದು ವಾಮನ ಪುರಾಣದಲ್ಲೇ ಬರುವಂಥ ಒಂದು ವಿವರ. ಪ್ರಿಯವ್ರತ ಅಂತ ಸ್ವಯಂಭೂ ಮನುವಿನ ಮಗ ಇದ್ದ. ಅವನಿಗೆ ಪ್ರಿಯವ್ರತನಿಗೆ ಆದ 7 ಜನ ಮಕ್ಕಳು ಸಪ್ತಮರುತರಾದರು ಅಂತ ಸ್ವಯಂಭುವ ಮನುವಿನ ಕಥೆ. ಆ ಮನ್ವಂತರದಲ್ಲಿ, ಸ್ವಾರೋಚಿಷ ಮನ್ವಂತರದಲ್ಲಿ
ಕ್ರತುಧ್ವಜ ಅನ್ನುವಂಥ ಒಬ್ಬ ಮಹಾರಾಜನ 7 ಜನ ಮಕ್ಕಳು ಅವರು ಬಂದು ಮರುತರಾದರು ಅಂತ. ಔತ್ತಮ 3ನೆಯ ಮನು, ಆತನ ಮನ್ವಂತರದಲ್ಲಿ ವಪುಷ್ಮಾನ್ ಅಂದರೆ ವಪುಷ್ಮಂತ ಅನ್ನುವ ಮಹಾರಾಜನ ಮಕ್ಕಳು ಮರುತರಾದರು ಅಂತ. ಅದಾದ ಮೇಲೆ ತಾಮಸ ಮನ್ವಂತರ, ಅಲ್ಲಿ ಆದಂಥವರು ಋತಧ್ವಜ ಅನ್ನುವ ರಾಜನ ಮಕ್ಕಳು ಅಂತ. ರೈವತ ಮನ್ವಂತರದಲ್ಲಿ ಋಪುಜಿತ್ ಅನ್ನುವ ಮಹಾರಾಜನ ಮಕ್ಕಳಾದರು ಅಂತ. ಚಾಕ್ಷುಷ ಮನ್ವಂತರದಲ್ಲಿ ಮಂಕಿ, ಇಂಗ್ಲೀಷ್ನ ಮಂಕಿ ಅಲ್ಲ, ಸಂಸ್ಕೃತದ ಮಂಕಿ, ಆತನ ಸಂತಾನ 7 ಜನ ಮರುತರಾದರು ಅಂತ. ಮತ್ತು ವೈವಸ್ವತ ಮನ್ವಂತರದಲ್ಲಿ ಈ ಅದಿತಿಯ ಮಕ್ಕಳು ಮರುತರಾದರು ಅಂತ. ಅಂದರೆ ಯಾವುದು ಅದಿತಿಯ ಗರ್ಭ ಭಿನ್ನವಾಯಿತು ಅಂತ. ಕೆಲವು ಪುರಾಣಗಳಲ್ಲಿ 7 ಅಂತ, ವಿಶೇಷವಾಗಿ ಇತಿಹಾಸಗಳಲ್ಲಿ 7 ಅಂತ ಬಂದರೆ, ಕೆಲವೊಂದು ಪುರಾಣಗಳಲ್ಲಿ 7 ಗುಂಪಾಯಿತು ಅಂತ ಹಾಗೆ ಮಾಡಿದ್ದಾರೆ. ಆದರೆ ವೇದದಲ್ಲೆಲ್ಲ ಪ್ರಸಿದ್ಧಿ ಇರುವಂಥದ್ದು ಸಪ್ತ ಅಂತಲೇ ಹೇಳಿಬಿಟ್ಟು ಇರಲಿ. ಈ ಮರುತರನ್ನ ರುದ್ರಗಣದ ಒಂದು ಅನುವರ್ತಿಗಳು ಅಂತಲೂ ಕರೆಯೋದುಂಟು. ವೇದಗಳಲ್ಲಿ ಬಹಳಷ್ಟು ಕಡೆ ರುದ್ರ ವಾಯುವನ್ನು, ರುದ್ರ ಅಗ್ನಿಯನ್ನು ಸಮೀಕರಣ ಮಾಡಿರುವುದು ಕಂಡುಬರುತ್ತದೆ. ಆ ಕಾರಣದಿಂದಲೇ ಕೆಲವೊಂದು ಪುರಾಣಗಳಲ್ಲಿ ಹನುಮಂತನನ್ನು ರುದ್ರಾಂಶ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಏನೇ ಇರಲಿ, ಒಂದಂತೂ ನಿಜ, ಅದೇನು ಭಗವತ್ ಸ್ವರೂಪ ಮತ್ತು ನಮ್ಮ ಶೋಕವನ್ನು, ಮೋಹವನ್ನು ಕತ್ತರಿಸುವಂಥದ್ದು. ವಾಯುವಿನ ಮುಖ್ಯ ಲಕ್ಷಣ ಚೈತನ್ಯ, ಜೈವಿಕ ಭಾವ, ತುಂಬುತನ ತಂದುಕೊಡುವುದು, ಜೊತೆಗೆ ಎಲ್ಲವನ್ನು ಒಣಗಿಸುವುದು, ಯಾವುದನ್ನು ಶೋಷಿಸುವುದು. ಒಣಗಿಸುವುದಕ್ಕೆ ಶೋಷಣ ಅಂತ ಕರೀತಾರೆ. ನಮ್ಮ ವಾಸನೆಗಳನ್ನು, ನಮ್ಮ ಅವಿವೇಕಗಳನ್ನು ಶೋಷಣೆ ಮಾಡುವುದು, ಅಜ್ಞಾನವನ್ನು ಹಾರಿಸಿಬಿಡುವಂಥದ್ದು, ಉದ್ಧೂಲನ ಮಾಡುವುದು, ಉತ್ಪಾಟನ ಮಾಡುವಂಥದ್ದು ಅನ್ನುವಂಥದ್ದು ಇಲ್ಲಿ ಕಾಣುವ ಸ್ವಾರಸ್ಯ. ಇರಲಿ, ಇಲ್ಲಿ ಮತ್ತೆ ಇನ್ನೊಂದು ಕಥೆ ಬರುತ್ತೆ. ಕಶ್ಯಪ ಪ್ರಜಾಪತಿಗಿದ್ದ ಅನೇಕ ಪತ್ನಿಯರಲ್ಲಿ ಒಬ್ಬಳ ಹೆಸರು ಖಶ ಅಂತ. ಅವಳಿಗೆ ಮಕ್ಕಳಿರಲಿಲ್ಲ, ಮಿಕ್ಕವರಿಗೆಲ್ಲ ಮಕ್ಕಳಾದರೂ ತನಗಾಗಲಿಲ್ಲ ಅಂತ ಸಂಕಟ. ಅವಳಿಗಾದರೆ ಬಾಯಿ ತುಂಬ ಒರಟು, ಎಷ್ಟು ಕೆಟ್ಟ ಬಾಯಿ, ಹೊಲೆ ಬಾಯಿ ಅಂತಂದರೆ ಅಸುರ ಮಾತೆಯಾದ, ದೈತ್ಯ ಮಾತೆಯಾದ ಅದಿತಿ ಕೂಡ ಅವಳ ಬಾಯಿಗೆ ಹೆದರ್ಕೋತಾ ಇದ್ಲಂತೆ. ಇವರೆಲ್ಲ ಅಕ್ಕ ತಂಗಿಯರೇ, ದಕ್ಷ ಬ್ರಹ್ಮನ ಮಕ್ಕಳು. ಆದರೆ ಒಬ್ಬೊಬ್ಬರದು ಒಂದೊಂದು ರೀತಿಯಾದ ಸ್ವಭಾವ. ಇವಳು ನಾಲಿಗೆ ಸಿಕ್ಕಾಪಟ್ಟೆ ಹರಿತವಾದಂಥದ್ದು. ಯಾರ ವಾಕ್ಸ್ಥಾನದ ಮೇಲೆ ರಾಹುವಿನ ಮತ್ತು ಮಂಗಳ, ಕುಜನ ಹಾಗೂ ಶನಿ ಮೊದಲಾದ ಗ್ರಹಗಳ ದೃಷ್ಟಿ ಬರುತ್ತೆ, ಅವ್ರ ನಾಲಿಗೆ ಬಹಳ ಹರಿತವಾಗಿರುತ್ತೆ ಅಂತ. ಒಂದು ಮಟ್ಟಿಗೆ ನನ್ನ ನಾಲಿಗೆಯೂ ಅದೇ ರೀತಿಯಾಗಿ ಆಗಿರುವಂಥದ್ದು. ನನ್ನ ವಾಕ್ಸ್ಥಾನಕ್ಕೆ ಕೂಡ ಅಂಗಾರಕನ, ರಾಹುವಿನ, ಶನಿಯ, ಕೇತುವಿನ ಪ್ರಭಾವಗಳು ಉಂಟು. ಏನೋ ಒಂದಷ್ಟು ಗುರುಚಂದ್ರರದು ಪ್ರಭಾವ ಇರೋಕ್ಕೆ ಹೋಗಿ ಗಾಯ ಆದಮೇಲೆ ಉಪ್ಪು ಹಚ್ಚದೆ ಬರ್ನಾಲ್ ಹಚ್ಚುವಂಥದ್ದು, ಆಯಿಂಟ್ಮೆಂಟ್ ಹಚ್ಚುವಂಥ ಸ್ಥಿತಿಗೆ ಬಂದಿದೆ ಅಷ್ಟೇ. ಜ್ಯೋತಿಷದ ಆ ಒಂದು ಸ್ವಾರಸ್ಯಗಳು ವ್ಯಕ್ತಿ ಸ್ವಭಾವಗಳಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುವಂಥದ್ದು ನಾನು ಕಂಡ ಅನುಭವದಿಂದ ಹೇಳೋದು. ಇರಲಿ, ಆ ಖಶ ಅನ್ನುವಳಿಗೆ ಅಷ್ಟು ಕಠೋರವಾದ ಖರ ವಾಕು, ಖರ ಅಂದರೆ ಕ್ರೂರವಾದಂಥ ತೀಕ್ಷ್ಣವಾದ ವಾಕು. ಅವಳಿಗೆ ಮಕ್ಕಳಿಲ್ಲ. ಅದರಿಂದ ಅವಳಿಗೆ ಒಂದು ಸ್ವಲ್ಪ ಸಂಕಟವಾಯಿತು. ಖಶಾದೇವಿ ಬಂದು ಕಶ್ಯಪನನ್ನು ಕೇಳ್ತಾಳೆ, ನನಗೆ ಸಂತಾನವಿಲ್ಲ, ನನ್ನ ಸೋದರಿಯರು ಸವತಿಯರಾಗಿದ್ದಾರೆ, ಈಗ ಅಸಂಖ್ಯ ಸಂತಾನ, ಪಕ್ಷಿಗಳೆಲ್ಲ ವಿನುತೆಯ ಸಂತಾನ, ಎಲ್ಲ ಗೋವುಗಳು ಮೊದಲಾದಂಥ ಪ್ರಾಣಿಗಳೆಲ್ಲವೂ ಕೂಡ ಸುರಭಿಯ ಸಂತಾನ, ಇನ್ನು ರಾಕ್ಷಸರೆಲ್ಲ, ದೈತ್ಯರೆಲ್ಲ ದ್ವಿತೀಯ ಸಂತಾನ, ಕಾಲಕೇಯ, ನಿವಾತ ಕವಚ ಇತ್ಯಾದಿಗಳು ಮತ್ತೊಬ್ಬರ ಸಂತಾನ, ಧನುವಿನ ಸಂತಾನ, ದಾನವರು, ದೇವತೆಗಳೆಲ್ಲ ಅದ್ವಿತೀಯ ಸಂತಾನ. ಹೀಗೆ ಇವರೆಲ್ಲರೂ ಕೂಡ ಅತಿಶಯವಾಗಿ ಮೆರೀತಾ ಇದ್ದಾರೆ. ಕದ್ರುವಿನ ಸಂತಾನ, ಸರ್ಪಗಳಾಗಿವೆ, ಈ ಥರದ್ದೆಲ್ಲ ಉಂಟು. ನನಗೇನೂ ಇಲ್ಲ, ಅವ್ರ ಮುಂದೆ ನಾನು ಅಗ್ಗವಾಗಿಬಿಡ್ತೀನಿ, ನನ್ನನ್ನು ಅವರು ಬಾಯಿ ಬಡಿದು ಬಿಡ್ತಾರೆ ಅಂತ. ನಿನಗೆ ಆ ಸಂತಾನವಾಗುತ್ತೆ ಅಂತ ಆತ ಹೇಳ್ತಾನೆ. ಆಗ ಅವಳು ಅಸುರ ಸಂಧ್ಯಾ ವೇಳೆಯಲ್ಲಿ ಮಕ್ಕಳನ್ನು ಹೆರ್ತಾಳೆ. ಆ ಇಬ್ಬರು ಮಕ್ಕಳನ್ನು ಹೆತ್ತಾಗ ಆ ಇಬ್ಬರೂ ಘೋರಾಕಾರರಾಗಿರ್ತಾರೆ, ಕಠೋರವಾಗಿರ್ತಾರೆ. ವಿಕಾರವಾದಂಥ ಮನಸ್ಸು, ವಿಕಾರವಾದಂಥ ಮಾತು, ವಿಕಾರವಾದಂಥ ಶರೀರ, ತ್ರಿಕರಣಗಳೂ ಭಯಾನಕವಾಗಿರುತ್ತವೆ. ಹಸಿವು ಅಂತ ಹುಟ್ಟಿದ ತಕ್ಷಣವೇ ತಾಯಿನ ತಿನ್ನೋದಕ್ಕೆ ಹೋಗ್ತಾರೆ. ತಂದೆ ಬಂದ ತಕ್ಷಣ ತಮ್ಮ ರೂಪವನ್ನು ಮಾರ್ಪಡಿಸಿಕೊಂಡು ತೆಪ್ಪಗಾಗ್ಬಿಡ್ತಾರೆ. ಆಗ ಇವಳು ಹೇಳ್ತಾಳೆ, ಎಂಥ ಮಕ್ಕಳು ನನಗೆ, ನನ್ನನ್ನೇ ತಿನ್ನುವಂಥವರಾದರಲ್ಲ. ಅಂದರೆ ನಿನ್ನ ಬಾಯಿಗೆ ತಕ್ಕಂತೆ ನಿನ್ನ ಮಕ್ಕಳು, ಹಾಗಾಗಿ ನಾವು ನಮ್ಮ ಮೇಲೆ ನಿಯಂತ್ರಣವನ್ನು ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಸಂತಾನದಲ್ಲಿ ತಾಯಿಯ ಪಾತ್ರ ಹೆಚ್ಚು,
ತಾಯಿಯನ್ನೇ ಮಕ್ಕಳು ಹೆಚ್ಚಾಗಿ ಹೋಲುವುದಲ್ಲದೆ ತಂದೆಯನ್ನ ಅಲ್ಲ. ಅದರಿಂದ ತಾಯಿಗೆ ತುಂಬ ಬಾಧ್ಯತೆ, ವಿವೇಕ ಇರಬೇಕು ಅಂತ ಹೇಳುವುದು. ಇದು ಆಧುನಿಕ ವೈಜ್ಞಾನಿಕ ದೃಷ್ಟಿಯಿಂದಲೂ ಒಂದು ಸ್ವಲ್ಪ ಸ್ವಾರಸ್ಯಕಾರಿಯಾಗಿದೆ. ಅದಕ್ಕೆ ಈ ಉಪಕಥೆಯನ್ನು ತೆಗೆದುಕೊಂಡದ್ದು. ನಮಗೆ ಇವತ್ತು ಗೊತ್ತಿದೆ ಜೆನೆಟಿಕ್ಸಲ್ಲಿ ಎಲ್ಲ ಏನು ಅಂತ, ಹೆರಿಡಿಟ್ರಿ ಜೆನೆಟಿಕ್ಸು ಇದರೊಳಗೆಲ್ಲ XX ಕ್ರೋಮೋಸೋಮ್ಸ್ ಅದು ಸ್ತ್ರೀತ್ವದ, XY ಕ್ರೋಮೋಸೋಮ್ಸ್ ಪುಂಸ್ತ್ವದ ಸಂಕೇತ. ಅಂದರೆ ಎರಡೂ ಕಡೆಯೂ ಎಕ್ಸ್ ಇದೆ. ಅಂದರೆ ತಾಯಿಯಲ್ಲಿ XX ಕ್ರೋಮೋಸೋಮ್ಸೇ ಇರುವುದು, ತಂದೆಯಲ್ಲಿ XY ಕ್ರೋಮೋಸೋಮ್ ಇರೋದು. ಗಂಡಾಗಲಿ ಹೆಣ್ಣಾಗಲಿ ತಾಯಿಯದು ಬಂದೇ ಬರುತ್ತೆ. ಆದರೆ ಗಂಡಾದಲ್ಲಿ ಮಾತ್ರ ತಂದೆಯದು ಬರುತ್ತೆ. ಅಂದರೆ ತಾಯಿತನದ ಭಾವ ಹೆಚ್ಚು ಗಾಢವಾಗಿ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಆ ಥರ ಕಂಡಾಗ ಮಕ್ಕಳನ್ನು ಬೆಳೆಸೋದ್ರೊಳಗೆ ತಂದೆಯ ಪಾಲಿಗಿಂತ ತಾಯಿಯ ಪಾಲೇ ತುಂಬ ವಿಶೇಷವಾದದ್ದು ಅಂತ. ಅದರಿಂದಲೇ ಹೇಳೋದುಂಟು, ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ತಾಯಿ ಸಾಯಬಾರ್ದು ಮತ್ತು ಬೆಳೆಯುತ್ತಾ ತಂದೆ ಸಾಯಬಾರ್ದು ಅಂತ. ಸಾಮಾನ್ಯ ಅವರು ಒಂದು 15 ವರ್ಷ ಹಾಗಾಗ್ತಿದ್ದಂತೆ ಅವರಿಗೆ ಓದು ಮೊದಲಾದಂಥ ಬಾಧ್ಯತೆಗಳಿಗೆ ಹೆಚ್ಚಿನ ಸವಲತ್ತು ಬೇಕಾಗುತ್ತೆ ಮತ್ತು ಅವ್ರನ್ನ ಅಂಕೆಯಲ್ಲಿಡೋದಕ್ಕೂ ತಂದೆ ಬೇಕಾಗ್ತಾನೆ, ಈ ಥರದ್ದು ಅಂತ. ಏನೇ ಇರಲಿ, ನಮಗಿಲ್ಲಿ ಕಾಣಿಸುವುದು ತಾಯ್ತನದ ಪ್ರಭಾವ ದೊಡ್ಡದು ಅಂತ ಲೋಕದಲ್ಲಿ ಎಲ್ಲ ಕಡೆ ಕಂಡಿದ್ದೀವಿ. ಅದು ಏಕೆ? ಈ ಸ್ತನಿಗಳು ಅಂತ ಮ್ಯಾಮೆಲ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಏವಿಯಸ್ ಅಂತ ಯಾವ ಒಂದು ಕ್ಲಾಸ್ ಉಂಟು, ವಂಶಯದು ಯಾವುದೊಂದು ಪ್ರವಿಭಾಗ ಉಂಟು, ಅಲ್ಲಿ ಪಕ್ಷಿಗಳ ಸಂತತಿಯಲ್ಲಿ ಮತ್ತು ನಮ್ಮ ಈ ಯಾವುದು ಸ್ತನಿಗಳು ಮ್ಯಾಮೆಲ್ಸ್ ಅನ್ನುವಂಥ ಪ್ರಾಣಿ ಸಂತತಿಯಲ್ಲಿ ಗೊತ್ತಾಗುತ್ತೆ ತಾಯಿದೇ ಹೆಚ್ಚು ಬಾಧ್ಯತೆ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ, ಒಂದು ಮಂಗ ಇರಬಹುದು, ಬೆಕ್ಕಿರಬಹುದು, ಅಲ್ಲಿಂದ ಆರಂಭಿಸಿ ಒಂದು ಜಿಂಕೆ, ಹಸು ಎಲ್ಲ ತಾಯಿಯೇ ಮಗುವನ್ನು ನೋಡಿಕೊಳ್ಳುವುದು, ತಾಯಿಯೇ ಮರಿಯನ್ನು ಬೆಳೆಸುವಂಥದ್ದು ಅಂತಂದಾಗ ತುಂಬ ಜವಾಬ್ದಾರಿ ಇರುವಂಥದ್ದು ಅಂತ. ಆದರೆ ಈ ಕಾಲದಲ್ಲಿ ತಾಯ್ತನಕ್ಕೆ ಹಿಂಜರಿತಾ ಇದ್ದಾರೆ. ಇನ್ನು ತಾಯ್ತನದ ಜವಾಬ್ದಾರಿಯ ಮಾತಿರಲಿ. ಈ ಥರ ಆದಾಗ ಗತಿ ಏನು? ದೊಡ್ಡ ಅಪಾಯ ಕಾದಿದೆ ಮನುಕುಲಕ್ಕೆ ಅಂತ ಅನಿಸುತ್ತೆ. ಹೀಗಿರುವಂಥ ಕಥೆಗಳು ಬರುತ್ತೆ. ಆಮೇಲೆ ನಾವು ಇಲ್ಲಿ ಕಾಣುವಂಥ ಮತ್ತು ಒಂದು ಕಥೆ ಎಷ್ಟು ವೈವಿಧ್ಯ ಬರುತ್ತೆ ಅಂದರೆ, ನಿನ್ನೆ ಯಾಜ್ಞವಲ್ಕ್ಯರ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇಲ್ಲಿ ಇನ್ನೊಂದು ರೀತಿಯಾದಂಥ ಒಂದು ಕಥೆಯೂ ಬರುತ್ತೆ ಯಾಜ್ಞವಲ್ಕ್ಯರಿಗೆ ಸಂಬಂಧಪಟ್ಟಂತೆ. ಹಿಂದೊಮ್ಮೆ ದೇವತೆಗಳು, ಋಷಿಗಳು ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಭೂಮಿ ಮೇಲೆ ಓಡಾಡ್ತಾ ಇರುವಂಥ ಕಾಲದಲ್ಲಿ ಯಾರು ಕೇವಲ ಅತ್ಯಲ್ಪ ಕಾಲದಲ್ಲಿ ಅಂತಂದರೆ 7 ದಿವಸಗಳಲ್ಲಿ ಬ್ರಹ್ಮಲೋಕಕ್ಕೆ ಹೋಗಬೇಕು, ಸತ್ಯಲೋಕಕ್ಕೆ ಹೋಗಬೇಕು, ಯಾರಿಗೆ ಹೋಗುವುದಕ್ಕಾಗೋಲ್ವೋ ಅವರಿಗೆ ಬ್ರಹ್ಮತ್ಯ ದೋಷ ಬರುತ್ತೆ ಅಂತಾಗುತ್ತೆ. ಮತ್ತು ಬ್ರಹ್ಮ ಆ ಪರಿಷತ್ತನ್ನು ಸತ್ಯಲೋಕದಲ್ಲಿ ಮೇರುವಿನ ಶಿಖರದಲ್ಲಿ ಏರ್ಪಾಟು ಮಾಡಿರ್ತಾನೆ. ಎಲ್ಲ ಋಷಿಗಳು ಹೋಗೋದಕ್ಕಾಗುತ್ತೆ, ಆದರೆ ವೈಶಂಪಾಯನರಿಗೆ ಹೋಗೋಕ್ಕಾಗೋಲ್ಲ. ಆಗ ನನಗೆ ಬ್ರಹ್ಮತ್ಯ ದೋಷದಿಂದ ಪರಿಹಾರ ಹೇಗೆ ಅಂತಾದಾಗ ಶಿಷ್ಯನಾದ ಯಾಜ್ಞವಲ್ಕ್ಯ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ನೀನು ಅಹಂಕಾರಿ, ನೀನು ಹೀಗೆಲ್ಲ ಹೇಳಬಾರ್ದು, ಎಷ್ಟೋ ಜನ ಹಿಂದೆ ನಿಂತು ನಮ್ಮ ಕೈನಲ್ಲಿ ಆಗುತ್ತೋ ಇಲ್ಲವಂತ ಯೋಚನೆ ಮಾಡುವಾಗ ನೀನು ಹೇಳದಿಯಲ್ಲ ಅಂತ. ಹಾಗಾಗಿ ವಿದ್ಯೆಯನ್ನು ಕೊಡಬೇಕಾಗಿ ಬಂತು ಅಂತ. ಈ ಥರ ಬಗೆ ಬಗೆಯಾಗಿ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಬರುತ್ತೆ ಈ ಕಾನ್ಫ್ಲಿಕ್ಟ್, ವೈಶಂಪಾಯನ ಮತ್ತು ಯಾಜ್ಞವಲ್ಕ್ಯ. ಇದರ ಹಿಂದೆ ಐತಿಹಾಸಿಕವಾದದ್ದು ಏನು ಅಂದರೆ, ವೈಶಂಪಾಯನ ಮಹರ್ಷಿ ಕೃಷ್ಣ ಯಜುರ್ವೇದದ ಪ್ರವಕ್ತ. ವಕ್ತ ಅಂದರೆ ಹೇಳುವವನು. ವೇದದ ವಕ್ತ ಪರಮಾತ್ಮ ಅಂತಲೇ ನಾವು ಹೇಳ್ತೀವಿ. ಪ್ರವಕ್ತ ಅಂದರೆ ಆಮೇಲೆ ಅದನ್ನು ಪ್ರಚಾರ ಮಾಡುವವರು. ಭಗವಾನ್ ವೇದವ್ಯಾಸರು ಅಖಂಡವಾದ ವೇದವನ್ನು ಯಜ್ಞೀಯವಾದ ಅನುಕೂಲತೆಗೋಸ್ಕರ ಹೋತ್ರಮಂಡಲ, ಉದ್ಗಾತ್ರಮಂಡಲ, ಅಧ್ವರ್ಯುಮಂಡಲ, ಬ್ರಹ್ಮಮಂಡಲ ಅಂತ 4 ವಿಭಾಗ ಮಾಡಿ, ಹೋತೃವೇದ ಅಂತ ಋಗ್ವೇದ, ಅಧ್ವರ್ಯುವೇದ ಅಂತ ಯಜುರ್ವೇದ, ಉದ್ಗಾತ್ರವೇದ ಅಂತ ಸಾಮವೇದ, ಬ್ರಹ್ಮವೇದ ಅಂತ ಅಥರ್ವೇದವನ್ನು ವಿಭಾಗ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತಿದೆ. ಆ 4 ವೇದಗಳನ್ನು ತಮ್ಮ 4 ಜನ ಶಿಷ್ಯರಿಗೆ ಕಲಿಸಿದ್ರು. ಒಬ್ಬರೇ ಎಲ್ಲವನ್ನೂ ಜೀರ್ಣಿಸಿಕೊಳ್ಳಲಾರರು, ಅಥವಾ ಜೀರ್ಣಿಸಿಕೊಂಡರೂ ಕೂಡ ಅದನ್ನು ಗಟ್ಟಿಯಾಗಿ ಒಂದು ಪರಂಪರೆಯಲ್ಲಿ ನಾಟಬೇಕಲ್ವ. ಸ್ಪೆಷಲೈಸೇಷನ್ ಅನ್ನುವುದು ಅನಿವಾರ್ಯ. ಜ್ಞಾನ ವಿಸ್ತಾರವಾಗ್ತಿದ್ದಂತೆ ಹಾಗಾಗುತ್ತೆ. ವ್ಯಾಸರು ಎಷ್ಟೆಷ್ಟೋ ವೇದ ಮಂತ್ರಗಳನ್ನು ಸಂಕಲನ ಮಾಡಿದ್ರು. ಅವರ ತಂದೆ ಪರಾಶರರು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಿದ್ದು ಅಂತ ಗೊತ್ತಾಗುತ್ತೆ. ಯಾಕೆ ವಸಿಷ್ಠರಿಂದಲೇ ಆರಂಭವಾಗಿರಬೇಕು ಈ ಸಂಕಲನ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ವಿಂಗಡಿಸಿ ವಿಭಾಗ ಮಾಡಿದಾಗ ಸಹಜವಾಗಿ
ಫಸ್ಟ್ ಎಡಿಟಿಂಗ್ ಅಲ್ಲಿ ಮಂತ್ರ ಬ್ರಾಹ್ಮಣ ಎರಡೂ ಸೇರಿಕೊಂಡದ್ದು ಕೃಷ್ಣಯಜುರ್ವೇದ ವೈಶಂಪಾಯನರಿಗೆ ಬಂತು. ಇನ್ನು ಮಿಕ್ಕ 3 ವೇದಗಳನ್ನು ಸುಮಂತ, ಪೈಲ, ಜೈಮಿನಿ ಇವರು ತೆಗೆದುಕೊಂಡರು. ಆಗ ಈ ಒಂದು ಸ್ವಾರಸ್ಯ ನಮಗೆ ಏನು ವೈಶಂಪಾಯನರ ಕೃಷ್ಣಯಜುರ್ವೇದ ಒಂದು ವಿಶಿಷ್ಟವಾದ ಪರಂಪರೆಯಾಗಿ ಬಂತು. ಆಗ ಯಾಜ್ಞವಲ್ಕ್ಯರು ಇನ್ನಷ್ಟು ಅದನ್ನು ಸುಕರ ಮಾಡಿದ್ರು, ಇನ್ನಷ್ಟು ಸುಬೋಧ ಮಾಡಿದ್ರು. ಏನದನ್ನು ಮಂತ್ರ ಬ್ರಾಹ್ಮಣಗಳನ್ನು ಇನ್ನಷ್ಟು ವಿಂಗಡಿಸಿ ವಿಭಾಗ ಮಾಡಿ ಕೊಟ್ಟರು. ಅಂದರೆ ಇಟ್ಸ್ ಎ ನೆಕ್ಸ್ಟ್ ವರ್ಷನ್ ಅಂತ ಕರೆಯಬಹುದಾದದ್ದು ಐತಿಹಾಸಿಕವಾಗಿ. ಅಂದರೆ ಒಂದು ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್ ಅಂತಾದರೆ ಇಂಪ್ರೊವೈಸೇಷನ್ ಇರಬೇಕಲ್ಲ. ಹಾಗಾಗಿ ಕೃಷ್ಣಯಜುರ್ವೇದವನ್ನೇ ಇನ್ನಷ್ಟು ಉಜ್ವಲತರಗೊಳಿಸಿದಂಥದ್ದು. ಆ ರೀತಿಯಾಗಿ ಮಾಡಿದಾಗ ಸಾಮಾನ್ಯವಾಗಿ ಮೊದಲಿದ್ದವರಿಗೆ ಸ್ವಲ್ಪ ಮುಜುಗರ ಆಗೇ ಆಗುತ್ತೆ. ನಾವು ಹಳೆಯದನ್ನು, ಆ ವ್ಯವಸ್ಥೆಯನ್ನು ಅನುಸರಿಸ್ಕೊಂಡು ಬರ್ತಾ ಇದ್ವಿ, ಅದನ್ನು ಇವರು ಇಲ್ಲದಂತೆ ಮಾಡಿದ್ರಲ್ಲ ಅಂತ. ಹಾಗಲ್ಲದೆ ಈ ಹಳೆ ವ್ಯವಸ್ಥೆಗಿಂತಲೂ ಉತ್ಕೃಷ್ಟವಾದದ್ದು ಮತ್ತೊಂದು ಉಂಟು, ಅನುಕೂಲತೆ ಉಂಟು ಅಂತ ನೋಡಬೇಕು. ಆದರೆ ನೋಡಿ, ಒಳ್ಳೆಯದು ಎಲ್ಲಿದ್ದರೂ ಗೌರವಿಸಬೇಕು. ಶುಕ್ಲಯಜುರ್ವೇದದಲ್ಲಿ ಸಂಹಿತಾ ಮತ್ತು ಬ್ರಾಹ್ಮಣಗಳ ಕ್ರಮ ಚೆನ್ನಾಗಿದೆ. ಆದರೆ ಕೃಷ್ಣಯಜುರ್ವೇದದಲ್ಲಿ ಸ್ವರಕ್ರಮ ಚೆನ್ನಾಗಿದೆ, ಪಾಠಕ್ರಮ ಚೆನ್ನಾಗಿದೆ. ನನ್ನ ವೈಯಕ್ತಿಕವಾದ ಅನಿಸಿಕೆ, ಋಗ್ಯಜುಸ್ಸಾಮಾಥರ್ವಗಳು 3-4 ವೇದಗಳಲ್ಲಿ ಸಾಮವನ್ನು ಪ್ರತ್ಯೇಕ ಮಾಡೋಣ, ಅದು ಗಾನ ಅಂತ. ಆದರೆ ಪಾಠ್ಯ ಅಂತ ಅನಿಸಿದಂಥ, ರೆಸಿಟೇಷನಲ್ ಅನಿಸಿದಂಥ ಈ 3 ವೇದಗಳ ಪೈಕಿ ಶುಕ್ಲಯಜುರ್ವೇದವನ್ನು ಸೇರಿಸ್ಕೊಂಡ್ರೆ ಆಗ 4 ವೇದಗಳಾಗತ್ವೆ. ಕೃಷ್ಣ, ಶುಕ್ಲ, ಋಕ್, ಅಥರ್ವ. ಇಲ್ಲಿ ಋಕ್, ಶುಕ್ಲ, ಅಥರ್ವ ಈ 3 ವೇದಗಳ ಒಂದು ಉಚ್ಚಾರಣ ಕ್ರಮ ಒಂದೇ ಥರ ಇದೆ. ಅಂದರೆ ಶಿಕ್ಷಾಕ್ರಮ ಒಂದೇ ರೀತಿಯಾಗಿ ಕಾಣಿಸುತ್ತೆ. ಆದರೆ ಯಜುರ್ವೇದದ ಶಿಕ್ಷಾಕ್ರಮ ಮಾತ್ರ, ಅಂದರೆ ಕೃಷ್ಣಯಜುರ್ವೇದದ್ದು ಒಂದು ಸ್ವಲ್ಪ ಬೇರೆಯಾಗಿದೆ. ಅದು ತುಂಬ ರಮಣೀಯವಾಗಿದೆ ಅಂತ ಅನಿಸುತ್ತೆ. ಅದು ಒಂದು ಗಾಂಭೀರ್ಯದಿಂದ ಕೂಡಿದೆ, ಬಳುಕು ಇಲ್ಲ. ಬಳುಕು ಬಾಗಿಗಿಂತ ಸ್ಥೈರ್ಯ, ದಾರ್ಢ್ಯಗಳು ಚೆನ್ನಾಗಿವೆ. ಮತ್ತು ವಿಕೃತಿ ಕಡಿಮೆ, ಅಂದರೆ ಕರ್ಷಣ ಇತ್ಯಾದಿ ಮಾಡುವುದು ಯಜುರ್ವೇದದಲ್ಲಿ ಕಡಿಮೆ, ಋಕ್ಕಿನಲ್ಲಿ, ಶುಕ್ಲದಲ್ಲಿ, ಅಥರ್ವದಲ್ಲಿ ಹೆಚ್ಚು. ಹೀಗಾಗಿ ಯಜುರ್ವೇದದ ಸ್ಪಷ್ಟತೆ, ಸುಭಗತೆ, ಇನ್ಫಾರ್ಮೇಷನ್ ದೃಷ್ಟಿಯಿಂದ ಶುಕ್ಲದಲ್ಲಿ ಬಂದರೆ ಶ್ರವಣಾಭಿರಾಮತೆಯಿಂದ ಕೃಷ್ಣಯಜುರ್ವೇದದಲ್ಲಿ ಉಳ್ಕೊಳ್ತು. ಹಾಗಾಗಿ ಎರಡೂ ಶಾಖೆಗಳನ್ನೂ ಗಮನ ಇಟ್ಟು ನೋಡಿಕೊಂಡವರಿಗೆ ತುಂಬ ಪ್ರಯೋಜನ ಉಂಟು ಅಂತ ಗೊತ್ತಾಗುತ್ತೆ. ನಿಜವಾಗಿ ನೋಡಿದ್ರೆ ಸಾಮಾನ್ಯ ವೇದಗಳಲ್ಲಿ ಬರುವಂಥ ಸ್ವರಕ್ರಮವೆಲ್ಲ ಒಂದೇ ರೀತಿಯಾಗಿದೆ, ಸುಮಾರು 90% ಒಂದೇ ರೀತಿಯಾಗಿದೆ. ಆದರೆ ಅವುಗಳ ಎಂಫಸಿಸ್ ಇದೆಯಲ್ಲ, ಆ ಸ್ವರಿತವನ್ನು ವಿಶೇಷವಾಗಿ ಹೇಳುವಲ್ಲಿ ಒಂದು ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ. ಅದರೊಳಗೂ ದ್ವಿಸ್ವರಿತವನ್ನು, ಅದನ್ನು ಪ್ರಚಯ ಅಂತ ಕರೀತಾರೆ, ಆ ಸ್ವರವನ್ನು ಹೇಳುವಲ್ಲಿ ಸ್ವಲ್ಪ ವ್ಯತ್ಯಾಸವಾಗ್ತಾ ಬರುತ್ತೆ ಒಂದೊಂದು ವೇದಕ್ಕೂ ಕೂಡ. ಮತ್ತು ಒಂದಷ್ಟು ಕಡೆ ಅಲ್ಪ ಸ್ವಲ್ಪವಾಗಿ ಉದಾತ್ತಾನುದಾತ್ತಗಳಲ್ಲಿ ಕೂಡ ವ್ಯತ್ಯಾಸ ಬರುತ್ತೆ. ಇರಲಿ, ಆ ಟೆಕ್ನಿಕಲ್ ಡೀಟೇಲ್ಸ್ ನಮಗಷ್ಟು ಬೇಕಿಲ್ಲ. ತಾತ್ಪರ್ಯ ಏನೆಂದರೆ, ಒಂದು ಐತಿಹಾಸಿಕವಾದ ಘಟನೆ ಯಾವುದೋ 2 ವೇದಗಳನ್ನು ಅನುಸರಿಸುವಂಥವರ ಅನುಯಾಯಿಗಳಲ್ಲಿ ಉಳಿದಂಥ ಕಷಾಯವಾಗಿ ಬೇರೊಂದು ರೀತಿಯಲ್ಲಿ ಮಾರ್ಪಡುತ್ತೆ. ಹಳೆಯದರ ಬಗ್ಗೆ ಕೆಲವರಿಗೆ ಅಭಿಮಾನ ಇರುತ್ತೆ, ಹೊಸತನ ಬಗ್ಗೆ ಮತ್ತೆ ಕೆಲವರಿಗೆ ಅಭಿಮಾನ ಇರುತ್ತದೆ. ಯಾಕೆ, ಸಂಗೀತದಲ್ಲಿಯೇ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಒಂದು 80 ವರ್ಷದ ವಯಸ್ಸಿನವರು, ಅಯ್ಯೋ ಚಂಬೈ ಹಾಡುವುದು ಚೆನ್ನಾಗಿತ್ತು, ಇವ್ರದ್ದು ಅರಿಯಕ್ಕುಡಿ ಹಾಡೋದು ಮತ್ತೂ ಚೆನ್ನಾಗಿತ್ತು, ಇವರು ಸೆಮ್ಮಂಗುಡಿ ಹಾಡೋದಿರಲಿ, ಅದಕ್ಕಿಂತ ಇವರು ಮುಸುರಿ ಸುಬ್ರಹ್ಮಣ್ಯರು ಹಾಡುವುದು ಮತ್ತೂ ಚೆನ್ನಾಗಿತ್ತು, ಆಲತ್ತೂರು ಸಹೋದರರದ್ದು ಇನ್ನೂ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಆಮೇಲೆ ನೋಡು, ಅಯ್ಯೋ ಅದು ಸ್ವಲ್ಪ ಒರಟಾಯಿತು, ಮಹಾರಾಜಪುರಂ ಸಂತಾನಂ ಅವ್ರು ಚೆನ್ನಾಗಿರುತ್ತೆ, ಬಾಲಮುರಳಿ ಕೃಷ್ಣ ಅವ್ರದ್ದು, GN ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಈ ಥರದ್ದು ಚೆನ್ನಾಗಿರುತ್ತೆ ಅಂತ ಹೀಗೆ ಹೇಳ್ತಾರೆ. ಇನ್ನು ಈಚೆಗೆ ಬಂದವರು ಈಗಿನವ್ರದ್ದು ಯಾರ್ದಿದೆ ಅವ್ರದ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತಾರೆ, ಉನ್ನಿಕೃಷ್ಣ ಅಂತ ಚೆನ್ನಾಗಿದೆ ಅಂತಂತಾರೆ. ಹೀಗೆ ಬದಲಾವಣೆ ಆಗ್ತಾ ಬರುತ್ತೆ. ಹಾಗಾಗಿ ರುಚಿಭೇದ ಅನ್ನುವುದು ಕೆಲವೊಮ್ಮೆ ವೈಷಮ್ಯಗಳನ್ನು, ರಾಗದ್ವೇಷಗಳನ್ನು ಕೂಡ ಉಂಟು ಮಾಡುತ್ತೆ. ಆದರೆ ಪುರಾಣ ಇದನ್ನೆಲ್ಲ ತುಂಬ ಗಮನಾರ್ಹವಾದ ರೀತಿಯಲ್ಲಿ ಕಂಡುಕೊಂಡು ಅದಕ್ಕೆ ಸಾರ್ವಕಾಲಿಕವಾದ ಸಾಂಕೇತಿಕವಾದಂಥ ಆಯಾಮವನ್ನು ಕೊಡುತ್ತೆ. ಆ ಕಾರಣದಿಂದ ಪುರಾಣಕ್ಕೆ ಹೆಚ್ಚಿನ ಮಹತ್ವ ಉಂಟು. ನಮ್ಮ ತಗಾದೆಗಳನ್ನು, ನಮ್ಮ ಆಶೋತ್ತರಗಳನ್ನು, ನಮ್ಮ ಜಗಳಗಳನ್ನು ಹಸಿಯಾಗಿ ಇಡದೆ ಅದಕ್ಕೊಂದು ಅಲೌಕಿಕ ಸ್ವರೂಪ ಕೊಟ್ಟಾಗ ಅದು ಆಕರ್ಷಕವಾಗುತ್ತೆ. ಏನಿಲ್ಲ, ನಿತ್ಯದ ವಸ್ತುವನ್ನೇ ನಾವು ಬೇರೊಂದು ರೀತಿಯಾಗಿ ಬಳಸಿದಾಗ ಅದು ಚೆನ್ನಾಗಿ ಕಾಣುತ್ತೆ. ಮೊರ ನಿತ್ಯ ಬಳಸುವಂಥದ್ದು ಈಗ ಮನೆಯಲ್ಲಿ ಬಳಕೆಗಿಲ್ಲ. ಆದರೆ ಮೊರವನ್ನು ಅಚ್ಚುಕಟ್ಟಾಗಿ ಬಣ್ಣ ಹಚ್ಚಿ ಅದರ ಮೇಲೆ ರಂಗೋಲಿ ಚಿತ್ತಾರ ಮಾಡಿ ವಾಲ್ ಪ್ಲೇಟ್ ತರಹ ತಗಲು ಹಾಕ್ಬೋದಲ್ವ.
ಚೆನ್ನಾಗಿರುತ್ತೆ. ಮರದ ಪ್ರಯೋಜನ ಈಗ ಕಡಿಮೆ ಆಗಿದೆ. ಯಾಕೆ? ಎಲ್ಲ ಕೂಡ ಶುದ್ಧೀಕೃತವಾದದ್ದೇನೆ, ಕ್ಲೀನ್ಡ್ ಅನ್ನೋದೇ ಬರುತ್ತೆ. ಮರವನ್ನು ಏನು ಮಾಡೋದು? 26 ಜೊತೆ ಮರಗಳ ಬಾಗಿನಕ್ಕೆ ಬಂದಿರುತ್ತವೆ. ಈ ರೀತಿ ಅಲಂಕಾರಕ್ಕೆ ಕೂಡ ಬಳಸಬಹುದು. ಅಷ್ಟೇಕೆ ತಿಂಡಿ ತಂದು ಕೊಡೋ ಟ್ರೇ ಆಗಿ ಕೂಡ ಬಳಸಬಹುದಲ್ವ? ಅಂದರೆ ನಮಗೆ ಆ ಕಲ್ಪನೆ ಬಂದಂತೆ ಅನುಕೂಲತೆ ಕಾಣಿಸುತ್ತೆ. ಒಬ್ಬರು ಬಳಸಿ ಹಳತಾಗಿದ್ದಂಥ ಕುಚ್ಚುಮೊಟ್ಟೆ ಈಗ ಅದು ಬಳಸೋದಿಲ್ಲ, ಸುಣ್ಣ ಹೊಡೆಯೋದಕ್ಕೆ ಮುಂಚೆ ಬಳಸ್ತಾ ಇದ್ರು. ಅಂದರೆ ಯಾವುದು ನಾವೀಗ ಈಚಲಿನ ಮರ ಅಂತೀವಿ, ಆ ಈಚಲಿನ ಗರಿಗಳಲ್ಲಿ ಮಾಡುವಂಥದ್ದು. ಈಚಲಿನ ಗರಿಗಳನ್ನು ಸೇರಿಸಿ ತುದಿಯನ್ನು ಜಜ್ಜಿ ಅದನ್ನು ನಾರಾಗಿ ಮಾಡಿ ಆಮೇಲೆ ಅದಕ್ಕೆ ಹುರಿಯನ್ನು ಕಟ್ಟಿ ಮಾಡ್ತಾ ಇದ್ದದ್ದು. ಅದರೊಳಗೆ ಸುಂದರವಾದಂಥ ಗೊಂಬೆಗಳನ್ನು ಮಾಡಿದರು. ಹಾಗೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಕ್ರಿಯೇಟಿವಿಟಿ, ಸರ್ಜನಾತ್ಮಕತೆ ಯಾವ ಥರದ್ದು ಅಂತ. ಅಂದರೆ ಪ್ರಕೃತಿಯಲ್ಲಿ ಇರುವುದನ್ನು ವಿಶಿಷ್ಟವಾಗಿ ಮಾಡಿದಾಗ ಸಂಸ್ಕೃತಿ ಆಗುತ್ತೆ. ಪುರಾಣ ಆ ರೀತಿಯಾಗಿ ನಮ್ಮ ಭಾರತದ ಸಾಂಸ್ಕೃತಿಕವಾದ ಇತಿಹಾಸವನ್ನು, ರಾಜನೈತಿಕವಾದ ಇತಿಹಾಸವನ್ನು, ಭೌಗೋಳಿಕವಾದ ವಿವರಗಳನ್ನು ಆಕರ್ಷಕವಾಗಿ ಅಂದ ಚಂದದಿಂದ ಕೊಡುತ್ತೆ. ಆ ಕಾರಣವಾಗಿ ನಮಗದು ತುಂಬ ಮನನೀಯವಾದಂಥದ್ದು ಅಂತ ಗೊತ್ತಾಗುತ್ತೆ. ಈಗ ವಾಯುಪುರಾಣದ ಇನ್ನಷ್ಟು ವಿವರಗಳ ಕಡೆಗೆ ನಾವು ಹೋಗೋಣ. ಇಲ್ಲಿ 8ನೇ ಅಧ್ಯಾಯದಲ್ಲಿ ಆಶ್ರಮಗಳ ವಿಭಾಗವನ್ನು ಮಾಡುವುದು ಕಾಣಿಸುತ್ತೆ. ಬಹಳ ಚೆನ್ನಾಗಿರ್ತಕ್ಕಂಥ ವಿಭಾಗ ಬರುತ್ತೆ. ಈ 4 ಆಶ್ರಮಗಳು ವಯಸ್ಸಿಗೆ ಅನುಸಾರವಾಗಿ, ಅವರವರ ಉದ್ಯೋಗಕ್ಕೆ ಅನುಸಾರವಾಗಿ, ಅಂದರೆ ಆಯಾ ಹಂತದ ಯೋಗಕ್ಕೆ ಅನುಸಾರವಾಗಿ, ವ್ಯವಹಾರಕ್ಕೆ ಅನುಸಾರವಾಗಿ ಬರುವಂಥದ್ರೊಳಗೆ ಅಲ್ಲಿ ಎಲ್ಲರಿಗೂ ಕೂಡ ಇರುವಂಥ ಲಕ್ಷಣಗಳು ಏನು ಅಂತ ಹೇಳ್ತಾರೆ. ಎಲ್ಲ ವರ್ಣಗಳ ಎಲ್ಲ ಆಶ್ರಮಗಳವರಿಗೂ ಅಪ್ರಮಾದ ವ್ಯವಸಾಯಶ್ಚ ದಯಾ ಭೂತೇಶು ಚಕ್ಷಮ ಅಕ್ರೋಧ ಗುರುಶುಶ್ರೂಷ ಸತ್ಯಂಚ ದಶಮಂ ಸ್ಮೃತಂ ಅಂತ. ಅಂದರೆ ಅಪ್ರಮಾದ, ಅವಧಾನ, ಎಚ್ಚರ ಮತ್ತು ವ್ಯವಸಾಯ, ದಯೆ, ಕ್ಷಮೆ, ಕ್ರೋಧರಾಹಿತ್ಯ, ದೊಡ್ಡವರಲ್ಲಿ ಹಿರಿಯರಲ್ಲಿ ಏನಾದರೂ ವಿಶೇಷ ಇದ್ದರೆ ಕೇಳಿ ತಿಳ್ಕೊಳ್ಬೇಕು ಅನ್ನುವ ಬಯಕೆ. ಶುಶ್ರೂಷ ಅಂದರೆ ಲಿಟರಲ್ ಮೀನಿಂಗ್, ಶಬ್ದಾರ್ಥ ಶ್ರೋತುಮಿಚ್ಛ ಶುಶ್ರೂಷ, ಕೇಳುವ ಬಯಕೆ ಇದ್ದವನು ಗೌರವಿಸಬೇಕು, ಅವರಿಗೆ ಏನಾದರೂ ನೆರವು ಕೊಡಬೇಕು. ಆಗ ಅಲ್ಲಿ ಅತಿಶಯವಾದಂತಹ ಅನುಕೂಲತೆ ಒದಗುತ್ತೆ. ಹೇಳಿ ಅಂತಂದರೆ ಯಾರೂ ಹೇಳುವುದಿಲ್ಲ, ನಯವಾಗಿ ಕೇಳಬೇಕು. ಒಬ್ಬ ಅಂಧ ಸಾಧು, ಅಂಧ ತಪಸ್ವಿ ಕಾಡಿನಲ್ಲಿ ತಪಸ್ಸು ಮಾಡ್ತಿದ್ದ. ಒಬ್ಬ ರಾಜ ಭೇಟಿಗೆ ಹೋದ. ಅವನಿಗೆ ಹಾದಿ ತಪ್ಪಿತು. ಅವನು, ಆತನ ಮಂತ್ರಿ ಮತ್ತು ಸೇವಕ, ಈ 3 ಮಾತ್ರ ಉಳ್ಕೊಂಡ್ರು. ಅವರು 3 ಬೇರೆಯಾಗಿಬಿಟ್ರು. ತುಂಬ ಬಾಯಾರಿಕೆ ಆಯಿತು. ಇಲ್ಲೆಲ್ಲರೂ ನೀರು ಸಿಗುತ್ತೆ ಅಂತ ನೋಡಿದ. ಎಲ್ಲಿ ತೊರೆಯೂ ಇಲ್ಲ, ಝರಿಯೂ ಇಲ್ಲ, ಜಲಪಾತವೂ ಇಲ್ಲ. ಅಲ್ಲಿ ಒಂದು ಕಡೆ ಒಂದು ಗುಡಿಸಲು, ಅಲ್ಲಿಯೇ ಈ ಸಾಧು ತಪಸ್ಸು ಮಾಡ್ತಾ ಇದ್ದದ್ದು. ಸೇವಕನನ್ನು ಕಳಿಸಿದ್ರು ನೀರ್ತಾ ಅಂತ. ಜೋಗಿ, ಕುರುಡು ಜೋಗಿ, ನೀರಿದೆಯೇನೋ ಅಂತ ಕೇಳ್ದ. ಇವು ನೀರಿಲ್ಲ, ಹೋಗೋ ಅಂತಂದ. ಮಂತ್ರಿ ಬಂದು, ಅಲ್ಲಯ್ಯ ನೀರಿರೋದಿಲ್ವೇ? ನೀರಿಲ್ಲದೆ ನೀನು ಬದುಕೋದಿಕ್ಕೆ ಸಾಧ್ಯವೇ? ಏನಪ್ಪ ನೀರು ಕೊಡು ಅಂತ. ಇಲ್ಲ ಸ್ವಾಮಿ, ನೀರಿಲ್ಲ ಅಂತಂದ. ಕಡೆಗೆ ಮಹಾರಾಜನೇ ಬಂದ. ಸ್ವಾಮಿ, ತುಂಬ ಬಾಯಾರಿದ್ದೀವಿ, ತಮ್ಮ ಹತ್ರ ನೀರಿದ್ದರೆ ದಯಮಾಡಿ ಕೊಡಿ, ಉಪಕಾರವಾಗುತ್ತೆ ಅಂತ. ಮಹಾರಾಜರೇ, ನಿಮಗೆ ನೀರನ್ನು ಕೊಡ್ತೀನಿ, ನಿಮ್ಮ ಪರಿವಾರದವ್ರಿಗೂ ಆಮೇಲೆ ಕೊಡ್ತೀನಿ, ತೆಗೆದುಕೊಳ್ಳಿ ಅಂತ ಹೇಳಿದಂತೆ. ನಿಮಗೆ ಮಹಾರಾಜ ಅಂತ ಹೇಗೆ ಗೊತ್ತಾಯಿತು ಅಂದರೆ ನಿಮ್ಮ ಮಾತಿನ ರೀತಿಯಿಂದಲೇ ಗೊತ್ತಾಯಿತು ಅಂತ. ಸೇವಕನ ಸಂಸ್ಕಾರ ಅಂಥದ್ದು. ನಮಗೆ ಎಷ್ಟೋ ಬಾರಿ ಅನುಭವಕ್ಕೆ ಬರುತ್ತೆ. ಯಾವ್ಯಾವುದೋ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋದಾಗ ಅಲ್ಲಿಯ ಕ್ಲಾಸ್ 4, ಕ್ಲಾಸ್ 5 ವರ್ಗದಲ್ಲಿ ಏನೇನು ಒರಟುತನ ಇರುತ್ತೆ ಅಂತ. ಈಗ ಎಷ್ಟೋ ಮೇಲ್ವರ್ಗದವ್ರಿಗೂ ಬರುತ್ತೆ ಬಿಡಿ, ಆದರೆ ಅದು ಹೆಚ್ಚಾಗಿ ಕೆಲವೊಮ್ಮೆ ಕಾಣುತ್ತೆ. ಒಳ್ಳೆಯವರು ಎಲ್ಲಿಯೂ ಇರ್ತಾರೆ, ಆದರೆ ಅಪವಾದವಾಗ್ತಾ ಇದೆ. ಈ ಹೊತ್ತು ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಕೆಳಗಿನಿಂದ ಮೇಲಿನವರೆಗೂ ಇರುವಂಥ ಕಾರಕೂನರು, ಗುಮಾಸ್ತಾಗಳು, ಹೊರಗಿರುವ ಚಪರಾಸಿಗಳಿಂದ ಮೊದಲುಗೊಂಡು 90 ಭಾಗ ಕುಡುಕರು. ಅದರೊಳಗೆ ನಾನು ಯಾವ ಸರ್ಕಾರದ ಆಫೀಸಿನ ಮುಂದೆ ಕೂಡ ಹೇಳ್ತೀನಿ, ಒಳಗೂ ಬೇಕಾದ್ರೆ ಹೋಗಿ ಹೇಳ್ತೀನಿ, ಆದರೆ ಸರ್ಕಾರಿ ಆಫೀಸಿನ ಮೆಟ್ಲು ಹತ್ತಬಾರದು ಅನ್ನೋಷ್ಟು ಅಸಹ್ಯ ನನಗೆ. ಅಷ್ಟು ಕುಡಿತ. ಆ ಕುಡಿತಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ಅದಕ್ಕೆ ಲಂಚ. ಹೀಗಾಗಿದೆ ಸರ್ಕಾರ ಅನ್ನೋದು ಸರ್ವಭಕ್ಷಕ ಆಗಿಬಿಟ್ಟಿದೆ. ಅದರಷ್ಟು ಘೋರ ಇನ್ಯಾವುದೂ ಇಲ್ಲ ಅಂತ. ಅಲ್ಲಿರುವಂಥವರಿಗೆ ಸಾಮಾನ್ಯ ಪ್ರಜ್ಞೆಯೂ ಇರುವುದಿಲ್ಲ. ಬಂದವರನ್ನು ಅವ್ರು ಎಷ್ಟು ಕಷ್ಟದಿಂದ ಬರ್ತಾರೆ. ನಿತ್ಯ ಇವರಿಗೆ ಯಾವುದು ವ್ಯವಹಾರ ಸ್ಪಷ್ಟವಾಗಿರುತ್ತೆ. ಅವರು ಮೊದಲು ಹೊಸದಾಗಿ ಬಂದದ್ದು, ಅವ್ರಿಗೆ ತಿಳಿ ಹೇಳಬೇಕು ಅನ್ನುವ ತಾಳ್ಮೆಯಾಗಲಿ ಒಂದಿಷ್ಟು ಉಳಿದಿಲ್ಲ. ಆ ಕಾರಣದಿಂದಲೇ ಎಷ್ಟು ಬೇಗ ಈ ಸರ್ಕಾರದ ವ್ಯವಸ್ಥೆ ನಾಶವಾದರೆ ಅಷ್ಟು ಒಳ್ಳೆಯದು ಅಂತ ಅನಿಸಿದ್ರೆ ಜನಕ್ಕೆ
ಅದು ಆಶ್ಚರ್ಯವೂ ಅಲ್ಲ, ಅದು ತಪ್ಪೂ ಅಲ್ಲ ಅಂತ ಅನಿಸುತ್ತೆ. ಇರಲಿ, ಹೀಗಾಗಿ ಮಾತು ನಯವಾಗಿ ಬರಬೇಕು, ವರ್ತನೆ ಒಳ್ಳೆಯದಾಗಿರಬೇಕು ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಇರುವುದು. ಅದನ್ನು ಪುರಾಣ ಹೇಳುತ್ತೆ. ಎಲ್ಲ ಆಶ್ರಮಗಳಿಗೆ, ಎಲ್ಲ ವರ್ಣಗಳಿಗೆ ಇದು ಮೂಲಭೂತವಾಗಿ ಬೇಕಾದದ್ದು ಅಂತ. ಅದರಿಂದಲೇ ಭದ್ರಂ ಭದ್ರಮಿತಿ ಬ್ರೂಯಾತ್ ಅಂತ ಮನು ಹೇಳ್ತಾನೆ. ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಾ ಹೋಗಬೇಕು. ಕಟುತ್ವವನ್ನು ಕಾರಣಪೂರ್ವಕವಾಗಿ ಹೇಳಿದರಾದರೂ ಒಂದು ಸ್ವಲ್ಪ ಮೇಲು. ಕಾರಣವಿಲ್ಲದೆ ಕಟುತ್ವ ನಿಷ್ಪ್ರಯೋಜಕ ಮಾತ್ರವಲ್ಲ, ಲೋಕಕ್ಕೆ ಉದ್ವೇಜಕವಾದದ್ದು ಅಂತ. ಅದರಿಂದಲೇ ಆಪಸ್ತಂಬರು ಹೇಳ್ತಾರೆ ಧರ್ಮಸೂತ್ರದಲ್ಲಿ, ಸಭೆಯಲ್ಲಿ ಒಬ್ಬರನ್ನ ಆಕ್ಷೇಪ ಮಾಡುವಾಗ ತುಂಬ ಆಲೋಚನೆ ಇರಬೇಕು. ಅವರ ದೋಷಗಳನ್ನು ಖಾಸಗಿಯಾಗಿ ಕರೆದು ಹೇಳಬೇಕು. ಅವರು ತುಂಬ ಉದ್ದಟರಾದರೆ ಎಲ್ಲರನ್ನೂ ತರ್ಜನೆ ಮಾಡಿಕೊಂಡು ತಿರಸ್ಕಾರ ಮಾಡಿಕೊಂಡು ಹೋಗುವಾಗ ಬೇಕಾದರೆ ಎದುರಿಸೋಣ. ಹಾಗಲ್ಲದೆ ನಮ್ರರಾಗಿದ್ದು ಪ್ರಮಾದದಿಂದ ಏನಾದರೂ ಲೋಪ ದೋಷ ಆದರೆ ಎತ್ತಿ ಆ ತತ್ಕ್ಷಣವೇ ಹೇಳುವಂಥದ್ದಲ್ಲ. ಅಂದರೆ ಅದಷ್ಟು ಗುಣರಾಶಿ ಬಿಟ್ಟು ಇದೊಂದು ದೋಷೈಕ ದೃಕ್ಕಿನಿಂದ ಹೋಗುವಂಥದ್ದಾದರೆ ಏನು ಪ್ರಯೋಜನವಾಗುವಂಥದ್ದಲ್ಲ ಅಂತ ಪುರಾಣವೂ ಕೂಡ ಅದನ್ನು ಹೇಳುತ್ತೆ. ಆಮೇಲೆ ಅರಿಷ್ಟ ನಿರೂಪಣ ಅನ್ನುವಂಥ 19ನೇ ಅಧ್ಯಾಯ ಒಂದು ಕೆಲವು ಸ್ವಾರಸ್ಯಕಾರಿಯಾದಂಥ ಸಂಗತಿಗಳನ್ನು ಹೇಳುತ್ತೆ. ಅದೇನು ಅರಿಷ್ಟ ನಿವಾರಣ ಅಂತಂದರೆ, ಯಾವ್ಯಾವ ರೀತಿಯಾಗಿ ನಮಗೆ ಲೋಕದಲ್ಲಿ ಉತ್ಪಾತಗಳಾಗುತ್ತವೆ ಅದನ್ನು ನೋಡಿ ಮುಂದೆ ಏನಾಗುತ್ತೆ ಏನು ಅಂತ ಹೇಳುವಂಥದ್ದು. ವೈಯಕ್ತಿಕವಾಗಿ ವ್ಯಕ್ತಿ ಮಾತ್ರದಿಂದ ಮತ್ತು ಸಮಷ್ಟಿಯಾಗಿ, ಅಂದರೆ ಯಾರೋ ವ್ಯಕ್ತಿಗಳಿಗೆ ಕೆಲವೊಂದು ಕಂಡು ಅವರ ವ್ಯಕ್ತಿ ಜೀವನದಲ್ಲಿ ತೊಂದರೆ ಆಗುವಂಥದ್ದು. ಉದಾಹರಣೆಗೆ ನೋಡಿ, ಅರುಂಧತಿ ಧ್ರುವಂಚೈವ ಸೋಮಚ್ಛಾಯಾ ಮಹಾಪಥಂ ಯೋನ ಪಶ್ಯೇತ್ಸನೋ ಜೀವೇನ್ನರಹ ಸಂವತ್ಸರಾತ್ಪರಂ. ಅರುಂಧತಿಯ ನಕ್ಷತ್ರ, ಧ್ರುವ ನಕ್ಷತ್ರ ಮತ್ತು ಚಂದ್ರ ಆಕಾಶದಲ್ಲಿ ಇರುವಾಗ ಬೇರೆ ಬೇರೆ ಕಲೆಗಳಿದ್ದಾಗಲೂ ಅವನ ಪೂರ್ಣ ಮಂಡಲ ಒಂದು ಸ್ವಲ್ಪ ಕಾಣ್ತಾ ಇರುತ್ತೆ ತಿಳಿಯಾಗಿ. ಅದನ್ನು ಮತ್ತು ಆಕಾಶಗಂಗೆಯ ವಿವರಗಳನ್ನು ಯಾರು ಕಾಣೋಕ್ಕಾಗೋಲ್ಲ, ಮಿಲ್ಕಿವೆ, ಅವರು 1 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕೋಲ್ಲ ಅಂತ. ಏನಿರಬಹುದು? ಸಾಮಾನ್ಯವಾಗಿ ಹಿಂದೆ ಎಲ್ಲ ಮುಪ್ಪಿನಲ್ಲಿ ದೃಷ್ಟಿ ಕಡಿಮೆ ಆಗುವಂಥದ್ದೆಲ್ಲ ಇರುತ್ತಲ್ಲ, ಪೊರೆ ಬರೋದು, ಮತ್ತೊಂದು ತೊಂದರೆ ತೊಡಕು ಎಲ್ಲ. ಈ ಅರುಂಧತಿ ನಕ್ಷತ್ರ ತುಂಬ ಸೂಕ್ಷ್ಮವಾದದ್ದು, ಕಾಣಿಸುವುದು ಕಷ್ಟ, ಪ್ರಯತ್ನ ಬೇಕು. ಧ್ರುವವೂ ಅಷ್ಟೇ ಶಾಶ್ವತವಾದ ನಕ್ಷತ್ರವಾದರೂ ತುಂಬ ಸಣ್ಣದಾಗಿ ತೋರುತ್ತೆ, ತುಂಬ ಮೇಲಿರುವ ಕಾರಣ. ಹಾಗೆ ಈ ಆಕಾಶಗಂಗೆಯ ವಿವರಗಳು ಕೂಡ ಚೆದುರಿ ಹೋಗಿಬಿಟ್ಟಿರುವಂಥವು. ಹೀಗಿದ್ದಿರಬಹುದಾ ಅಂತ ಅನಿಸುತ್ತೆ. ಹೀಗೆ ವೈಯಕ್ತಿಕವಾಗಿ ಬರುವಂಥದ್ದಲ್ಲದೆ ಕೆಲವೊಂದು ನಕ್ಷತ್ರಗಳು ಬೇರೆ ಬೇರೆ ರೀತಿಯಾಗಿ ಮಳೆಯನ್ನು ತಂದುಕೊಟ್ಟಾಗ ಬರಗಾಲ ಯಾವ ಥರ ಬರುತ್ತೆ, ಅಥವಾ ಅತಿವೃಷ್ಟಿ ಹೇಗಾಗುತ್ತೆ, ಅನಾವೃಷ್ಟಿ ಹೇಗಾಗುತ್ತೆ ಅನ್ನುವಂಥದ್ದರ ವಿವರಗಳು ಕೂಡ ಬರ್ತವೆ. ಯಾವುದನ್ನು ನಾವು ಈತಿಬಾಧೆ ಅಂತ ಕರಿತೀವಿ ಕನ್ನಡದಲ್ಲಿ. ಅಯ್ಯೋ ಅವ್ರ ಮನೇಲಿ ತುಂಬ ಈತಿಬಾಧೆ ಜಾಸ್ತಿ ಅಂತೀವಿ. ಹಾಗೆ ಏನರ್ಥ ಈತಿಬಾಧೆ ಅಂತಂದರೆ? ಬೆಂಕಿಯ ಪ್ರಮಾದ, ಪ್ರವಾಹದ ಪ್ರಮಾದ ಮತ್ತು ಮಿಡತೆಗಳ ಪ್ರಮಾದ, ಇಲಿ ಗಿಳಿ ಮೊದಲಾದವುಗಳ ಪ್ರಮಾದ, ಕಳ್ಳರ ಪ್ರಮಾದ ಹಾಗೂ ಸರ್ಕಾರದ ಪ್ರಮಾದ. ಈ 6 ಷಡೀತಯ ಅಂತ ಹೇಳ್ತಾರೆ. ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಇದು, ಮತ್ತು ಕಾಳ್ಗಿಚ್ಚು ಮೊದಲಾದ ಬೆಂಕಿಯ ಪ್ರಮಾದದ್ದು, ಶಲಭ ಮಿಡತೆ ಮೊದಲಾದಂಥವು, ಗಿಳಿಗಳದು, ಇಲಿಗಳದು ಸೇರಿಕೊಳ್ಳುತ್ತೆ ಅದರೊಳಗೆ, ಪ್ರಾಣಿ ಪಕ್ಷಿಗಳದು, ಕ್ರಿಮಿಕೀಟಗಳದು, ಮತ್ತು ಕಳ್ಳಕಾಕರದು, ಸರ್ಕಾರದ ಅಧಿಕಾರಿಗಳದು, ರಾಜರದು. ಈ ಪ್ರಮಾದಗಳಿಂದ ಜನಕ್ಕೆ ಕಷ್ಟವಾಗುತ್ತೆ ಅಂತ. ಇವುಗಳೆಲ್ಲ ಹೇಗೆ ಬರುತ್ತವೆ ಅನ್ನುವಂಥದ್ದೆಲ್ಲ ಹೇಳೋದು ನಮ್ಮ ಪುರಾಣಗಳಲ್ಲಿ ಕಾಣುವಂತಹ ಈ ರೀತಿಯಾದ ವಿವರಗಳನ್ನು ಸಂಶೋಧನೆ ಮಾಡಿದ್ರೆ ಹೆಚ್ಚಿನ ಪ್ರಯೋಜನ ಆಗುತ್ತೆ ಅಂತ ಅನಿಸುತ್ತೆ. ಈಗ ನೋಡಿ, ಭೂಯೋ ಭೂಯ ಶ್ವಸೇದ್ಯಸ್ತು ರಾತ್ರೌ ವಾ ಯದಿವಾದಿವ ದೀಪಗಂಧಂಚ ನೋವೇತ್ತಿ ವಿದ್ಯಾನ್ ಮೃತ್ಯುಮುಪಸ್ಥಿತಂ. ಯಾರು ಸದಾ ಮೇಲುಸಿರು ಬಿಡ್ತಾ ಇರ್ತಾರೆ ಮತ್ತು ಅವರಿಗೆ ದೀಪ ಆರಿಸಿದ್ರೆ ಆ ಪರಿಮಳ ಗೊತ್ತಾಗೋದಿಲ್ಲ, ಮೂಗು ಮಂದವಾಗಿರುತ್ತೆ ಮತ್ತು ಶ್ವಾಸಕೋಶಗಳ ಶಕ್ತಿ ಕಡಿಮೆ ಆಗಿರ್ತವೆ, ಅವರು ಬೇಗ ಸಾಯ್ತಾರೆ ಅನ್ನುವಂಥದ್ದು. ಹೀಗೆಲ್ಲ ಎಷ್ಟೆಷ್ಟೋ ವಿವರಗಳು ಬರ್ತವೆ, ಇಂಥದ್ದನ್ನು ಕಾಣಬಹುದು. ಅದಾದ ಮೇಲೆ 24ನೇ ಅಧ್ಯಾಯದಲ್ಲಿ ಶಾರ್ವಸ್ತವ ಅಂತ ಒಂದು ಬರುತ್ತೆ. ಶರ್ವ ಅಂದರೆ ಶಿವ, ಶಾರ್ವ ಅಂದರೆ ಶಿವಸಂಬಂಧಿಯಾದಂಥದ್ದು ಅಂತ. ಶಿವಸಂಬಂಧಿಯಾದ ಒಂದು ಸ್ತೋತ್ರ ತುಂಬ ಚೆನ್ನಾಗಿದೆ. ಪುರಾಣಗಳಲ್ಲಿ ಅಂದ ಹಾಗೆ ಬೇಕಾದಷ್ಟು ಸ್ತೋತ್ರಗಳು ಬರ್ತವೆ. ಯಾವ ಪುರಾಣದ ನೋಡಿ ಒಂದು 30-40 ಸ್ತೋತ್ರಗಳಿಗೆ ಕಡಿಮೆ ಇರೋಲ್ಲ. ತೀರ ಕಡಿಮೆ ಅಂತಂದರೆ ಒಂದು 10-15 ಸ್ತೋತ್ರಗಳಾದರೂ ಇದ್ದೇ ಇರ್ತವೆ.
ದೊಡ್ಡ ದೊಡ್ಡವು, ಚಿಕ್ಕ ಚಿಕ್ಕದು ನೂರಾರು ಬರ್ತಾನೆ ಇರುತ್ತೆ. ಯಾವ ದೇವರನ್ನು ಕಂಡರೂ ಒಂದೆರಡು ಶ್ಲೋಕದಲ್ಲಾದರೂ ಅವರಿಗೆ ಗೌರವ ಸಲ್ಲಿಸುವಂಥ ಸ್ತೋತ್ರಗಳು ಬರ್ತವೆ. ಕಾವ್ಯಗುಣದಿಂದ ಅತಿಶಯ ಇಲ್ಲ, ತುಂಬ ತೀರಾ ಸಾಧಾರಣ ಆಗಿರುತ್ತೆ. ಆದರೆ ಅಲ್ಲಿ ಬಳಸುವ ಶಬ್ದಗಳಿಗಿರುವಂಥ ಸಾರ್ಥಕ್ಯ, ಅಂದರೆ ವೇದಾಂತ ತತ್ವಾದಿಗಳನ್ನು ಹೇಳುವಂಥ, ಆ ದೇವತೆಯ ವೈಶಿಷ್ಟ್ಯವನ್ನು ಹೇಳುವಂಥ ವಿವರಗಳ ದೃಷ್ಟಿಯಿಂದ ತುಂಬ ಚೆನ್ನಾಗಿರುತ್ತೆ. ಈಗ ರಾಮಾಯಣದಲ್ಲಿ ಬರುವಂಥ ಬಹಳ ಪ್ರಸಿದ್ಧವಾದ ಆದಿತ್ಯ ಹೃದಯದಲ್ಲಿ ಯಾವ ಕಲ್ಪನೆಯೂ ಇಲ್ಲ, ಯಾವ ಕಾವ್ಯವೂ ಇಲ್ಲ. ಅದನ್ನು ಓದಿದ್ರೆ ಆಹ್ಲಾದ ಅನ್ನೋದು ಏನೂ ಆಗುವುದಿಲ್ಲ. ಯಾರಾದರೂ ಶ್ರದ್ಧಾಳುಗಳು ಬೇಸರ ಮಾಡಿಕೊಳ್ಬಾರ್ದು. ಆದರೆ ಜಯಾಯ ಜಯಭದ್ರಾಯ ಅಂತ ಹೇಳುವಲ್ಲೆಲ್ಲ ತುಂಬ ಉತ್ಕೃಷ್ಟವಾದಂಥ ಅರ್ಥ ಉಂಟು. ಅವನು ಜಯಸ್ವರೂಪಿ, ಜಯದ ಮಂಗಳ ಸ್ವರೂಪಿ ಅಂತೆಲ್ಲ ಬರುವಾಗ ನಮಗೆ ಕಾಣಿಸುತ್ತೆ ಅವನು ಎಂಥವನು ಅಂತ. ಈಗ ಮರೀಚಿ ಮಾಲಿ ಖದ್ಯೋತ ಅಂತೆಲ್ಲ ಹೇಳುವಾಗ ಆಕಾಶವನ್ನೇ ಬೆಳಗುವಂಥವನು, ಕಿರಣಗಳನ್ನೇ ಮಾಲೆಯಾಗಿ ಹಾಕ್ಕೊಂಡವನು ಅನ್ನುವ ಸೂರ್ಯನ ಅತಿಶಯತ್ವ ಗೊತ್ತಾಗುತ್ತೆ. ಇಲ್ಲಿ ಹಾಗೇನೆ ವೇದಗಳ ಒಂದು ಮಂತ್ರಗಳಲ್ಲಿಯೂ ಅದೇನೆ, ಕಾವ್ಯಾತ್ಮಕತೆ ತುಂಬ ಕಡಿಮೆ, ಆದರೆ ಅರ್ಥವಂತಿಕೆ ಅಂತ ಯಾವುದಿರುತ್ತೆ, ತಾತ್ವಿಕವಾದದ್ದು, ಅದು ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ರುದ್ರಾಧ್ಯಾಯದ ನಮಕ ಚಮಕಗಳ ರೂಪ ಏನಿದೆ ಅದೇ ಇಲ್ಲಿ ಬರುತ್ತೆ. ಒಂದೆರಡು ಶ್ಲೋಕಗಳನ್ನು ಓದಿದ್ರೆ ಗೊತ್ತಾಗುತ್ತೆ. ಅದ್ರೀಣಾಂ ಪ್ರಭವೇ ಚೈವ ವರ್ಷಾಣಾಂ ಪ್ರಭವೇ ನಮಃ, ನಮೋ ನದಾನಾಂ ಪ್ರಭವೇ ನದೀನಾಂ ಪ್ರಭವೇ ನಮಃ, ನಮಶ್ಚೌಷಧಿ ಪ್ರಭವೇ ವೃಕ್ಷಾಣಾಂ ಪ್ರಭವೇ ನಮಃ, ಧರ್ಮಾಧ್ಯಕ್ಷಾಯ ನಮಃ, ಧರ್ಮಾಯ ನಮಃ, ಸ್ಥಿತಾನಾಂ ಪ್ರಭವೇ ನಮಃ, ನಮೋ ರಸಾನಾಂ ಪ್ರಭವೇ ರತ್ನಾನಾಂ ಪ್ರಭವೇ ನಮಃ, ನಮಶ್ಲಕ್ಷಣಾನಾಂ ಪ್ರಭವೇ ಕಲಾನಾಂ ಪ್ರಭವೇ ನಮಃ. ಇಲ್ಲಿ ಮತ್ತೆ ಆ ನಮಕಾತ್ಮಕವಾಗಿ ಬರುವಂಥದ್ದು ಕಾಣಿಸುತ್ತೆ. ಹಾಗೆ ಚಮಕಾತ್ಮಕ ನೋಡಿ, ಪಿನಾಕಿನೇ ಚ ಪ್ರಸಿದ್ಧಾಯ ಚ ಸ್ಫೀತಾಯ ಚ ಪ್ರಸೃತಾಯ ಚ ಸುಮೇಧಸೇ ಚ ಕ್ಷಮಾಲಾಯ ಚ ದಿಗ್ವಾಸಸಾಯ ಚ ಶಿಖಂಡಿನೇ ಚಿತ್ರಾಯ ಚಿತ್ರವರ್ಣಾಯ ವಿಚಿತ್ರಾಯ ಧರಾಯ ಚ ಚೇಕಿತಾನಾಯ ತುಷ್ಟಾಯ ನಮಸ್ತ್ವನಿಹಿತಾಯ ಚ ನಮಕ್ಷಾಂತಾಯ ಶಾಂತಾಯ ವಜ್ರಸಂಹನನಾಯ ಚ ರಕ್ಷೋಘ್ನಾಯ ಮಖಗ್ನಾಯ ಶಿತಿಕಂಠಾಯ ಧ್ವರಾಯ ಚ. ಇಲ್ಲೆಲ್ಲ ಚಕಾರಗಳು. ಹಾಗಾಗಿ ಆ ವೇದದ ನಮಕ ಚಮಕಗಳ ಸ್ವಾರಸ್ಯವನ್ನು ಇಲ್ಲಿಟ್ಟಿದ್ದಾರೆ. ಶಿವರಹಸ್ಯ ಅನ್ನುವಂಥ ಒಂದು ಆಗಮಿಕ ಗ್ರಂಥ ಉಂಟು, ಪುರಾಣ ಕಲ್ಪವಾದದ್ದು, ಬಹಳ ವಿಸ್ತಾರವಾದದ್ದು. ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲೆಯಲ್ಲಿ ಅದು ಕೂಡ ಒಂದು ಬಂತು. ಅಲ್ಲಿ ಅಕ್ಷರಶಃ ರುದ್ರಾಧ್ಯಾಯ ಅದರ ನಮಕ ಚಮಕಗಳು ಸೇರಿ ಬರುವಂಥದ್ದು ಉಂಟು. ಈಚೆಗೊಬ್ಬರು ಒಂದು ಪುಸ್ತಕ ಅಚ್ಚು ಮಾಡಿಸಿದ್ದಾರೆ ತಮಿಳುನಾಡಿನಿಂದ. ಅಲ್ಲಿ ಶಾರ್ದೂಲ ಕ್ರೀಡಿತ ಛಂದಸ್ಸಿನ ಪದ್ಯರೂಪದಲ್ಲಿ ಇಡೀ ರುದ್ರ ನಮಕ ಚಮಕಾಧ್ಯಾಯಗಳನ್ನು ನಾವು ಕಾಣ್ತೀವಿ. ಹಾಗೆಯೇ ಈ ಶಿವರಹಸ್ಯದಲ್ಲಿ ಅನುಷ್ಠುಪ್ ಶ್ಲೋಕ ರೂಪದಲ್ಲಿ ಇಡೀ ರುದ್ರಾಧ್ಯಾಯ ಬಂದಿದೆ. ಕನ್ನಡದವರೇ ಒಬ್ಬರು ಇಡೀ ರುದ್ರಾಧ್ಯಾಯವನ್ನು ತುಂಬ ಚೆನ್ನಾಗಿ ಈ ಮಿಶ್ರಗತಿಯ ಒಂದು ತಾಳದಲ್ಲಿ, ಅಂದರೆ ಯಾವುದನ್ನು ನಾವು 3-4 ಮಾತ್ರೆಗಳ ಭಾಮಿನಿ ಲಯ ಅಂತ ಕರಿತೀವಿ, ಅದರೊಳಗೆ ಅನುವಾದ ಮಾಡಿದ್ದನ್ನು ಕೂಡ ನೋಡಿದ್ದೆ. ಈ ಥರದ್ದು ಬೇಕಾದಷ್ಟು ಪ್ರಯತ್ನಗಳು ಆಗ್ತಲೇ ಇವೆ. ಅಂದರೆ ವೇದದ ಸ್ವಾರಸ್ಯವನ್ನು ಎಲ್ಲರಿಗೂ ತಲುಪಿಸಬೇಕು ಅನ್ನುವ ದೃಷ್ಟಿಯಿಂದ ಪುರಾಣಗಳಲ್ಲಿ ಬೇಕಾದಂತೆ ಈ ಥರದ ಕೆಲಸ ಆಗಿದೆ. ಹೇಳುವುದುಂಟು, ಯಜುರ್ವೇದದ ಹೃದಯವೇ ರುದ್ರಾಧ್ಯಾಯ ಅಂತ. 7 ಕಾಂಡಾತ್ಮಕವಾದ ಕೃಷ್ಣ ಯಜುರ್ವೇದದಲ್ಲಿ 4ನೆಯ ಕಾಂಡದಲ್ಲಿ ರುದ್ರಾಧ್ಯಾಯ ಬರುತ್ತೆ. ಅಲ್ಲಿ ಮಧ್ಯದಲ್ಲಿ ಬರುವಂಥದ್ದು ನಮಃ ಶಿವಾಯ ಚ ಶಿವತರಾಯ ಚ ಅಂತ. ಹೀಗಾಗಿ ಯಜುರ್ವೇದ, ಕೃಷ್ಣ ಯಜುರ್ವೇದ ಅನ್ನುವ ಮುತ್ತಿನ ಮಾಲೆಯ ಮಧ್ಯಮಣಿ ಪೆಂಡೆಂಟ್ ಪದಕ ತರಲ, ಅದು ನಮಃ ಶಿವಾಯ ಅನ್ನುವಂಥ ಮಂತ್ರ ಅಂತ ಹೀಗೆಲ್ಲ ಹೇಳುವುದುಂಟು. ಅದೇ ತರಹ ದಕ್ಷಶಾಪದ ಒಂದು ಪ್ರಸಂಗದಲ್ಲಿ ದಕ್ಷಾಧ್ವರ ಧ್ವಂಸ ಆದಮೇಲೆ ದಕ್ಷನೇ ದೇವತಾ ಸ್ತೋತ್ರ ಮಾಡ್ತಾನೆ. ಅಲ್ಲಿ ಇದೇ ರೀತಿಯಾಗಿ ಮತ್ತೊಂದು ಸ್ತೋತ್ರ ಕೂಡ ಕಾಣುತ್ತೆ. ಅದು 30ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು. ನಮಸ್ತೆ ದೇವದೇವೇಶ ದೇವಾರಿ ಬಲಸೂದನ ಅಂತ ಹಾಗೆ ಆರಂಭ ಮಾಡಿ ನಮಸ್ಕಾರಗಳನ್ನು ಮಾಡಿ, ನಮೋಸ್ತು ಬಾಲರೂಪಾಯ ಬಾಲರೂಪಧರಾಯ ಚ ಬಾಲಾನಾಂಚೈವ ಗೋಪ್ತ್ರೇ ಚ ಬಾಲಕ್ರೀಡನಕಾಯ ಚ ನಮಃ ಶುದ್ಧಾಯ ಬುದ್ಧಾಯ ಅಂತ ನಮಕ ಚಮಕ ಎರಡನ್ನೂ ಸೇರಿಸುವಂಥ ರೀತಿಯಲ್ಲಿ ಒಂದು ಸ್ತೋತ್ರ ಕಾಣುತ್ತೆ. ಹೀಗೆ ಅನೇಕ ಸ್ತೋತ್ರಗಳು ಇಲ್ಲಿ ಕಾಣಸಿಗುತ್ತವೆ. ವಿಷ್ಣುವಿನ ಸ್ತೋತ್ರ ಕೂಡ ಕಾಣಸಿಗುತ್ತೆ. ನಾರಾಯಣ ಮಹಾತ್ಮೆ ಏನು ಅನ್ನುವಂಥದ್ದಕ್ಕೇ ಒಂದು ಅಧ್ಯಾಯ ಮೀಸಲಾಗಿದೆ. ವಿಷ್ಣುವಿನ ಅವತಾರಗಳ ಬಗ್ಗೆ ಕೂಡ ಬರುತ್ತೆ. ಇಲ್ಲಿ ಅವತಾರಗಳಲ್ಲಿ ಆನುಪೂರ್ವಿಯಲ್ಲಿ ವ್ಯತ್ಯಾಸ ಕಾಣುತ್ತೆ. ಮೊದಲಿಗೆ ನರಸಿಂಹಾವತಾರ, ವರಾಹಾವತಾರ ಹೀಗೆ ಆರಂಭವಾಗುತ್ತೆ. ಇರಲಿ. ಆಮೇಲೆ ಋಷಿ ಲಕ್ಷಣವನ್ನು ಹೇಳುವಂಥದ್ದು ಒಂದು ಅಧ್ಯಾಯ, 59ನೇ ಅಧ್ಯಾಯ ಬರುತ್ತೆ. ಅಲ್ಲಿ ಋಷಿತ್ವ ಅಂದರೆ ಏನು ಅಂತ ಹೇಳುವುದು ಬರುತ್ತೆ. ಇದು ಒಂದು ಸ್ವಲ್ಪ ಸ್ವಾರಸ್ಯಕಾರಿಯಾದದ್ದು. ನಮ್ಮ ಪರಂಪರೆಯನ್ನು ಋಷಿ ಸಂಸ್ಕೃತಿ ಅಂತ ಹೇಳ್ತೀವಿ. ಋಷಿತ್ವ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿಯ ಮಾತಿಗೆ ಗೌರವ ಬರೋದಿಲ್ಲ ಅಂತ.
ಅಂಥ ಋಷಿತ್ವ ಅನ್ನೋದು ಏನು, ಋಷಿ ಯಾರು ಮೊದಲಿಂದ ಚರ್ಚೆ ನಡೆದಿದೆ. ವೇದಗಳಲ್ಲಿಯೇ ಪರಮಾತ್ಮನ ಋಷಿ ಅಂತ ಕವಿ ಅಂತ ಕರೆದಿರೋದುಂಟು. ಗತೌ ಅನ್ನುವ ಧಾತುವಿನಿಂದ ಋಷಿ ಅಂತ ಶಬ್ದ ಬಂದಿದೆ. ಅಂದರೆ ಯಾರು ನಿರಂತರವಾಗಿ ಚಲನಶೀಲ, ಡೈನಮಿಕ್ ಆದವನು, ಸ್ಟ್ಯಾಟಿಕ್ ಆಗಿ ನಿಂತ ನೀರಂತೆ ಕೊಳತು ನಾರುವವನಲ್ಲ, ಧಾರೆಯಾಗಿ ಬರುವಂಥದ್ದು, ಜ್ಞಾನಾರ್ಥಕ ಗತ್ಯರ್ಥಕ ಎಲ್ಲ ಒಂದೇ ಅಂತ ಹೇಳ್ತಾರೆ. ಆ ಥರದ್ದು ಇಲ್ಲಿ ಆ ಬಗ್ಗೆ ಒಂದು ಕೆಲವು ಮಾತುಗಳು ಬರುವುದು ತುಂಬ ಸ್ವಾರಸ್ಯಕಾರಿಯಾಗಿವೆ. ಅದನ್ನು ನಾವು ನೋಡ್ಬೋದು. ಅಲ್ಲಿ ಋಷಿ ಲಕ್ಷಣ ಏನು ಅನ್ನೋದನ್ನು ನಾವು ಕಾಣ್ತೀವಿ. ಋಷೀತ್ಯೇಷ ಗತೌ ಧಾತು ಶ್ರುತೌ ಸತ್ಯೇ ತಪಸ್ಯಥ ಏತತ್ಸನ್ನೇತಸ್ತಸ್ಮಿನ್ ಬ್ರಹ್ಮಣಾ ಸ ಋಷಿ ಸ್ಮೃತಃ. ಬ್ರಹ್ಮ ಒಬ್ಬ ಋಷಿ ಆಗಬೇಕು ಅಂದರೆ ಇದೆಲ್ಲ ವ್ಯವಸ್ಥೆ ಮಾಡಿದಂತೆ. ಗತೌ ಅನ್ನುವಂಥ ಧಾತು ಅದು ಶ್ರುತಿ, ಸತ್ಯ, ತಪಸ್ಸು ಇದಕ್ಕೂ ಸಂಬಂಧಪಟ್ಟಿದೆ. ವೇದ ಅನ್ನೋದಕ್ಕೂ ಹೇಳ್ತೀವಿ. ಋಕ್ ಅನ್ನುವಂಥದ್ದು ಬಂದದ್ದು ಗತೌ ಅನ್ನುವ ಧಾತುವಿನಿಂದ, ಶ್ರುತಿ ಅಂತ. ಮತ್ತು ಸತ್ಯ, ಋತ ಅನ್ನುವುದು ಸತ್ಯದ ಮತ್ತೊಂದು ಮುಖ, ಹಾಗಾಗಿ ಗತೌ ಅಂತ ಆ ಧಾತುವಿನಿಂದ ಬಂದದ್ದು. ಮತ್ತು ತಪಸ್ಸು ಕೂಡ ಅದೇ ರೀತಿಯಾಗಿ ವೃದ್ಧಿ ಅನ್ನುವುದೆಲ್ಲ ಹಾಗೆ ಬಂದದ್ದು. ಈ ಎಲ್ಲವನ್ನು ಉಳಿಸಿಕೊಂಡವನು, ವೇದವನ್ನು, ಸತ್ಯವನ್ನು, ತಪಸ್ಸನ್ನು ಉಳಿಸಿಕೊಂಡಂಥವನು ಋಷಿ ಅಂತ. ಅಂದರೆ ಆತ ಗತಿಶೀಲನಾಗಿರಬೇಕು. ಗತಿಶೀಲತೆಯ ಜೊತೆಗೆ ಸತ್ಯಶೀಲನೂ ಆಗಿರಬೇಕು. ಸತ್ಯಶೀಲತೆ ಅನ್ನುವಂಥದ್ದು ಮತ್ತು ಸತ್ಯವನ್ನು ಜ್ಞಾನರೂಪವಾಗಿ ಸಂಗ್ರಹಿಸಿಕೊಂಡಂಥ ಮಾಹಿತಿ ಯಾವುದಿದೆ ಅದಕ್ಕೂ ಕೂಡ ಬದ್ಧವಾಗಿರಬೇಕು. ನನಗೆ ಸತ್ಯ ಗೊತ್ತು, ನಾನು ಸತ್ಯಮಾತ್ರನಾಗಿದ್ದೀನಿ ಅಂದರೆ ಆ ಸತ್ಯಕ್ಕೆ ಒಂದು ದಾಖಲೆ ಬೇಕು. ಅದು ಮುಂದುವರಿಯೋದಕ್ಕೆ ಜನಾಂಗಕ್ಕೆ ಜನಿತವಾಗಬೇಕು ಅಂದರೆ ಅದಕ್ಕೊಂದು ಸಂಹಿತಾ ರೂಪ ಬೇಕು ಅಂಥದ್ದು. ಮತ್ತು ಯಾವುದನ್ನು ಮಾಡಿಯೂ ತಾನು ಖೇದ ಪಡಲಾರೆ, ಸಂಕಟಗೊಳ್ಳಲಾರೆ, ಅನಿರ್ವೇದ, ನೋ ರಿಗ್ರೆಟ್ಸ್ ಅಂಥ ಸ್ಥಿತಿ ಇರುತ್ತೆ ಅನ್ನೋದಕ್ಕೆ ತಪಸ್ಸು. ತಪಸ್ಸಿನ ಮುಖ್ಯ ಸ್ವರೂಪವೇ ಅನಿರ್ವೇದ. ಹೀಗೆ ಇವೆಲ್ಲ ಇರುವವನನ್ನು ಋಷಿ ಅಂತ ಹೇಳ್ಬಿಟ್ಟು ಅಂತಾರೆ. ಯಸ್ಮಾನ್ನ ಹನ್ಯತೆ ಬೌನೇರ್ ಮಹಾನ್ ಪರಿಗತಃ ಪುರಃ ಯಸ್ಮಾದೃಶಂತಿ ಯೇ ಧೀರ ಮಹಾಂತಂ ಸರ್ವತೋ ಗುಣೈ ತಸ್ಮಾನ್ ಮಹರ್ಷಯ ಪ್ರೋಕ್ತ ಬುದ್ಧೇ ಪರಮದರ್ಶಿನಃ ತಸ್ಮಾತ್ತು ಋಷಯಸ್ತೆ ವೈ ಭೂತಾದೌ ತತ್ವದರ್ಶನಃ. ಅಂದರೆ ಯಾವುದನ್ನು ಋಷಿಗಳು ಪರಮದರ್ಶಿಗಳಾಗಿ ಕಂಡುಕೊಂಡಿರ್ತಾರೆ ಅಂಥದ್ದು ಮಹತ್ವಕ್ಕೆ ಲೋಕಕ್ಕೆ ಸಿಗುವಂಥದ್ದು. ಯಾರು ಧೀರರಾಗಿ ಬುದ್ಧಿಯಿಂದ ಉಜ್ವಲರಾಗಿರ್ತಾರೆ ಅವರು ಋಷಿಗಳು. ಮತ್ತು ಯಾರಿಗೆ ಮಾತು ಮೌನಗಳ ಆಳ ಗೊತ್ತಿದೆ, ಮೌನದಲ್ಲಿ ಮಾತಾಡಬಲ್ಲರು, ಮಾತಿನಲ್ಲಿ ಮೌನವಾಗಿರಬಲ್ಲರು, ಅಂಥವರು ಋಷಿಗಳು. ತತ್ವವನ್ನು ಕೇಳುವುದಲ್ಲ, ಕಂಡವರು ಅಂತ. ಅಂದರೆ ಅನುಭವಕ್ಕೆ ತಂದುಕೊಂಡವರು. ಕೇಳಿಕೆಯಾದರೆ ಇನ್ಫಾರ್ಮೇಷನ್, ಅನುಭವ ಕಾಣ್ಕೆ, ಅಂದರೆ ಅದು ಎಕ್ಸ್ಪೀರಿಯನ್ಸ್. ಹಾಗಾಗಿ ಅಲ್ಲಿ ಋಷಿತ್ವ ಉಂಟು ಅನ್ನುವಂಥ ಮಾತು ಬರುತ್ತೆ. ಇದು ಬಹಳ ಮುಖ್ಯವಾದದ್ದು ಅಂತ ನನಗನ್ಸುತ್ತೆ. ಮತ್ತು ಶ್ರಾದ್ದಕಲ್ಪದ ವಿವರಗಳು ತುಂಬ ಬರುತ್ತವೆ ಅಂತ ಹೇಳಿದೆ. ಅಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸುವುದು ಕೃತಜ್ಞತೆಯ ಮಹಾಲಕ್ಷಣ. ಮನುಷ್ಯನಿಗೆ ತುಂಬ ಮುಖ್ಯವಾಗಿರುವುದು ಅದೇ ತಾನೆ. ಕೃತಜ್ಞತೆ ಇಲ್ಲದ ಮನುಷ್ಯ ನಿಷ್ಪ್ರಯೋಜಕ. ಬಾಲ್ಯದಲ್ಲಿ ತನ್ನ ತಂದೆ ತಾಯಿಗಳು ಶೈಶವದಿಂದ ಮೊದಲುಗೊಂಡು ಎಷ್ಟು ಪೋಷಣೆ ಮಾಡಿರ್ತಾರೆ. ಮಕ್ಕಳನ್ನು ಸಾಕುವುದು ಎಷ್ಟು ಕಷ್ಟ ಅಂತ ಅನುಭವಕ್ಕೆ ಬರಬೇಕಾದ್ರೆ ಮಕ್ಕಳನ್ನೇ ಸಾಕಬೇಕು, ಇಲ್ಲ ಮುದುಕರನ್ನು ಸಾಕಬೇಕು. ಹಾಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರು ನಮಗಾಗಿ ಎಷ್ಟು ಕಷ್ಟಪಟ್ಟರು ಅಂತ. ಆ ಕಷ್ಟವನ್ನು ನಾವು ಸ್ವಲ್ಪವಾದರೂ ಪಟ್ಟರೆ ಅವರ ಋಣವನ್ನು ತೀರಿಸಿಕೊಳ್ಳುವಂತೆ ಆಗುತ್ತೆ. ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಬಂದಿದ್ದರು. ಅವರಿಗೆ 2 ಮಕ್ಕಳು, 2 ಡಾಕ್ಟರ್ಸು, ತುಂಬ ಬ್ರಿಲಿಯಂಟ್ ಮೇಧಾವಿಗಳು, ಸಂಸ್ಕಾರ ಸಂಪನ್ನರೇ. ಆದರೆ ಅವರಿಬ್ಬರಿಗೂ ವಿದೇಶಗಳಲ್ಲಿ ಹೋಗಿ ನೆಲೆಸಬೇಕು ಅಂತ ಆಸೆ. ಬಂದ ಸೊಸೆಗೂ ಅದೇ ಬಯಕೆ. ಅವರಿಗೆ ಮತ್ತು ಅವರ ಪತ್ನಿಗೆ ಸಂಕಟ, ಮಕ್ಕಳು ದೂರವಾಗ್ತಾರಲ್ಲ ಅಂತ. ಮತ್ತು ಅವ್ರಿಗಿನ್ನೂ ಒಂದು ಕಾಳಜಿ ಏನೆಂದರೆ ಅಲ್ಲಿ ವಿದೇಶದಲ್ಲಿ ಎಷ್ಟೇ ಚೆನ್ನಾಗಿದ್ದರೂ ಸೆಕೆಂಡ್ ರೇಟ್ ಸಿಟಿಸನ್ಸೇ ಆಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಅವರಿಗೆ ಏನಾದರೂ ಅವಮಾನವಾದರೆ ತಮಗಾದಂತೆ ಅಂತ. ಮತ್ತು ಅವ್ರ ಮನೆಯಲ್ಲಿ ಇನ್ನೊಂದು ಸಮಸ್ಯೆ ಬೇರೆ ಆಯ್ತಂತೆ. ಅವರ ನಿಕಟ ಬಂಧು, ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರೋ, ಅವರು ಡಾಕ್ಟರಾಗಿ ವಿದೇಶಕ್ಕೆ ಹೋದವ್ರನ್ನ ಏನೋ ಪ್ರಮಾದ ಮಾಡಿದ್ರು ಅಂತ ಅವ್ರ ಎಲ್ಲ ಡಿಗ್ರಿಗಳನ್ನು ಕಿತ್ತು ಕಳಿಸ್ಬಿಟ್ರು. ಹಾಗಾಗಿ ಅವರು ಅಲ್ಲಿಯೇ ಇರುವಂಥ ಸ್ಥಿತಿ, ಇಲ್ಲಿಗೆ ಬರುವಂತೆ ಇಲ್ಲ. ಅಲ್ಲಿ ಮೆಡಿಕಲ್ ಬಿಸ್ನೆಸ್ ಅಂತ ಏನಿದೆ, ಅಂದರೆ ಸೇಲ್ಸ್ಮೆನ್ ತರಹ ಇದ್ದಾರೆ, ಅಂದರೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಥರ ಕೆಲಸ ಮಾಡ್ತಿದ್ದಾರೆ. 2-3 ಡಿಗ್ರಿಗಳನ್ನು ತೊಗೊಂಡು ವೈದ್ಯಕೀಯದಲ್ಲಿ ಅಂತ. ಇದೆಲ್ಲ ಆದದ್ದು ಮಿಕ್ಕವ್ರಿಗೂ ಆಗಬೇಕು ಅಂತಿಲ್ಲ. ಆದರೆ ಬಿಸಿ ಹಾಲು ಕುಡಿದು ಬಾಯಿ ಸುಟ್ಟುಕೊಂಡಂಥ ಮಗು ಮಜ್ಜಿಗೆಯನ್ನು ಆರಿಸಿ ಕುಡಿಯುತ್ತೆ. ಏನು ಮಾಡೋದು?
ನಮಗಾಗುವಂಥ ಸ್ಥಿತಿ ಅಂಥದ್ದು. ಹಾಗಾಗಿ ಅವರಿಗೆ ತುಂಬ ಕಾತರ. ನಮ್ಮ ಮಕ್ಕಳಿಗೆ ಏನಾದರೂ ಹಿತ ಹೇಳ್ತೀರಾ ಅಂತ ಕೇಳಿದರು ಒಮ್ಮೆ. ನಾನು ಹೇಳಿದೆ, ಅವರೆಲ್ಲ ಅಂತರಂಗದಲ್ಲೇ ನಿಶ್ಚಯ ಮಾಡಿಕೊಳ್ತಾರೆ. ಅವರ ಡಿಸಿಷನ್ಗೆ ನಾವು ಕನ್ಫರ್ಮೇಷನನ್ನು ಹೇಳಬೇಕಾಗುತ್ತೆ, ಆಗ ಮಾತ್ರ ಅವರು ಒಪ್ಪುತ್ತಾರೆ, ಇಲ್ಲದೇ ಇದ್ದರೆ ಇಲ್ಲ. ತೀರ್ಮಾನ ಮಾಡಿಕೊಂಡಿದ್ದಕ್ಕೆ ಸಹಕಾರ ಕೊಡಬೇಕು. ವಿ ಹ್ಯಾವ್ ಟು ಸೆಕೆಂಡ್ ದೆಮ್ ಅಷ್ಟೇ. ಅವರು ಪ್ರಪೋಸ್ ಮಾಡಿಬಿಟ್ಟಿರ್ತಾರೆ, ಹಾಗಲ್ಲದೆ ನಾವು ಅಪೋಸ್ ಮಾಡಿದ್ರೆ ಅದು ನಿಲ್ಲುವಂಥದ್ದಲ್ಲ, ಪ್ರಯೋಜನವಿಲ್ಲ ಅಂತ. ಆಗ ಪಿತೃಋಣದ ಕಲ್ಪನೆ ಅದನ್ನೆಲ್ಲ ಹೇಳಿದ್ರೆ ನೀವು ಬಂದುಬಿಡಿ ಅಂತಾರೆ. ಆದರೆ ವಯಸ್ಸಾದವರು ವಿದೇಶಗಳಿಗೆ ಹೋದರೆ ಅವರಿಗೆ ಆಗುವಂಥ ಹ್ಯುಮಿಲಿಯೇಷನ್ ಏನು ಅನ್ನೋದನ್ನು ವಿಸ್ತರಿಸಬೇಕಾಗಿಲ್ಲ. ಯಾಕೆಂದರೆ ಗೃಹ ಬಂಧನ, ಎಲ್ಲಿಗೂ ಹೋಗಬೇಕಾಗಲ್ಲ. ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲೆಲ್ಲಿರುತ್ತೆ ಭಾಷಣ ಕೇಳೋದಕ್ಕೆ, ಕಷ್ಟ. ಅಂದರೆ ತಾವಾಗಿ ತಮ್ಮ ಕಾಲನ್ನು ತಮ್ಮದಾಗಿರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕಾರ್ ಬೇಕಾಗುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಬೇಕು. ಅಲ್ಲಿ ಎಲ್ಲ ಬಹಳ ಕಷ್ಟ, ಇಲ್ಲಿ ಅಂತ ಸುಲಭವಾಗಿ ಲೈಸೆನ್ಸ್ ಸಿಗುತ್ತೆ, ಭಾಳ ಕಷ್ಟ. ಈ ಥರದಿಂದ ಆರಂಭವಾಗಿ ಎಷ್ಟೋ ಕಷ್ಟಗಳಿರುತ್ತವೆ. ಹಾಗಾಗಿ ಅವ್ರಿಗೆ ಇಷ್ಟವಾಗೋಲ್ಲ ದೊಡ್ಡವರಿಗೆ. ಅಲ್ಲಿ ಹೋದರೂ ನವಿಯಬೇಕಾಗುತ್ತೆ. ಈ ಥರದ್ದು ದೊಡ್ಡ ದೊಡ್ಡ ಸಮಸ್ಯೆಗಳು ಇರಲಿ. ಯಾತಕ್ಕೆ ಈ ಮಾತು ಹೇಳಿದೆ ಅಂದರೆ, ಪಿತೃಋಣದ ಭಾವನೆ ಇದ್ದರೆ ಯಾರೂ ದೂರ ಆಗೋಲ್ಲ. ಕನಿಷ್ಠ ಅವರು ಮಧ್ಯ ವಯಸ್ಸಿನಲ್ಲಿದ್ದಾಗ ಹೋದವರು ಅವರು ಮುಪ್ಪಿಗೆ ಬಂದಾಗ ಇವರು ವಾಪಸ್ ಬಂದಾರು. ಆದರೆ ಅದು ಹಾಗಲ್ಲ. ಗತಂ ಗತಂ. ಆನೆಯ ಕೋರೆ ಒಮ್ಮೆ ಆಚೆಗೆ ಬಂದಮೇಲೆ ಅದು ವಾಪಸ್ ಹಿಂದೆ ಬರೋಲ್ಲ. ಹಾಗೆ ಹೋದವರು ಹೋದರು ಅಂತಲೇ ಆಗಬೇಕು. ಅವರಿಗೇ ಅಲ್ಲಿ ಅನರ್ಥವಾದಾಗ ಇಲ್ಲಿ ವಾಪಸ್ ಬರ್ತಾರೆ ಹೊರತು ಇಲ್ಲಿ ಯಾರ್ದೋ ಅನರ್ಥವನ್ನು ಕಾಪಾಡೋದಕ್ಕೆ ಬರುವಂಥದ್ದಲ್ಲ. ಹೀಗಾಗಿದೆ ಬಿಟ್ಟ ಬಾಣದಂತೆ ಬದುಕು. ಆ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಶ್ರಾದ್ದಕಲ್ಪದ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಶ್ರಾದ್ದ ಅಂದರೆ ಸತ್ತ ಮೇಲೆ ಮಾಡುವಂಥದ್ದು ಅನ್ನೋದಷ್ಟೇ ಅಲ್ಲ, ಬದುಕಿದ್ದಾಗ ನೋಡಿಕೊಳ್ಳುವುದು ಅಂತಲೂ ಇದೆ. ಅದನ್ನು ಪ್ರತಿಯೊಂದು ಕಡೆಯಲ್ಲೂ ಹೇಳಿದೆ. ಇಡೀ ಶ್ರಾದ್ದಕಲ್ಪದಲ್ಲಿ ನಮಗೆ ನೋಡಿದಾಗ ಗೊತ್ತಾಗುತ್ತೆ, ಸತ್ತಾಗ ಎಳ್ಳು ನೀರು ಬಿಡುವುದು ಅಂತಲ್ಲ, ಬದುಕಿದ್ದಾಗ ಎಳ್ಳು ಸ್ನೇಹದ ಲಕ್ಷಣ, ನೀರು ಜೀವನದ ಲಕ್ಷಣ. ಅವರ ಜೀವನಕ್ಕೆ ನಾವು ಸ್ನೇಹವನ್ನು ಸೇರಿಸಿ ಕೊಡ್ತಾ ಇರಬೇಕು ಅಂತ. ಅದಿಲ್ಲದೆ ಇದ್ದರೆ ಅವಕ್ಕೆ ವಿಡಂಬನೆಯಷ್ಟೇ ಇನ್ಯಾವುದೂ ಇಲ್ಲ ಅಂತ ಬರುತ್ತೆ. ನಿತ್ಯ ನಿತ್ಯ ಮಾಡುವ ಪಿತೃಯಜ್ಞ, ಬ್ರಹ್ಮಯಜ್ಞಾದಿಗಳ ಜೊತೆಗೆ ಮಾಡುವ ಪಿತೃಯಜ್ಞಕ್ಕೆ ಇದೇ ಉಪಲಕ್ಷಣ ಅಂತ ಗೊತ್ತಾಗುತ್ತೆ. ಆ ಅಂಶಗಳೆಲ್ಲ ಬಹಳ ಚೆನ್ನಾಗಿ ಬರುತ್ತದೆ. ಆಮೇಲೆ ಇಲ್ಲಿ ನಾವು ಕಾಣುವಂಥದ್ದು ಗಯಾ ಆ ಕ್ಷೇತ್ರದ ಮಹಾತ್ಮ್ಯ. ಈ ಗಯಾ ಮಹಾತ್ಮ್ಯದ ಬಗ್ಗೆ ಹಿಂದೆಯೇ ನಾನು ಹೇಳಿದ್ದು ಉಂಟು. ಆದರೆ ಇನ್ನೊಂದೆರಡು ವಿವರಗಳು ಸ್ವಲ್ಪ ಸ್ವಾರಸ್ಯಕಾರಿಯಾಗಿರೋದ್ರಿಂದ ಅದನ್ನು ನಾವು ಕಾಣಬಹುದು. ಈ ಪುರಾಣದ ಕಡೆಯ ಭಾಗದಲ್ಲಿ ಬರುವಂಥದ್ದು ಗಯಾದ ವಿಷಯ. ಗಯ ಒಬ್ಬ ರಾಕ್ಷಸ. ಆ ರಾಕ್ಷಸನ ತಪಃಪ್ರಭಾವವನ್ನು ಕಂಡು ದೇವತೆಗಳೆಲ್ಲ ಹೆದರಿ ಎಲ್ಲಿ ನಮ್ಮನ್ನು ಆಕ್ರಮಿಸಿಬಿಡ್ತಾನೋ, ನಮ್ಮ ಲೋಕಕ್ಕೆ ಅವನು ಬರ್ತಾನೋ ಅಂತ ಮಹಾವಿಷ್ಣುವನ್ನು ಕೇಳಿದಾಗ ಅವನು ಮಹಾವಿಷ್ಣು ಭಕ್ತ ಗಯ. ಹಾಗಾಗಿ ನಾನು ಹೇಳಿದ್ದನ್ನು ಇಲ್ಲ ಅನ್ಲಾರ, ನಮಗೆ ಯಜ್ಞಕ್ಕೆ ಜಾಗ ಬೇಕು ಅಂತ ಕೇಳಿ ಅವನು ಮೈ ಮೇಲೆ ಮಾಡಬೇಕು ಅಂತ ಅವನು ತನ್ನ ಮೈಯನ್ನು ನಿಮಗೆ ಕೊಡ್ತಾನೆ. ಆಗ ಅವನನ್ನು ನೀವು ಅಲ್ಲಾಡದಂತೆ ಮಾಡಬಹುದು ಅಂತ. ಅಂದರೆ ರಾಕ್ಷಸರಲ್ಲಿಯೂ ಮಹನೀಯರಿರ್ತಾರೆ ಅನ್ನೋದು ನಮ್ಮ ಪರಂಪರೆ ಗೌರವಿಸಿದೆ. ಪ್ರಹ್ಲಾದರಂಥವರೇ ಇದ್ದದ್ದು ನಮಗೆ ಕಾಣಿಸುತ್ತಲ್ಲ. ಅದರಿಂದ ನಮಗೆ ಗೊತ್ತಾಗುತ್ತೆ. ಮತ್ತೊಂದು ಇಲ್ಲಿಯೇ ಬರುವಂಥ ಇನ್ನೊಂದು ಕಥೆ ಏನಂತಂದರೆ, ಹೋಮಕುಂಡವನ್ನು ಅಲ್ಲಿ ನಿಲ್ಲಿಸೋದಕ್ಕೋಸ್ಕರವಾಗಿ ಒಂದು ದೊಡ್ಡ ಶಿಲೆಯನ್ನು ಇಡಬೇಕು ಅಂತ ಹೇಳ್ಬಿಟ್ಟು ಅಂತಾರೆ. ಆ ಶಿಲೆಯನ್ನು ಯಾವುದಾಗಿಡೋದು ಅಂತಂದಾಗ ಒಂದು ಪೂರ್ವ ಕಥೆ ಬರುತ್ತೆ. ಅದು ಏನಂದರೆ, ಹಿಂದೆ ಮರೀಚಿ ಮಹರ್ಷಿ ಆತ ಧರ್ಮವ್ರತ ಅನ್ನುವಂಥ ಒಬ್ಬ ಸಾಧ್ವಿಯನ್ನು ಮದುವೆ ಮಾಡಿಕೊಳ್ತಾನೆ. ಬಹಳ ಸುಂದರಿಯಾದ, ತುಂಬ ವಿನಯ ವಿಧೇಯ ಸಂಪನ್ನಳಾದಂಥ ಅವಳು ಪತ್ನಿ. ಬ್ರಹ್ಮ ಮಾನಸ ಪುತ್ರ ಅವನು ಮರೀಚಿ. ಅವನು ಇವಳನ್ನು ಮದುವೆ ಆಗ್ತಾನೆ. ಈಕೆಯ ತಂದೆ ಹೆಸರು ಧರ್ಮಮೂರ್ತಿ ಅಂತ, ತಾಯಿ ಹೆಸರು ವಿಶ್ವರೂಪ ಅಂತ ಹೇಳಿಬಿಟ್ಟು ಆ ಧರ್ಮಮೂರ್ತಿಗೆ ವಿಶ್ವರೂಪಗೆ ತಕ್ಕಂಥ ಮಗಳಾಗಿರ್ತಾಳೆ ಇವಳು ಧರ್ಮವ್ರತೆ. ಅವಳು ಬಹಳ ಪತಿವ್ರತೆಯಾಗಿ ಮರೀಚಿಯನ್ನು ಅನುಸರಣೆ ಮಾಡ್ತಿರ್ತಾಳೆ. ಒಮ್ಮೆ ಮರೀಚಿ ಮಲಗಿದ್ದಾಗ ಬ್ರಹ್ಮ ಮನೆಗೆ ಬರ್ತಾನೆ. ಬ್ರಹ್ಮ ಇವಳ ಮಾವ. ತಕ್ಷಣವೇ ಇವಳು ಅವನ ಪಾದ ಒತ್ತುತ್ತಾ ಇರ್ತಾಳೆ. ಬಿಟ್ಟು ಎದ್ದು ಮಾವನನ್ನು ಗೌರವಿಸ್ತಾಳೆ. ಮಗನಿಗೆ ಕೋಪ ಬರುತ್ತೆ. ನೀನು ಎದ್ದು ಬಿಟ್ಟೆ, ಕಾಲೊತ್ತಾ ಇದ್ದವಳು, ಹಾಗಾಗಿ ನೀನು ಕಲ್ಲಾಗು ಅಂತ ಶಾಪ ಕೊಡ್ತಾನೆ. ಅವಳಿಗೆ ಕೋಪ ಬರುತ್ತೆ. ನಾನು ಏನು ಅಪಚಾರ ಮಾಡಿದ್ದು? ನೀನು ಎದ್ದು ಗೌರವಿಸಬೇಕಾದಂಥ ನಿಮ್ಮ ಅಪ್ಪ ಬಂದಾಗ ನನಗೆ ಮಾವ ತಂದೆಯ ಸಮಾನ, ನಾನು ಎದ್ದು ಗೌರವಿಸಿ ಸ್ವಾಗತಿಸೋದಕ್ಕೆ ಹೋದೆ, ನಿನ್ನ ಕರ್ತವ್ಯವನ್ನು ಮಾಡೋದಕ್ಕೆ ಹೊರಟಂತ ನನ್ನನ್ನು ನೀನು ಹೀಗೆ ಶಾಪ ಹಾಕ್ತೀಯಲ್ಲ, ನಾನು ನಿನಗೂ ಶಾಪ ಹಾಕ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಅಂತಾಳೆ. ಗಂಡ ಹೆಂಡತಿಯರು ಶಾಪಕ್ಕೆ ನಿಂತುಬಿಟ್ರೆ ಗತಿಯೇನು? ಮತ್ತು ಇವಳ ಶಕ್ತಿಯೂ ಅಲ್ಪ ಸ್ವಲ್ಪದ್ದಲ್ಲ. ಮತ್ತು ಅವಳು ಹೇಳ್ತಾಳೆ,
ನೀನು ನನ್ನನ್ನು ಏನಾದರೂ ಈ ಥರ ಕಲ್ಲಾಗುವ ಶಾಪ ಕೊಟ್ಟು ನಾನು ಕಲ್ಲೇ ಆದರೆ 3 ಲೋಕವನ್ನು ಸುಡ್ತೀನಿ, ನಿನ್ನನ್ನು ಸುಡ್ತೀನಿ, ಇದೋ ಕೂತೆ ತಪಸ್ಸಿಗೆ, ನಾನು ಅಗ್ನಿಯಲ್ಲೇ ಕೂತ್ಕೊಂಡು ತಪಸ್ಸು ಮಾಡ್ತೀನಿ, ಅಂಥ ಶಕ್ತಿ ನನಗುಂಟು ಅಂತ ಅವಳು ಅಗ್ನಿಯಲ್ಲೇ ಕೂತು ತಪಸ್ಸು ಮಾಡ್ತಾಳೆ. ನೀನು ಹೇಗೆ ಮಾಡ್ತೀಯ, ನಾನು ತಪಸ್ಸು ಮಾಡ್ತೀನಿ ಅಂತ ಅವನು ಕೂತ್ಕೋತಾನೆ. ಆಗ ಮಹಾವಿಷ್ಣುವೇ ಬರ್ತಾನೆ. ಬಂದು, ಅಮ್ಮ ನೀನು ಬಹಳ ಸಾಧ್ವಿ, ನಿನಗೆ ಎದುರಿಲ್ಲ, ಹಾಗೆ ನಿನ್ನ ಗಂಡನೂ ಮಹಾ ತಪಸ್ವಿ, ಹಾಗಾಗಿ ನೀನು ಕಲ್ಲಾಗದೆ ತಪ್ಪಲ್ಲ ಅಂತ. ಇದೇನೋ ಅವನಿಗೆ ಅನುನಯ ಮಾಡದೆ ನನಗೆ ಹೇಳ್ತಿದ್ದೀರಲ್ಲ ಅಂತ. ಆದರೆ ನೋಡು, ಅವನು ಋಷಿಯಾದರೂ ಅವನು ಸಪ್ತರ್ಷಿಗಳಲ್ಲಿ ಒಬ್ಬ ಆಗೋಲ್ಲ, ಅವನಿಗೆ ದೊಡ್ಡ ಮಹತ್ವ ಸಿಗೋಲ್ಲ. ನೀನು ಕಲ್ಲಾದರೂ ಕೂಡ ಎಲ್ಲರೂ ಗೌರವಿಸುವಂಥ ಮಹತ್ವದ ಸ್ಥಾನಕ್ಕೆ ಬರ್ತೀಯ. ನಿನ್ನ ಮೇಲೆ ಸದಾ ನಾನು ನಿಲ್ತೀನಿ, ನಾನು ಇರ್ತೀನಿ. ನೀನು ಇರುವಂಥ ಜಾಗ ಭೂಲೋಕದಲ್ಲೇ ಪರಮ ಪಾವನವಾದ ಸ್ಥಳ ಆಗುತ್ತೆ. ಅದು ಈ ಅಗ್ನಿಕುಂಡವನ್ನು ದೃಢ ಮಾಡೋಕ್ಕೆ ಬಳಸುವಂಥ ಶಿಲೆಯಾಗಿ ಬಳಕೆಗೆ ಬರುತ್ತೆ. ಗಯಾಸುರನ ತಲೆಯ ಮೇಲೆ ಇಡುವಂಥದ್ದಾಗತ್ತೆ ಅಂತ ಆ ಶಿಲೆಯನ್ನು. ಆ ಶಿಲೆಯನ್ನು ಇಟ್ಟಾಗ ಮಹಾವಿಷ್ಣು ಅಲ್ಲಿ ತಾನು ನಿಂತ್ಕೊಳ್ತಾನೆ. ಯಜ್ಞೋ ವೈ ವಿಷ್ಣು ಅಂತ ತಾನೆ ಅಲ್ಲಿ ನಿಂತ್ಕೊಳ್ತಾನೆ. ಅದು ವಿಷ್ಣುಪಾದ. ಗಯೆಯಲ್ಲಿರುವಂಥ ವಿಷ್ಣುಪಾದದ ಶಿಲೆ ಈ ಧರ್ಮವ್ರತೆ ಸಾಧ್ವಿಯ ಶರೀರ. ಅದರ ಕೆಳಗಡೆ ಒಬ್ಬ ರಾಕ್ಷಸ. ನಮ್ಮಲ್ಲಿ ಹೆಂಗಸರಿಗೆ ಬೆಲೆ ಕೊಟ್ಟಿಲ್ಲ, ರಾಕ್ಷಸರಿಗೆ ಬೆಲೆ ಕೊಟ್ಟಿಲ್ಲ ಅಂದರೆ, ಇಡೀ ಭೂಮಿಯಲ್ಲಿ ಪರಮಪಾವನವಾದ ಕ್ಷೇತ್ರ ಅಂದರೆ ಒಬ್ಬ ಹೆಣ್ಣು, ಮಹಾಪತಿವ್ರತೆ, ಗಂಡನಿಗೂ ಶಾಪ ಕೊಡಬಲ್ಲೆ ಅಂತ ನಿಂತಹ ಹೆಣ್ಣಿನ ಒಂದು ಸ್ಥಳ. ಅದರ ಮೇಲೆ ಪರಮಾತ್ಮನೂ ನಿಲ್ಲುವುದಕ್ಕೆ ನೆಲೆಯಾಯಿತು ಅಂತ ಆ ಒಂದು ವಿಷ್ಣುಪಾದದ ವೈಶಿಷ್ಟ್ಯ ಬರುತ್ತೆ. ಗಯಾಯಾಂ ವಿಷ್ಣುಪಾದವು ಸಮಸ್ತ ತೀರ್ಥಾನಿ ದತ್ತಾನಿ ಅಂತ ಒಂದು ಮಾತು ಬರುತ್ತೆ. ಆಮೇಲೆ ಇನ್ನೊಂದು ಕಥೆ ಬರುತ್ತೆ, ಗಯಾಸುರನಿಗೆ ಸಂಬಂಧಪಟ್ಟಂಥದ್ದು. ಹಿಂದೊಬ್ಬ ರಾಕ್ಷಸ ಗದ ಅಂತ ಇದ್ದ. ಅವನು ಲೋಕಕಂಟಕನಾಗಿದ್ದ. ಅವನನ್ನು ಸಂಹಾರ ಮಾಡಬೇಕು ಅಂತ ದೇವತೆಗಳೆಲ್ಲ ವಿಷ್ಣುವನ್ನು ಕೇಳಿಕೊಂಡಾಗ, ವಿಷ್ಣು ನನಗೆ ಅವನನ್ನು ಕೊಲ್ಲುವುದಕ್ಕೆ ಒಂದು ವಿಶಿಷ್ಟ ಆಯುಧ ಬೇಕು, ಆಯುಧ ಇಲ್ಲ, ಒಳ್ಳೆಯ ಆಯುಧ ಸಿಕ್ಕಿದ್ರೆ ಮಾಡ್ತೀನಿ, ಅವನನ್ನು ಪೂರ್ಣ ನಿರ್ನಾಮ ಮಾಡ್ತೀನಿ ಅಂತ. ಆಗ ದೇವತೆಗಳೆಲ್ಲ ಹೋಗಿ ಗಯಾಸುರನ್ನ ಕೇಳ್ತಾರೆ, ನಿನ್ನ ಮೂಳೆಯಿಂದ ಒಂದು ದಿವ್ಯಾಯುಧ ಆದರೆ ವಿಷ್ಣು ಆ ರಾಕ್ಷಸನ್ನ ಕೊಲ್ತಾನೆ ಅಂತ. ಅದಕ್ಕೇನಂತೆ, ಭಗವತ್ ಕಾರ್ಯಕ್ಕೆ ದೇಹವನ್ನು ಕೊಡ್ತೀನಿ ಅಂತ. ನೋಡಿ, ದಧೀಚಿ ಆ ನಮುಚಿ ಅಥವಾ ವೃತ್ರಾಸುರ ಅಂತ ಹೇಳುವ ರಾಕ್ಷಸನ ಸಂಹಾರಕ್ಕಾಗಿ ತನ್ನ ದೇಹದ ಬೆನ್ನು ಮೂಳೆಯನ್ನು ಕೊಟ್ಟರೆ ಇವನು ಎಲ್ಲ ಮೂಳೆಯನ್ನು ಕೊಡ್ತಾನೆ. ಆ ಮೂಳೆಯಿಂದ ನಿರ್ಮಾಣವಾದದ್ದೇ ಗದೆ, ಕೌಮೋದಕಿ ಎನ್ನುವಂಥ ಗದೆ. ಆ ಗದೆಯನ್ನು ಹಿಡಿದು ಗದಾ ಅನ್ನುವ ರಾಕ್ಷಸನನ್ನು ಕೊಂದ ಮಹಾವಿಷ್ಣು. ಅವನ ಕೈಯಲ್ಲಿ ಸದಾ ಅಲಂಕಾರಪ್ರಾಯವಾಗಿ ನಿಂತ. ಆ ಕಾರಣ ಗಯಾಸುರನಿಗೆ ಹೇಳ್ತಾನೆ, ನೀನಿರುವಲ್ಲಿಯೇ ನಾನು ನಿಂತು ನಾನು ವಿಷ್ಣು ಅನ್ನೋ ಹೆಸರು ಬಿಟ್ಟು ಗದಾಧರ ಅನ್ನುವ ಹೆಸರನ್ನು ಪಡ್ಕೊಳ್ತೀನಿ, ನಿನ್ನ ಮೂಳೆಯೇ ನನ್ನ ಆಯುಧವಾಗಿ ನಿಲ್ಲಲಿ ಅಂತ. ಅಂದರೆ ಇಲ್ಲೆಲ್ಲ ಕಾಣಿಸುವಂಥದ್ದು ಲೋಕಹಿತಕ್ಕಾಗಿ ಯಾವ ವರ್ಗವೂ ತ್ಯಾಗ ಮಾಡಿದಾಗ ಅದು ಗೌರವನೀಯವಾಗುತ್ತೆ ಅಂತ. ಋಷಿ ಪ್ರಮುಖನಾದಂಥ ದಧೀಚಿ ಮಾಡಿದ ತ್ಯಾಗವನ್ನು ಅಸುರ ಪ್ರಮುಖನಾದಂಥ ಗಯಾಸುರ ಮಾಡಿದ ಅನ್ನುವಂಥದ್ದು ಕಾಣಿಸುತ್ತೆ. ಮತ್ತು ಇದೇ ಪುರಾಣದಲ್ಲಿ ರೇವತಿ ಬಲರಾಮರ ಕಥೆ ಬರುತ್ತೆ. ಅದೊಂದು ಸ್ವಲ್ಪ ಸ್ವಾರಸ್ಯಕಾರಿ, ಅದು ನಿಮಗೆ ಗೊತ್ತೇ ಇದೆ. ಕಕುದ್ಮಿ ಅಂತ ಒಬ್ಬ ಆತ ರೈವತನ ಮಗ. ರೈವತ ರೇವನ ಮಗ. ಆ ರೇವ ಮನುವಂಶೀಯ. ರೈವತಕರ ಮಗನಾದ ಕಕುದ್ಮಿನ್ ತನ್ನ ಮಗಳಾದ ರೇವತಿಗೆ ಒಳ್ಳೆಯ ವರ ಬೇಕು ಅಂತ ಹುಡುಕದ. ಭೂಮಿಯಲ್ಲಿ ಎಲ್ಲೂ ಕಾಣಿಸಲಿಲ್ಲ. ಬ್ರಹ್ಮನನ್ನೇ ಕೇಳೋಣ, ಎಲ್ರಿಗೂ ಗಂಟಾಕೋದು ಅವನೇ ತಾನೆ ಅಂತ ಸತ್ಯಲೋಕಕ್ಕೆ ಹೋಗ್ತಾನೆ. ಬ್ರಹ್ಮ ದೊಡ್ಡ ಸಭೆ ಮಾಡ್ತಾ ಇದ್ದ. ಆ ಸಭೆಯಲ್ಲಿ ಅವತ್ತು ವಿನೋದಕ್ಕಾಗಿ ತುಂಬೂರು ನಾರದರ ಗಾನ ವೀಣಾ ವಾದನಗಳು ಇದ್ದವು. ಯುಗಳ ಗಾನ, ಯುಗಳ ವೀಣಾ ವಾದನ. ಆ ನಾದದಲ್ಲಿ, ಗಾನದಲ್ಲಿ ಈ ತಂದೆ ಮಕ್ಕಳು ಮೈಮರೆತು ಬಿಟ್ಟರು. ಸಭೆ ಮುಗೀತು. ಬ್ರಹ್ಮನ ಹತ್ತಿರಕ್ಕೆ ಹೋಗಿ, ಈ ನನ್ನ ಮಗಳಿಗೆ ಯಾರು ಯೋಗ್ಯರಾದ ವರ ಹೇಳಬೇಕು ಅಂತಂದಾಗ ಅವನು ಹೇಳ್ತಾನೆ, ಈಗ ಬಲರಾಮ ಭೂಲೋಕದಲ್ಲಿದ್ದಾನೆ, ಅವನು ಯೋಗ್ಯನಾದ ವರ ಅಂತ. ಅವನ ಹೆಸರೇ ಕೇಳಿಲ್ವಲ್ಲ ಅಂದರೆ, ನೀನು ಸತ್ಯಲೋಕಕ್ಕೆ ಬಂದು ಎಷ್ಟೋ ಕಲ್ಪಗಳಾಯಿತು, ಎಷ್ಟೋ ಮನ್ವಂತರಗಳು ಆಯಿತು. ಹೀಗಾಗಿ ಕಲ್ಪಗಳಿಗಿಂತ ಮನ್ವಂತರಗಳು ಚಿಕ್ಕವು, ಕಲ್ಪ ಇನ್ನೂ ದೊಡ್ಡದು. ಅದೆಲ್ಲ ಮುಗೀತು. ಹಾಗಾಗಿ ನಿನ್ನ ಮಗಳು ಒಬ್ಬ ಮರಿ ಬ್ರಹ್ಮನಷ್ಟು ವಯಸ್ಸಾಗಿದೆ ಅವಳಿಗೀಗ, ಅಂಥ ಕನ್ಯಾಮಣಿ. ಈ ಕಾಲದಲ್ಲಿ ಈಗ ನಡೀತಾ ಇರತಕ್ಕಂತಹ ಯಾವ ಒಂದು ದ್ವಾಪರಯುಗ ಇದೆ, ದ್ವಾಪರಯುಗದ ಕಡೆಯ ಪಾದ, ಅಲ್ಲಿ ಇರೋದು ಬಲರಾಮ. ಅವನನ್ನು ಹೋಗಿ ನೀನು ಕೇಳು ಅಂತ. ಹಾಗಾಗಿ ಅವನು ಕುಶಸ್ಥಲಿಯ ಸಮೀಪದಲ್ಲಿ ಇದ್ದವನು, ರಾಜ್ಯ ಆಳ್ತಾ ಇದ್ದವನು. ಅಲ್ಲಿ ಈಗ ದ್ವಾರಕೆಯಾಗಿದೆ.
ಆ ದ್ವಾರಾವತಿಯಲ್ಲಿದ್ದಂಥ ಬಲರಾಮ ಅವನನ್ನು ತಂದು ಕೊಟ್ಟು ಮದುವೆ ಮಾಡುವಂಥದ್ದು. ಅಂದರೆ ಮತ್ತೆ ನೋಡಿ, ಅವಳು ತುಂಬ ಆ ಕಾಲದವಳಲ್ವ, ಯಾವುದೋ ಪೂರ್ವಕಲ್ಪದವಳು, ತುಂಬ ಎತ್ತರವಾಗಿದ್ಲಂತೆ. ಅವಳನ್ನು ಬಲರಾಮನ ಸೈಜ್ಗೆ ಇಳಿಸ್ಕೊಳ್ಳೋದು ಹೇಗೆ? ಬಲರಾಮ ನೇಗಿಲಿನಿಂದ ಎಳೆದು ತಲೆಯಿಂದ ಕಾಲವರೆಗೆ ಅವಳನ್ನು ಸೈಜ್ ಮಾಡ್ದ ಸರಿಯಾಗಿ ಅಂತ ಹೇಳ್ಬಿಟ್ಟು ಬರುತ್ತೆ. ಕೃಷ್ಣನ ಮಾತಿನಂತೆ ಮಾಡ್ದ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ರುಚಿಯಾಗಿದೆ ಕಥೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಕನ್ಯೆ ವರ್ಣಿಗಿಂತ ವಯಸ್ಸಿನಲ್ಲಿ ದೊಡ್ಡವಳು ಆಗಿರ್ತಕ್ಕಂಥದ್ದು ಕಥೆ ಪುರಾಣದಲ್ಲಿ ಬರುತ್ತೆ ಅಂತ. ಅಂದರೆ ನಮ್ಮಲ್ಲಿ ಎಲ್ಲ ಕಾಂಬಿನೇಷನ್ಸು ಪುರಾಣದಲ್ಲಿ, ಎಲ್ಲ ಪರ್ವರ್ಷನ್ಸು ಕಾಣಿಸುತ್ತೆ. ಇದನ್ನೆಲ್ಲ ಅನುಸರಿಸಬೇಕು ಅಂತಲ್ಲ, ಈ ಥರದ್ದೆಲ್ಲ ಲೋಕದಲ್ಲಿ ಕಾಣಸಿಗುತ್ತವೆ, ಅವುಗಳನ್ನು ಅಪವಾದ ಅಂತ ಬಿಡಬೇಕು, ಅದನ್ನೇ ರೂಲ್ ಅಂತ ಮಾಡಬಾರದು ಅನ್ನುವಂಥದ್ದು ಗೊತ್ತಾಗುತ್ತೆ. ಇರಲಿ. ಮತ್ತು ರಜಿ ಅನ್ನುವಂಥ ಮಹಾನುಭಾವನ ಕಥೆ ಬರುತ್ತೆ. ಅದನ್ನು ನಾನು ಹಿಂದೆಯೇ ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ಹೇಳಿದ ಕಾರಣ ಬೇಕಿಲ್ಲ. ವಾರಾಣಸಿಯ ಬಗ್ಗೆ ಒಂದು ಕಥೆ ಬರುತ್ತೆ. ಅದು ಹೇಗೆ ಅವಿಮುಕ್ತ ಅನ್ನುವ ಕ್ಷೇತ್ರವಾಯಿತು ಅಂತ. ವಾರಾಣಸಿಯನ್ನು ಅವಿಮುಕ್ತ ಕ್ಷೇತ್ರ ಅಂತ ಕರೀತಾರೆ. ಅವಿಮುಕ್ತ ಅಂದರೆ ಬಿಡಲಾಗದ್ದು ಅಂತ. ಯಾತಕ್ಕೆ ಬಿಡಲಾಗದ್ದು? ಹಿಂದೆ ಅದಕ್ಕೆ ಒಂದೊಂದು ಪುರಾಣದಲ್ಲಿ ಒಂದೊಂದು ರೀತಿಯಾದ ಕಥೆ. ವಾರಾಣಸಿ ಶಿವನಿಗೆ ಹೇಗೆ ನೆಲೆಯಾಯಿತು ಅಂತ. ಅಂದರೆ ಎಲ್ಲರೂ ಒಪ್ತಾರೆ. ದಿವೋದಾಸ ಅಂತ ಒಬ್ಬ ಮಹಾರಾಜ ಇದ್ದ. ಅವನು ಮಹಾಧರ್ಮಾತ್ಮ, ಅವನು ಬ್ರಹ್ಮವಂಶೀಯ. ಆತ ವಾರಾಣಸಿಯನ್ನು ಆಳುವಾಗ ಪಾರ್ವತಿ ಪರಮೇಶ್ವರರಿಗೆ ಮದುವೆ ಆಗುತ್ತೆ. ಆಗ ಮಾವನ ಮನೆಯಲ್ಲಿರ್ತಾನೆ ಶಿವ. ವಾಯುಪುರಾಣದ ಪ್ರಕಾರ ಮಾವನ ಮನೆಯಲ್ಲಿರುವ ಅಳಿಯನಿಗೆ ಮರ್ಯಾದೆ ಇಲ್ಲ. ಶ್ವಶುರ ಗೃಹ ನಿವಾಸ ಸ್ವರ್ಗತುಲ್ಯೋ ನರಾಣ ಯದಿ ವಸತಿ ದಿನಾನಿ ತ್ರೀಣಿವಾ ಪಂಚಸಪ್ತ ಮಧುದರಿ ಘೃತಧಾರ ಕ್ಷೀರಸಾರ ಪ್ರವಾಹ ತದುಪರಿ ದಿನಮೇಕಂ ಪಾದರಕ್ಷಾ ಪ್ರಯೋಗ ಅಂತ ಭಾರವಿಯ ಮಾತು. ಮಾವನ ಮನೆಯಲ್ಲಿ 3-4 ದಿವಸ ಇದ್ದರೆ ಹಾಲಿನ ಜೇನಿನ ಹೊಳೆ ಹರಿಯುತ್ತೆ. ಅದಾದ ಮೇಲೆ ಒಂದು ದಿವಸ ಹೆಚ್ಚಿದ್ರೂ ಕೂಡ ಪಾದರಕ್ಷಾ ಪ್ರಯೋಗವಾಗುತ್ತೆ ಅಂತ. ಈ ರೀತಿಯ ಕಷ್ಟ ಇರುವ ಕಾರಣ ಪಾರ್ವತಿಗೆ ಸಂಕಟ ಬಂತು. ನೋಡಿ, ಗಂಡಸರಿಗೆ ಗೊತ್ತಾಗೋಲ್ಲ, ಮಗಳಿಗೆ ಗೊತ್ತಾಗುತ್ತೆ. ತಂದೆಯ ಮನೆಯಲ್ಲಿದ್ದರೆ ತನಗೆಂತ ಒಂದು ಹೀನಾಯವಾಗುತ್ತೆ ಅಂತ. ಬನ್ನಿ ಹೋಗೋಣ ನಮ್ಮ ಮನೆಗೆ ಅಂತ. ಮನೆ ಎಲ್ಲಿದೆ ಅಂತ ಶಿವ ಕೇಳ್ತಾನೆ. ಅವನಿಗೆ ಮನೆ ಇಲ್ಲವಲ್ಲ, ಸ್ಮಶಾನವಾಸಿ ತಾನೆ, ಅಲ್ಲಿಗೆ ನಾನು ಬರೋದಿಲ್ಲ ಅಂತ ಪಾರ್ವತಿ ಹೇಳಿದ್ಳು. ಇನ್ನೊಂದು ಯಾವುದಾದ್ರೂ ಜಾಗ ಬೇಕು ಅಂತ. ಇನ್ನೊಂದು ಜಾಗ ಇಲ್ಲ. ಇಲ್ಲಿಗೆ ಹೋದರೂ ಪರಗ್ರಹ ತುಂಬ ಕಷ್ಟಕ್ಕಲು ಪರಾಶ್ರಯ ಅಂತ. ಶಿವನ ತಲೆ ಮೇಲಿದ್ದರೂ ಚಂದ್ರ ಬೆಳೆಯಲಿಲ್ಲ, ಕಾರಣ ಬೇರೆಯವರ ಆಶ್ರಯ ತಾನೇ, ಕಷ್ಟ ಬೆಳೆಯೋಕ್ಕಾಗೋಲ್ಲ ಅಂತಲೂ ಒಂದು ಸುಭಾಷಿತ ಉಂಟು. ಅದು ವಿಷ್ಣುವಿನ ಮನೆ ಇರಲಿ, ಯಾರ ಮನೆ ಇರಲಿ, ಪರಗ್ರಹ ತುಂಬ ಮುಜುಗರ ತರುವಂಥದ್ದಾಗುತ್ತೆ. ಪರಗ್ರಹ, ಪರಾನ್ನ ಇವೆಲ್ಲ ತುಂಬ ಮನಸ್ಸಿಗೆ ಖೇದವನ್ನು ಉಂಟು ಮಾಡುವುದು. ಹಾಗಾಗಿ ಶಿವನಿಗೆ ಸ್ವಂತ ಮನೆ ಬೇಕು. ಎಲ್ಲ ಆಕ್ಯುಪೈಡ್, ನೋ ವೇಕೆನ್ಸಿ. ಕಾಶಿ ಒಂದಿದೆ, ಆದರೆ ಕಾಶಿಯಲ್ಲಿ ದಿವೋದಾಸ ಇದ್ದಾನೆ. ದಿವೋದಾಸನ್ನು ಕೇಳಿ, ಅಯ್ಯ ನೀನು ಇನ್ನೊಂದು ಊರಿಗೆ ಹೋಗು, ನಮಗಿದು ಅನುಕೂಲ ಅಂದರೆ, ನಾನು ಯಾತಕ್ಕೆ ಹೋಗಲಿ, ಎಲ್ಲ ಚೆನ್ನಾಗಿದೆ ಅಂತ. ಆಗ ಶಿವ ಅವನು ತನ್ನ ಅನುಚರನಾದ ನಿಕುಂಭನಿಗೆ ಹೇಳ್ತಾನೆ, ನೀನು ಹೋಗಿ ಕಾಶಿಯಲ್ಲಿ ನೀನು ನೆಲೆಸಿಬಿಡು. ನೀನು ಕಾಶಿಯಲ್ಲಿ ನೆಲೆಸಿದ ಮೇಲೆ ಆ ನಿನ್ನ ಒಂದು ಪ್ರಭಾವದಿಂದಲಾದರೂ ನನಗೆ ಅವಕಾಶವಾದೀತು ಅಂತ. ಅದು ಮೊದಲು ನಮ್ಮ ತುಂಬ ಸಣ್ಣ ಅನುಯಾಯಿ ಯಾರನ್ನಾರು ಒಬ್ಬರನ್ನ ಕಳಿಸ್ಬೇಕಂತೆ. ಅವರೆಲ್ಲ ಚೊಕ್ಕಟ ಮಾಡಿಕೊಟ್ಟ ಮೇಲೆ ನಾವು ಹೋಗಬೇಕು ಅಂತ. ಅದರಿಂದಲೇ ನುಗ್ಗುವುದಕ್ಕೆ ತುಂಬ ಕಷ್ಟ ಆದರೆ ಯಾರು ಚಿಕ್ಕ ಹುಡುಗರನ್ನ ಕಳಿಸ್ಕೊಡೋದು, ಅವ್ರಿಗೆ ಸಂಕೋಚ ಎಲ್ಲ ನುಗ್ಗು ಬಿಡ್ತಾರೆ, ಆಮೇಲೆ ನಾವು ಜಾಗ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ಆದದ್ದು ಲೋಕತಂತ್ರ. ಅವನು ನಿಕುಂಭ ಹೋಗಿ ಒಬ್ಬ ಶಿಲ್ಪಿಗೆ ಕನಸಿನಲ್ಲಿ ಬಂದು, ನಾನು ನಿನ್ನಲ್ಲಿ ನೆಲೆಯಾಗ್ತಾ ಇದ್ದೀನಿ, ನೀನು ನನ್ನ ವಿಗ್ರಹವನ್ನು ಕೆತ್ತು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ. ಶಿಲ್ಪಿ ಕೆತ್ತಿ ಮೂರ್ತಿಯನ್ನು ಇಟ್ಟ ಊರಿನ ಆಚೆ ನಿಕುಂಭನನ್ನು. ಎಲ್ಲರೂ ಬಂದು ನಿಕುಂಭನ ಪೂಜೆ ಮಾಡಿದ್ರು. ಅವರಿಗೆಲ್ಲ ಇಷ್ಟಾರ್ಥ ನೆರವೇರಿತು. ಅದನ್ನು ಕಂಡು ಇದಕ್ಕೆ ತುಂಬ ಕಾರಣಿಕವಾದ ದೈವ, ಯಾರು ಮುಗಿದ್ರೂ ಕೈ ಮುಗಿದ್ರೂ ಇದಕ್ಕೆ ಫಲ ಸಿಗುತ್ತೆ ಅಂತ ಗೊತ್ತಾಯಿತು. ಆಗ ಅಲ್ಲಿಗೆ ದಿವೋದಾಸನು ಬಂದ. ಅವನಿಗೆ ಸಂತಾನ ಇರಲಿಲ್ಲ. ಮುಂದೆ ಅವನಿಗೆ ಸುದಾಸ ಅನ್ನುವ ಮಗ ಹುಟ್ಟದ ಅಂತ ಬರುತ್ತೆ. ವಸ್ತುತಃ ದಿವೋದಾಸ ವೇದಗಳಲ್ಲಿಯೇ ಕಾಣಿಸಿಕೊಳ್ಳುವಂಥ ವ್ಯಕ್ತಿ. ಆತ ದಿವೋದಾಸ ಸಂತಾನಕ್ಕಾಗಿ ಬಂದ. ನಿಕುಂಭ ಅವನಿಗೆ ಏನೂ ಅನುಗ್ರಹ ಮಾಡಲಿಲ್ಲ. ಕೋಪ ಬಂದುಬಿಡ್ತು. ತಕ್ಷಣವೇ ಇದು ಎಲ್ರಿಗೂ ಅನುಗ್ರಹ ಮಾಡುವ ದೇವತೆ, ನನಗೆ ಮಾಡಿಲ್ಲ, ಈ ದೇವಸ್ಥಾನವನ್ನೇ ಧ್ವಂಸ ಮಾಡು ಅಂತಂದ. ಒಡೆಸಿಬಿಟ್ಟ ದೇವಸ್ಥಾನವನ್ನು. ಜನಕ್ಕೆಲ್ಲ ಕೋಪ ಬಂತು. ನಮಗೆಲ್ಲ ಅನುಗ್ರಹ ಮಾಡಿದ ದೇವತೆ ನಮ್ಮ ಒಡೆಯನಿಗೆ ಮಾಡಲಿಲ್ಲ ಅಂತ ಮಾತ್ರಕ್ಕೆ ನಮ್ಮ ನಂಬಿಕೆಯನ್ನು, ಶ್ರದ್ಧಾ ಕೇಂದ್ರವನ್ನು ಹಾಳು ಮಾಡ್ದ, ನಾವಿವನು ಊರಲ್ಲೇ ಇರೋದು ಬೇಡ ಅಂತ ಬಿಟ್ಟುಬಿಟ್ರು ಊರು.
ಜನ ಎಲ್ಲ ಬಿಟ್ಟ ಮೇಲೆ, ಪ್ರಜೆಗಳೇ ಇಲ್ಲದೆ ಇದ್ಮೇಲೆ ರಾಜನಿಗೇನು ಕೆಲಸ? ಅವನು ಊರು ಬಿಟ್ಟು ಹೋದ. ಕಾಶಿ ಖಾಲಿ ಆಯಿತು, ಶಿವ ಬಂದು ಸೇರಿಕೊಂಡ. ಪಾರ್ವತಿಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಗಂಗೆ ಚೆನ್ನಾಗಿದೆ, ಹಸಿ ಚೆನ್ನಾಗಿದೆ, ವರ್ಣ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಅನ್ನಿಸ್ತು. ಸ್ವಲ್ಪ ದಿವಸ ಇದ್ದ ಮೇಲೆ ಈ ಊರು ಬೋರ್ ಆಯಿತು, ಬೇರೆ ಊರಿಗೆ ಹೋಗೋಣ ಅಂತ. ಆಗ ಶಿವ, ಖಂಡಿತ ಸಾಧ್ಯ ಇಲ್ಲ, ನನಗೆ ತುಂಬ ಆಗಿ ಬಂದಿದೆ, ಹೊಂದಿಕೆಯಾಗಿದೆ, ನೀನು ಎಲ್ಲಿಗೆ ಬೇಕಾದ್ರೂ ಹೋಗು, ನಾನು ಹೋಗೋಲ್ಲ, ನಾನು ಇದನ್ನು ಬಿಡುವುದಿಲ್ಲ, ಇದು ಅವಿಮುಕ್ತ ಅಂತಂದ. ವಿಮುಕ್ತಿ ಮಾಡೋಲ್ಲ ಅಂದರೆ ಬಿಡುವುದಿಲ್ಲ ಅಂತ. ಆಗ ಗತ್ಯಂತರ ಇರದೆ ಪಾರ್ವತಿ, ನಾನು ಇಲ್ಲಿ ಇರ್ತೀನಿ, ನೀನು ಏನು ಮಾಡ್ತೀವೋ ನೋಡ್ತೀನಿ, ಬಿಟ್ಕೊಂಡಿರ್ತೀನಿ ಅಂತ ವಿಶಾಲಾಕ್ಷಿ ಅಂತೆ ಇದ್ದು ಬಿಟ್ಲು ಅಂತ ಹೇಳ್ಬಿಟ್ಟು. ಶಿವ ಪಾರ್ವತಿ ಇದ್ದ ಮೇಲೆ ಅವರಿಗೆ ಅನುಯಾಯಿಯಾದಂಥ ಭೈರವ, ಕಾಲಭೈರವ ಅವನೂ ಇದ್ದ. ಕಾಲಭೈರವ ದಿಗಂಬರ. ಒಂದು ಚಮತ್ಕಾರದ ಶ್ಲೋಕ ಉಂಟು, ಈ ಅಗಸರಿಗೆ ಹಾಕಿದ ಬಟ್ಟೆ ನಮಗೆ ಎಂದೋ ವಾಪಸ್ ಬರುವಂಥದ್ದು, ಅದು ಬೇಗ ಬರುವಂಥದ್ದೇ ಅಲ್ಲ. ಹಾಗಾಗಿ ಈಗೆಲ್ಲ ಸ್ವಲ್ಪ ಸರ್ವೀಸಸ್ ಎಲ್ಲ ಫಾಸ್ಟಾಗಿವೆ, ಮುಂಚೆ ಹಾಗಲ್ಲ. ಎಂದೋ ಅವನು ಕೊಟ್ಟರೆ ಉಂಟು, ಇಲ್ದಿದ್ರೆ ಇಲ್ಲ. ಮಹಾರಾಜನ ಮುಂಡಾಸಿರ್ಬೋದು, ಅವನ ಕೆಳಗೆ ಅದು ಇರೋದು ಅಂತ ಪ್ರಾಸಬದ್ಧವಾದ ಒಂದು ಗಾದೆ ಉಂಟು. ಹಾಗಾಗಿ ಅಗಸ ಅದನ್ನೆಲ್ಲ ಹಾಕ್ಕೊಂಡು ಇನ್ನಷ್ಟು ಕೊಳೆ ಮಾಡಿ, ಕೇಳಿದ್ರೆ ಜಾಸ್ತಿ ಕೊಳೆ ಆದ್ರೇ ಬಿಟ್ಟು ಹೋಗೋದು ಕೊಳೆ ಒಂದೇ ಸರ್ತಿಗೆ, ಅಲ್ಪ ಸ್ವಲ್ಪ ಕೊಳೆ ಆದರೆ ಬಿಡೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರಂತೆ. ಆ ರೀತಿಯಾದದ್ದು. ಅದಕ್ಕಾಗಿಯೇ ಈ ರಜಕನ ಸಂಕಟಕ್ಕಾಗಿ ಅಗಸರಿಗೆ ಹಾಕದೆ ನಿತ್ಯ ಮಡಿಯಾಗಿರುವಂಥ ರೇಷ್ಮೆ ಬಟ್ಟೆ ಪೀತಾಂಬರವನ್ನು ವಿಷ್ಣು ಉಟ್ಕೊಂಡ್ಬಿಟ್ನಂತೆ. ಶಿವ ನೀರಿಗೆ ಹಾಕಬಾರ್ದಂಥ ಚರ್ಮವನ್ನು ಉಟ್ಕೊಂಡ್ಬಿಟ್ನಂತೆ. ಕಾಲಭೈರವ ಬಟ್ಟೆ ಚಿಂತೆಯೇ ಬೇಡ ಅಂತ ದಿಗಂಬರ ಆಗಿಬಿಟ್ಟ ಅಂತ ಒಂದು ಸುಭಾಷಿತ ಉಂಟು, ತೆಲುಗಿನಲ್ಲಿ ಉಂಟು. ಆ ಚಾಕಲಿವಾಣಿ ಪರಿಪಾಟಲಕ್ಕೂ ಏಗಲೇಖ ಅಂತ ಮಾತು ಬರುತ್ತೆ. ಅಗಸರವರ ಕಾಟಕ್ಕೆ ತುತ್ತಾಗಿ ಬೇಸರವಾಗಿ ಈ 3 ಜನ ಹಾಗೆ ಮಾಡ್ಕೊಂಡ್ಬಿಟ್ರು ಅಂತ. ಅಲ್ಲಿ ಭೈರವ ಬಂದ, ಗಣಪತಿ ಬಂದ, ಎಲ್ಲರೂ ಬಂದರು. ಸ್ಕಂದ ಮಾತ್ರ ನಾನಿರೋದಿಲ್ಲ, ನಾನು ದಕ್ಷಿಣದಲ್ಲಿಯೇ ಇರ್ತೀನಿ ಅಂತ ಹೋದ. ಅವನು ಮಾವನ ಮನೆಗೆ ಹೋದ. ವಲ್ಲಿ ಅವಳು ಬೇಡರ ಹೆಣ್ಣು ಮಗಳು, ದಾಕ್ಷಿಣಾತ್ಯಳು. ಅಲ್ಲಿ ಮಾವನ ಮನೆಗೆ ಮಾವ ಅವನಿಗೆ 1 ಅಲ್ಲ 2 ಅಲ್ಲ 6 ಕ್ಷೇತ್ರಗಳನ್ನು ಮಾಡಿಕೊಟ್ಟುಬಿಟ್ಟ. ತಿರುಚೆಂದೂರು, ತಿರುತ್ತನಿ, ಪಳನಿ ಮೊದಲಾದ 6 ಕ್ಷೇತ್ರಗಳು, ತ್ರಿಪುರಕುಂಡ್ರ, ಸ್ವಾಮಿ ಮಲೆ ಎಲ್ಲ ಉಂಟಲ್ವ. ಹೀಗಾಗಿ ಸುಬ್ರಹ್ಮಣ್ಯನಿಗೆ ಅಚ್ಚುಕಟ್ಟಾಯಿತು. ಪಾಪ ಅವರ ಅಪ್ಪನಿಗಾಗಲಿಲ್ಲ, ಅವನಿಗೆ ಕೇಳ್ಕೊಂಡು ಬಂದದ್ದಷ್ಟೇ, ಮಾವನ ಮನೆಯಲ್ಲಿ ನಿಲ್ಲೋದಕ್ಕಾಗಲಿಲ್ಲ ಅಂತ. ಹೀಗೆ ಅವಿಮುಕ್ತ ಕ್ಷೇತ್ರದ ಮಾಹಾತ್ಮ್ಯ, ಶಿವ ಬಿಡದಂಥ ಜಾಗವಾಯಿತು ಅಂತ ಅಲ್ಲಿ ಒಂದು ಅತಿಶಯತ್ವ ಬರುತ್ತೆ. ಹೀಗೆ ಪುರಾಣಗಳಲ್ಲಿ ರಂಜನೆಗಾಗಿ ಸ್ವಾರಸ್ಯಕಾರಿಯಾದ ಕಥೆಗಳು ಬೇಕಾದಷ್ಟು ಕಾಣಿಸುತ್ತವೆ. ಅಂಥ ಕೆಲವು ಕಥೆಗಳನ್ನು ನಾವಿಲ್ಲಿ ನೋಡಿದ್ವಿ. ಇದೇ ರೀತಿ ನಾನು ಹಿಂದೆಯೇ ಹೇಳಿದಂಥ ಚಂದ್ರ ಶಾಪದ ಈ ಕಥೆ, ತಾರಾ ಚಂದ್ರ ಮತ್ತು ಬುಧ ಆ ಸಂತಾನದ ಕಥೆ, ಇವೆಲ್ಲ ಬರುತ್ತೆ. ಒಟ್ಟಿನಲ್ಲಿ ಹೇಳುವುದಾದರೆ ತಾತ್ಪರ್ಯ ರೂಪದಿಂದ ವಾಯುಪುರಾಣ ತುಂಬ ಗಂಭೀರ ಮನೋಹರವಾದ ಭಾಷೆ, ತಿಳಿಯಾದಂಥ ಶೈಲಿ ಮತ್ತು ಅನೇಕ ವಿವರಗಳು, ತುಂಬ ವಿವರಗಳಿರುವಂಥದ್ದು, ಸಾರ್ಥಕವಾದಂಥ ಸ್ತೋತ್ರಗಳನ್ನು, ಭುವನಕೋಶಾದಿಗಳನ್ನು ಒಳಗೊಂಡಿರುವಂಥದ್ದು. ವಿಷ್ಣು ಪುರಾಣ, ವಾಯುಪುರಾಣಗಳನ್ನು ಸಾಮಾನ್ಯವಾಗಿ ಶಿವ ವಿಷ್ಣು ಪಾರಮ್ಯ ಇರತಕ್ಕಂಥ ಅನೇಕ ವಿವರಗಳನ್ನು ಒಳಗೊಂಡ ಪುರಾಣಗಳ ಪಂಚಲಕ್ಷಣಗಳ ವ್ಯಾಪ್ತಿ ಇರುವಂಥ ಪುರಾಣಗಳಲ್ಲಿ ಅಗ್ರಗಣ್ಯ ಅಂತ ಹೇಳುವುದುಂಟು. ಈ 2 ಹೆಚ್ಚು ಪ್ರಾಚೀನವಾದ ಪುರಾಣಗಳು ಅಂತಲೂ ಹೇಳ್ತಾರೆ. ಇರಲಿ, ಏನೇ ಆದರೂ ಪುರಾಣ ಪ್ರಪಂಚದ ವೈವಿಧ್ಯ ಅಪಾರವಾದದ್ದು. ಅದರೊಳಗೆ 1-2 ಅಂಶಗಳನ್ನು ನಾವು ನೋಡಿದ್ವಿ. ಮತ್ತೆ ಜನವರಿ ಫೆಬ್ರವರಿ ತಿಂಗಳಲ್ಲಿ 2 ಕಂತುಗಳಲ್ಲಿ ಮತ್ತು ಹಲವಾರು ಪುರಾಣಗಳ ಬಗ್ಗೆ ನಾವು ನೋಡೋಣ. ಓಂ ತತ್ಸತ್. ಸ್ನೇಹಿತರೆ, ವಂದನಾರ್ಪಣೆಗೆ ಮೊದಲು ನಮ್ಮ ನಾಳಿನ ಕಾರ್ಯಕ್ರಮ ಡಾಕ್ಟರ್ ರಾ ಗಣೇಶ್ ಅವರಿಂದ ಯಜ್ಞವಲ್ಕ್ಯರ ಕೊಡುಗೆ ವಿಚಾರದ ಬಗ್ಗೆ ಮಾತನಾಡಲಿದ್ದಾರೆ. ನಾಳೆ ದಿವಸ ಶುಕ್ಲ ಯಜುರ್ವೇದ ಸಂಹಿತೆಯ ಬಗ್ಗೆ, ನಾಡದ್ದು ಶತಪಥ ಬ್ರಾಹ್ಮಣದ ಬಗ್ಗೆ, ಆ ಬಳಿಕ ಬೃಹದಾರಣ್ಯಕೋಪನಿಷತ್ತಿನ ಬಗ್ಗೆ, ಅನಂತರ ಯಾಜ್ಞವಲ್ಕ್ಯ ಸ್ಮೃತಿಯ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಈಗ ವಂದನಾರ್ಪಣೆ ಶ್ರೀ ರಾಮಸ್ವಾಮಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಮೊಟ್ಟಮೊದಲನೇದಾಗಿ ಈ ಅಷ್ಟಾದಶ ಪುರಾಣ ಪರಿಚಯ 2ನೇ ಪರ್ಯಾಯದ 7 ದಿವಸಗಳ ಪ್ರವಚನಮಾಲೆಯ ಪ್ರಾಯೋಜಕರಾದ ಶ್ರೀಮತಿ ಸುಶೀಲಾ ಪಡಿಯಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ
ಹಾರ್ದಿಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಸಂಗವಶಾತ್ ನಾಳೆಯ ಪ್ರವಚನದ ವಿಷಯ ಇವತ್ತೇ ಪ್ರಾರಂಭ ಆಗಿಬಿಟ್ಟಿದೆ. ಶುಕ್ಲಯಜುರ್ ಸಂಹಿತೆಯ ವಿಷಯ ಕೂಡ ಒಳ್ಳೆಯದೇ ಆಯಿತು. ಹಿಂದಿನ ಪರ್ಯಾಯದಲ್ಲಿ ವಿಷ್ಣು ಪುರಾಣ, ಮತ್ಸ್ಯ ಪುರಾಣಗಳ ಅವಲೋಕನ ನಡೆದಿತ್ತು. ಈ ಪರ್ಯಾಯದಲ್ಲಿ ಗರುಡ ಪುರಾಣ, ವಾಮನ ಪುರಾಣ, ವಾಯುಪುರಾಣಗಳ ತುಂಬ ಸಂಕ್ಷಿಪ್ತವಾದ ಸಮೀಕ್ಷೆ ನಡೆಯಿತು. ಸಾಮಾನ್ಯರ ಕಲ್ಪನೆ ಅಂದರೆ ಗರುಡ ಪುರಾಣದಲ್ಲಿ ಸಾಮಾನ್ಯರ ಕಲ್ಪನೆ ಏನಿದೆ ಅದು ಹಾಗಿಲ್ಲದೆ, ವಿಶೇಷವಾಗಿ ಅದರ ಪೂರ್ವಖಂಡದಲ್ಲಿ ಎಷ್ಟು ಉದಾತ್ತವಾದ ನೈತಿಕ ಸಾಮಾಜಿಕ ವಿಷಯಗಳೆಲ್ಲ ಬಂದಿವೆ ಅನ್ನೋದರ ವಿವರಣೆಯನ್ನು ನಾವು ನೋಡಿದ್ವು. ಪುರಾಣಂ ಗಾರುಡಂ ಶುಭಂ ಅಂತಲೇ ಒಂದು ಪುರಾಣೋಕ್ತಿ ಕೂಡ ಇದೆ. ಇನ್ನು ವಾಮನ ಪುರಾಣ ಹೆಚ್ಚು ಜನರಿಗೆ ಪರಿಚಯ ಇಲ್ಲದೇ ಇರೋದು ಅಂತಲೇ ಹೇಳಬಹುದು. ಬಹಳ ಕಡಿಮೆ ಜನ ವಾಮನ ಪುರಾಣ ಓದೋದಕ್ಕೆ ಅವಕಾಶ ಆಗಿರುತ್ತೆ. ಅದರಲ್ಲಿ ತ್ರಿವಿಕ್ರಮ ಮಹಾತ್ಮ್ಯ, ಅದರ ಸಂಕೇತಾರ್ಥ, ತ್ರಿವರ್ಗ ವಿಚಾರ ಇವುಗಳನ್ನು ಕುರಿತು ಮೌಲಿಕ ಬೋಧೆ ಇದೆ ಅಂತ ನೋಡಿದ್ವು. ಅದರಲ್ಲಿಯೂ ಪ್ರಹ್ಲಾದ ಬಲಿ ಸಂವಾದ ಮೊದಲಾದ ಭಾಗಗಳು ತುಂಬಾ ಬೋಧಕವಾಗಿವೆ. ಹಾಗೆ ವಾಯುಪುರಾಣ ಇವತ್ತು ಏನು ನೋಡಿದ್ವು, ಅದರಲ್ಲಿರುವ ಕಾಸ್ಮಾಲಜಿ ವರ್ಣನೆಗಳಾಗಲಿ ಎಷ್ಟು ಅಪೂರ್ವವಾಗಿದೆ ಅಂತ ನೋಡಿದ್ವು. ಪಿತೃಪೂಜನದ ತಾತ್ವಿಕ ವಿವೇಚನೆ ಮನನೀಯವಾಗಿದೆ. ಇನ್ನು ಅದರ ವಂಶಾನುಚರಿತ ಭಾಗಗಳನ್ನು ಏನು ಹೇಳಿದ್ರು, ವಾಸ್ತವವಾಗಿ ಭಾರತೀಯ ದೃಷ್ಟಿಯ ಹಿಸ್ಟಾರಿಕಲ್ ಡಾಕ್ಯುಮೆಂಟೇಷನ್ ಇದೆಲ್ಲ. ಅದರ ವ್ಯವಸ್ಥಿತವಾದ ಅಧ್ಯಯನ ಬಹಳ ಪ್ರಯೋಜನಕಾರಿ ಆಗತ್ತೆ. ಇಂಥ ಶ್ರೀಮಂತ ವಾಗ್ಮಯದ ವ್ಯವಸ್ಥಿತ ಅಧ್ಯಯನ ಆಗಿರೋದು ಬಹಳ ಕಡಿಮೆ ಅನ್ನೋದು ದೊಡ್ಡ ದುರಂತ. ಆದ್ದರಿಂದ ಈ ಪ್ರವಚನ ಮಾಲೆ ನಮಗೆ ತುಂಬ ವೈಶಿಷ್ಟ್ಯಮಯ ಅಂತ ಅನ್ನಿಸಿದೆ. ಕಾರಣ ಎಷ್ಟೇ, ಮಹಾಭಾರತ, ರಾಮಾಯಣ, ಭಾಗವತ ಇವುಗಳನ್ನು ನೀವೆಲ್ಲ ಪದೇ ಪದೇ ಕೇಳಿರ್ತೀರಿ. ಆದರೆ ಒಂದು ವಾಮನ ಪುರಾಣವಾಗಲಿ ವಾಯುಪುರಾಣವಾಗಲಿ ಇಲ್ಲಿರುವ ಹೆಚ್ಚು ಜನರಿಗೆ ಇದು ಮೊದಲನೇ ಪರಿಚಯ ಅಂತ ನಾನು ಧಾರಾಳವಾಗಿ ಹೇಳಬಲ್ಲೆ. ಹೀಗೆ ಆಳವಾಗಿ ವಿವೇಚಿಸಿದರೆ ಪುರಾಣಮಖಿಲಂತಾತ ಸರ್ವಶಾಸ್ತ್ರಮಯಂ ಸ್ಮೃತಂ ಅಂತ ಪುರಾಣಗಳಿಗೆ ಶಾಸ್ತ್ರದ ಸ್ಥಾನವನ್ನೇ ಪ್ರಾಚೀನರು ಕೊಟ್ಟಿದ್ದಾರೆ. ಅದರಲ್ಲಿ ಅತಿಶಯ ಏನಿಲ್ಲ. ಶಾಸ್ತ್ರಗಳನ್ನು ಓದಿದ್ರೂ ಪುರಾಣ ಸಾಹಿತ್ಯ ಓದಿಕೊಳ್ಳದಿದ್ದರೆ ಅವರು ಪಂಡಿತರು ಅಂತ ಅನಿಸಲಾರರು ಅಂತಾನೆ ವಿಷ್ಣು ಪುರಾಣದ ಮಾತಿದೆ. ನಚೇತ್ ಪುರಾಣಂ ಸಂವಿದ್ಯಾತ್ ನೈವ ಸ್ಯಾದ್ ವಿಚಕ್ಷಣ ಅಂತ. ಇಂತಹ ಮೌಲಿಕ ಸಾಹಿತ್ಯದ ಪರಿಚಯ ನಮಗೆ ಮಾಡಿಕೊಟ್ಟ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಸಾಲದು. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ಹಾರ್ದಿಕ ಕೃತಜ್ಞತೆಯನ್ನು ಅರ್ಪಿಸ್ತೇನೆ.